Welcome back to part 2 of Let's Talk with Nagesh Kumar sir. ಚರ್ಚೆಯನ್ನು ಮುಂದುವರಿಸ್ತೀನಿ. ಸರ್, ಇವಾಗ ಟಿಕೆಟ್ ರೇಟ್ ಒಂದು ಮೇಜರ್ ಇಶ್ಯೂ ಕೂಡ. ಇದನ್ನು ಇತ್ತೀಚೆಗೆ ಒಂದು ಸ್ಟ್ರೈಕು ಆಯ್ತು. ನಮ್ಮ ಚೇಂಬರ್ ಮುಂದೆನೆ ಸ್ಟ್ರೈಕ್ ಮಾಡಿದ್ರು, ಮನೆ ಮುಂದೆನೆ ಕುತ್ಕೊಂಡು ಮುಷ್ಕರ ಮಾಡಿದ್ರು. ಟಿಕೆಟ್ ರೇಟ್ ಕಡಿಮೆ ಮಾಡ್ಬೇಕು ಅಂತ ಹೇಳ್ಕೊಂಡು, ಬಟ್ ಇಂಪ್ಲಿಮೆಂಟ್ ಆಗ್ಲಿಲ್ಲ ಅಂತ ಅನ್ಕೊಂಡಿದೀನಿ. ಸೊ ಇದರ ಬಗ್ಗೆ ಏನ್ ಮಾಡೋದು ಸರ್? ಬಿಕಾಸ್ ಏನಾಗುತ್ತೆ, ಒಂದ್ ಫ್ಯಾಮಿಲಿ ಬಂದ್ರೆ ಚಂದ, ಒಬ್ಬರ ಮೇಲೆ ರೇಟ್ ಅನ್ನ ಹಾಕ್ಬಿಟ್ಟ ನೀವು ಒಬ್ಬ ಬಂದ್ರು ಸಾಕು, ಒಟ್ಟಲ್ಲಿ ನನಗ್ ಕಲೆಕ್ಷನ್ ಆಗ್ಬೇಕು ಅನ್ನೋ ಒಂದು ಧೋರಣೆಯನ್ನ ಬಿಟ್ಟು ಇಡೀ ಫ್ಯಾಮಿಲಿನ ಕರ್ಕೊಂಡ್ರೆ ಕಲ್ಚರ್, ನಮ್ಮ ಏನು ಥಿಯೇಟರ್ಗೆ ಬಂದು ನೋಡೋ ಕಲ್ಚರ್ ಅನ್ನ ಒಂದು ಮತ್ತೊಮ್ಮೆ ನೋಡುವ ಅಂತ ಒಂದು ಆಸೆ ಸಿನಿಮಾ ಮಾಡೋರಿಗೆ. ಇಲ್ಲಿ ಒಂದಿಷ್ಟು ಬೇರೆ ಬೇರೆ ವಿಚಾರಗಳು ಇಂಡಸ್ಟ್ರಿನಲ್ಲಿ ಹೋಗ್ತಾ ಇದೆ. ಅದು ನನ್ನ ಗಮನಕ್ಕೂ ಸಹ ಬಂದಿದೆ. ಮತ್ತೆ ತಾವು ಏನ್ ಹೇಳಿದ್ರಿ, ಟಿಕೆಟ್ ವಿಚಾರದಲ್ಲಿ ವಾಣಿಜ್ಯ ಮಂಡಳಿಯ ಮುಂದೆ ನಡೆದಂತ ಸಭೆಯಲ್ಲಿ ನಾನು ಸಹ ಹೋಗಿದ್ದೀನಿ. 2 ದಿನ ನಾನು ಪಾಲ್ಗೊಂಡಿದ್ದೀನಿ, ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಈಗ ಸಿಕ್ಕಿರ್ತಕ್ಕಂಥ ಉತ್ತರಗಳು ನೋಡೋಣ. ಪರ್ಸೆಂಟೇಜ್ ಏನಿದೆ ಅಂತ 0. ಈಗ ಅದು ಆಗಿದ್ದು ಚುನಾವಣೆಗೂ ಮೊದಲು, ಕರೆಕ್ಟಾ? ಪುಷ್ಪ ರಿಲೀಸ್ ಟೈಮ್ ಅಲ್ಲಿ ಆಗಿತ್ತು. ಪುಷ್ಪ ಆಗಿ ಇನ್ನೊಂದಾಗಿ ಮತ್ತೊಂದಾಗಿ ಈಗಾಗಲೇ ಸಂಕ್ರಾಂತಿ ಮುಗಿಸಿ, ಗಣರಾಜ್ಯೋತ್ಸವ ಮುಗಿಸಿ, ಇನ್ನೇನು ಇವಾಗ ನೆಕ್ಸ್ಟ್ ಯಾವ್ದೋ ನಮ್ಮ ಇಂಗ್ಲಿಷ್ ಇದ್ರದ್ದು ವ್ಯಾಲೆಂಟೈನ್ಸ್ ಡೇ ಬಂದ್ಬಿಟ್ಟಿದೀವಿ. ಕರೆಕ್ಟಾ? ಹೌದು ಸರ್. ಏನೂ ಆಗಿಲ್ಲ ಅಂದ್ರೆ ಟೋಟಲ್ ಆಗಿ ಅದರ ಒಂದು ಇದು 0 ಇದೆ. ಅದನ್ನ ಆ ಹೋರಾಟನ ಮಾಡಿದವರು ಟೇಶಿ ವೆಂಕಟೇಶ್ ಅಂತ. ಓಕೆ, ಒಂದಿಷ್ಟು ದಿನ ಹೋರಾಟ ನಡೆಸಿದ್ರು. ನಂತರ ಅದು ಸರ್ಕಾರಕ್ಕೆ ಹೋಗಿದೆ. ಸರ್ಕಾರದ ಕಡೆಯಿಂದ ಆಗತ್ತೆ ಅಂತ ಹೇಳ್ಬಿಟ್ಟು ಅವರ ಹೋರಾಟನ ಅವತ್ತಿನ ಮಟ್ಟಿಗೆ ವಾಣಿಜ್ಯ ಮಂಡಳಿ ಮುಂದಿಂದ ನಿಲ್ಲಿಸಿದ್ರು. ಇದು ನಾನು ಸಹ ಅವತ್ತಿನ ಸಭೆಯಲ್ಲೂ ಹೋಗಿದ್ದೆ, ನಿಲ್ಲಿಸಿ ಅಂತ ಹೇಳ್ತೀನಿ. ನಿಂತಾದ ನಂತರ ಎಲೆಕ್ಷನ್ ಆಯ್ತು, ಕೋಡ್ ಆಫ್ ಕಂಡಕ್ಟ್ ಬಂತು ನಮ್ಗೆ. ಎಲೆಕ್ಷನ್ ಆಗಿದ್ದ ನಂತರ ಈಗ ಆಲ್ರೆಡಿ ಒಂದು 2 ತಿಂಗಳು ಮುಗಿತಾ ಬರ್ತಾ ಇದೆ. ಇನ್ನೇನು ಹತ್ರ 2 ತಿಂಗಳು ಮುಗಿಸ್ತಾ ಇದ್ದೀವಿ. ಎಲ್ಲೂ ಸಹ ಟಿಕೆಟ್ ರೇಟ್ ಕಡಿಮೆ ಆಗಿಲ್ಲ. ಟಿಕೆಟ್ ರೇಟ್ ಅಷ್ಟೇ ಇದೆ. ನಿಮ್ ಇಷ್ಟ ಬಂದಷ್ಟಕ್ಕೆ ರೇಟ್ ಮಾಡ್ಕೊಳ್ಬಹುದು ಅನ್ನೋದನ್ನ ಆ ಚಿತ್ರದವರು, ಅದರಲ್ಲೂ ಸಹ ಪರಭಾಷಾ ಚಿತ್ರದವರು 1500 ಇಡ್ತೀಯ, 2000 ಇಡು, 2500 ಇಡು, ಎಷ್ಟು ಬೇಕಾದ್ರೆ ಇಟ್ಕೋಬಹುದು ಅನ್ನೋ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಆಯ್ತು. ತಮಿಳ್ನಾಡಿನಲ್ಲಿ ಇದೇ ಮಲ್ಟಿಪ್ಲೆಕ್ಸ್ ಹೋಗ್ಬಿಟ್ಟು ನೀವು 80 ರೂಪಾಯಿ ಕೊಟ್ಟು ಫಿಲಮ್ ನೋಡ್ಕೊಂಡು ಬರ್ಬೋದು. ಇಲ್ಲಿ ಸುಮ್ಮನೆ ನಾವು ಮಾತಾಡ್ತಿದೀವಿ ಅಷ್ಟೇ. ಅದೇ ತಮಿಳ್ ಫಿಲಮ್ ಇಲ್ಲಿ ಬಂದ್ಬಿಟ್ಟು 2000 ರೂಪಾಯಿ ಕೊಡ್ತೀವಿ ಅಲ್ವಾ? ಇದನ್ನ ಯಾರು ಮಾಡ್ಬೇಕಾಗಿರೋದು? ಸರ್ಕಾರ ಮಾಡ್ಬೇಕು, ನಮ್ಮ ಚೇಂಬರ್ಗಳು ಮಾತಾಡ್ಬೇಕು, ಸರ್ಕಾರ. ಬಟ್ ಯಾಕಂದ್ರೆ ಸಿನಿಮಾದಿಂದ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟುತ್ತೀವಿ ಸರ್ ನಾವು. ನಮಗೊಂದು ಚೂರಾದ್ರೂ ನ್ಯಾಯ ಬೇಕು ಇಲ್ಲಿ. ಬಟ್ ಇಂಪ್ಲಿಮೆಂಟ್ ನಮಗೆ ಗೊತ್ತಾಗ್ತಾ ಇಲ್ಲ ಈ ವಿಚಾರದಲ್ಲಿ. ನಾನು ಕೆಲವು ವಿಚಾರದಲ್ಲಿ ತುಂಬಾ ಎಮೋಷನ್ ಆಗ್ಬಿಡ್ತೀನಿ. ನಿಜಕ್ಕೂ ನೀವು ಈ ರೀತಿ ಪ್ರಶ್ನೆ ಕೇಳಿದಾಗ ನಾನೇನು ಉತ್ತರ ಕೊಡ್ಬೇಕು? ನನ್ನ ಕೈಲಿ ಏನಾಗುತ್ತೆ? ನನ್ನ ಕೈಲಿ ಏನೂ ಆಗ್ತಾ ಇಲ್ಲ. ಆಗಬೇಕಾಗಿತ್ತು ಎಂತಹ ಒಂದು ದೊಡ್ಡ ಹೋರಾಟ ಅದು. ಇವತ್ತಿನ ದಿನ ಮಾಡಬೇಕಾಗಿದ್ದು ನಮ್ಮ ಎಲ್ಲರ ಕೆಲಸ ಆಗಿತ್ತು. ಒಬ್ಬರ ಕೆಲಸ ಅಲ್ಲ ಇದು. ಯಾರೋ ಒಬ್ರು ಹೋರಾಟ ಕೂತ್ರು ಅಂತ ಹೇಳಿದ್ದಲ್ಲ, ಅವರೊಬ್ಬರ ಕೆಲಸ ಆಗಿದ್ದಿಲ್ಲ. ಅದನ್ನ ಕಂಟಿನ್ಯೂ ಮಾಡ್ಬಿಟ್ಟು ಇವತ್ತು ಒಂದು ಫೈನಲ್ ಸ್ಟೇಜ್ಗೆ ಅದೆಷ್ಟೋ 200 ರೂಪಾಯಿ, 220, 250 ಏನೇ ಆಗಿದ್ರೆ ಅಥವಾ 1000 ರೂಪಾಯಿ ಅಂತ ಇಟ್ಕೊಳ್ಳಿ. ನನಗೆ ಗೊತ್ತಿಲ್ಲ, ನಾನು ಸುಮ್ಮನೆ ಹೇಳ್ತಿರೋದು. ಅಥವಾ 100 ರೂಪಾಯಿ ಅಂತ ಇಟ್ಕೊಳ್ಳಿ. 100 ರೂಪಾಯಿ ಮಾಡಿ ಇಟ್ಬಿಡ್ಬೇಕಾಗಿತ್ತು ಮೇಡಮ್. ಅದು ಆಗಿಲ್ಲ, ಆಗುದು ಇಲ್ಲ ಅಂತ ಅನ್ಸುತ್ತೆ ನೋಡ್ತಾ ಇರೋದು ನೋಡಿದ್ರೆ. ಯಾರು ಮಾತಾಡ್ತಿದ್ದಾರೆ ಇವಾಗ? ನಾನು ನಿಮ್ಗೆ ನೇರವಾಗಿ ನಾನು ಕೇಳ್ತೀನಿ. ಪೈರಸಿ ಅನ್ನೋ ವಿಚಾರ ನಾನು ಮತ್ತೆ ತಗೊಂಡೆ ಮೇಡಮ್. ಮತ್ತೆ ಪ್ರತಿದಿನ ವಾಯ್ಸ್ ನೋಟ್ ಹಾಕಿದೆ, ಮತ್ತೆ ಪ್ರತಿದಿನ ಇದು ಮಾಡಿದೆ. ನನ್ನ ರೆಕಾರ್ಡ್ ಇದೆ ಬೇಕಾದ್ರೆ ಇವತ್ತಿಗೂ ಸಹ. ಒಂದ್ ಸಭೆಗಳು ಅಂತ ಆಯ್ತು, ಇನ್ನೊಂದಾಗಿತ್ತು. ಓಕೆ, ಟಿಕೆಟ್ ಅನ್ನೋದು ಬಿಟ್ಬಿಡಿ. ನಾನು ಇವಾಗಿಂದ ಶುರು ಮಾಡಿಸ್ಲ? ಖಂಡಿತ ಮಾಡಿ ಸರ್. ನಾನ್ ಮಾಡಲ್ಲ, ಎನರ್ಜಿನೇ ಇಲ್ಲ ನನಗೆ ಇವಾಗ. ಅಷ್ಟ ಆಗೋಗಿದೆ. ಕಿರ್ಚಿ ಎಲ್ಲಿವರೆಗೆ ನಾವು ಇಲ್ಲಿ ಕಿರ್ತೀವಿ, ಮಾಡ್ತೀವಿ, ಅಂತೀವಿ, ತಾವ್ ಹೇಳ್ದಾಗೆ ಹೋಗಿ ಕೂತ್ಕೊಳ್ತೀವಿ. ಅವಾಗ ಒಂದು ಚೂರು ಮುಂದಕ್ಕೆ ಬರ್ತದೆ ಮೇಡಮ್ ವಿಚಾರ. ಇಲ್ಲ ಅಂದ್ರೆ ಹಂಗೆ ಸ್ಟಾಗ್ನೆಂಟ್ ಆಗಿ ನಿಲ್ಲುತ್ತೆ. ಪ್ರತಿಯೊಂದು ಕಡೆಯಿಂದಾನು ಅವರಿಗೆ ಸರಿ ಅನ್ಸ್ತಕ್ಕಂತ ಉತ್ತರಗಳನ್ನ ಪ್ರತಿಯೊಬ್ರು ಕೊಡ್ತಾರೆ. ಅವರನ್ನು ಕೇಳಿದ್ರೆ ಅವರು ಏನೋ ಒಂದ್ ಹೇಳ್ತಾರೆ. ನಾನು ಕೇಳಿದಷ್ಟೇನೆ, ಅಯ್ಯೋ ಗುರುವೆ
ಕರ್ನಾಟಕದಲ್ಲಿ ನಿನಗೆ ಒಂದು ತೆಲುಗು ಫಿಲಮ್ಗೆ 1,000 ರೂಪಾಯಿ ಇಡ್ತೀಯಾ, ನಿಮ್ ಊರ್ನಲ್ಲಿ ನಿಮ್ ಆಂಧ್ರದಲ್ಲಿ ತಗೊಂಡೋಗಿ 80 ರೂಪಾಯಿ ಇಡ್ತೀಯಾ, 100 ರೂಪಾಯಿ ಇಡ್ತೀಯಾ? ನಾನು ಯಾಕಪ್ಪ 10 ಪಟ್ಟು ಹೆಚ್ಚಾಗಿ ಕೊಡ್ಬೇಕು? ಇದನ್ನ ಕೇಳೋರು ಕೇಳ್ಬೇಕಾಗಿದೆ ಅಲ್ವಾ? ನೋಡೋಣ. ಒಂದು ತಮ್ಗೆ ಹೇಳ್ತೀನಿ, ನಾವು ಇಲ್ಲಿ ಏನಾದ್ರು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಮರ್ಯಾದೆಗಳು ಹೋಗ್ತಾ ಇದಾವೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾರೇ ಆಗಿದ್ರು ಅಷ್ಟೇನೆ ಅಲ್ವಾ? ಅದನ್ನ ಅರ್ಥ ಮಾಡ್ಕೊಳ್ದೆ ನನ್ಗೇನೋ ಒಂದು ಪೋಸ್ಟ್ ಸಿಕ್ಕಿದೆ, ನಾನು ಅದ್ರಲ್ಲಿ ಮೆರಿಬೇಕು, ನಾನು ಅದ್ರಲ್ಲಿ ಇದು ಮಾಡ್ಬೇಕು, ನಾನು ಇದ್ರೆ ನಮ್ಗೇನಿಲ್ಲ. ನಾನು ಹೇಳ್ತೀನಲ್ಲ, ನನ್ ಬೇರೆ 4 ಬಿಸ್ನೆಸ್ಗಳಿದ್ದಾವೆ. ನಾವು ಅಲ್ಲೇನೆ ನಾವು ಕೂತಿರೋ ಜಾಗನೇ ನಾವು ಬೇರೆ ಇದ್ರಲ್ಲಿ ಇದ್ದೀವಿ. ಓಕೆ, ಇಲ್ಲಿ ಏನಂದ್ರೆ ಇದು ನನ್ನ ನಿರ್ಮಾಪಕ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಸಿನಿಮಾ ರಂಗ ಸರಿಯಾಗಬೇಕು ಅನ್ನೋದು ಅಷ್ಟೇನೆ. ಆ ಆಸೆಗಾಗಿ ನಾನು ಒಂದಿಷ್ಟು ಮಾತಾಡ್ತಾ ಇದ್ದೀನಿ. ಹಿಂಗೆ ತಾವೆಲ್ಲ ಕರ್ದಾಗ ಬರ್ತೀನಿ, ಇನ್ನೊಂದ್ ಕಡೆಗೆ ಹೋಗ್ತೀನಿ. ಇವೆಲ್ಲ ಯಾಕೆಂದ್ರೆ ನನ್ನ ನಿರ್ಮಾಪಕರು ಉಳಿಬೇಕು ಅನ್ನೋದಕ್ಕೆ ಅಷ್ಟೇನೆ. ನನಗಿದ್ರಲ್ಲಿ ಏನು ಸಿಗಲ್ಲ. ಮೇಬಿ ನಾನು ಹೇಳ್ತೀನಲ್ಲ, ತಾವು ಸಹ ನಾನು ಚಿತ್ರಾವಲೋಕನ ಮಾಡಿದ್ದಕ್ಕೆ ತಾವು ಬಂದಿದ್ರಿ. ನಾನ್ ನನ್ ಕೈಯಿಂದ ದುಡ್ಡು ಹಾಕಿದ್ದೆ. ಅದಕ್ಕಿಂತ ಹಿಂದೆ 2 ಸಭೆ ನಡೀತು, ಚಿಂತನ ಮಂಥನ್ ಅಂತ. ಅದಕ್ಕೆ ನಮ್ಮ ಇವತ್ತಿನ ಖಜಾಂಚಿ ಚಿಂಗಾರಿ ಮಹಾದೇವ್ ಮಾಡಿದ್ದು. ಚಿತ್ರಾವಲೋಕನ ನಾನ್ ದುಡ್ಡು ಖರ್ಚು ಮಾಡಿದೆ. ನನ್ಗೇನಾದ್ರು ಹುಚ್ಚಿಡ್ದಿತ್ತ? ಎಷ್ಟು ಜನ ಬಂದಿದ್ವಿ. ಇವತ್ತಿಗೂ ಸಹ ನಮ್ಮ ಚಿಂತನ ಮಂಥನ ಚಿತ್ರಾವಲೋಕನದು ಇಷ್ಟು ಪ್ರಶ್ನೆಗಳಿದ್ದಾವೆ. ಆ ಇಷ್ಟು ಪ್ರಶ್ನೆನಲ್ಲೂ ಎಲ್ಲಿಯೂ ಸಹ ಅದು ಒಬ್ಬ ವೈಯಕ್ತಿಕವಾಗಿ ನಾಗೇಶ್ ಕುಮಾರ್ಗೆ ಬೇಕಾಗಿರೋದಿಲ್ಲ, ಅದು ಚಿತ್ರರಂಗಕ್ಕೆ ಬೇಕಾಗಿರೋದು. ಮಾಡ್ಬೇಕು ಅಂದವ್ರು ಮಾಡ್ತಾರೆ, ಮಾಡಕ್ ಇಷ್ಟ ಆಗಿಲ್ಲ ಅಂದವ್ರು ಇಲ್ಲ. ಏನ್ ಮಾಡಕ್ಕಾಗಲ್ಲ. ನಾನು ನೆಕ್ಸ್ಟ್ ಇನ್ನೊಂದ್ಸರಿ ಇನ್ನೊಂದು 3 months ಆದ್ಮೇಲೆ ಬೇಕಾದ್ರೆ ಮತ್ತೆ ಬರ್ತೀನಿ. ಏನ್ ಇಂಪ್ಲಿಮೆಂಟೇಶನ್ ಆಗಿದೆ ಏನು ಅನ್ನೋದನ್ನ ಹೇಳ್ತೀನಿ. ನನಗೇನು ಹೆದರಿಕೆ ಇಲ್ಲ, ಇರುವುದನ್ನ ಹೇಳ್ತೀನಿ. ನಾಳೆ ದಿನ ಹಿಂಗ್ ಯಾಕ್ರಿ ನಾಗೇಶ್ ಮಾತಾಡಿದ್ರಿ ಅಂತ ನನ್ನನ್ನು ಯಾರು ಕೇಳಕ್ಕಾಗಲ್ಲ. ನಾನು ಇರೋ ವಿಚಾರನ ಹೇಳ್ತೀನಿ. ನಾನು ಇಲ್ಲೇ ಬಂದು ಸುಳ್ಳು ಹೇಳ್ತಾ ಇಲ್ಲ ಅಲ್ವಾ? ಇರೋ ವಿಚಾರನ ಹೇಳ್ತಿದ್ದೀನಿ. ಯಾರು ಬೇಕಾದ್ರೂ ನನ್ನ ಪ್ರಶ್ನೆ ಮಾಡ್ಲಿ, ನಾನು ಉತ್ತರ ಕೊಡ್ತೀನಿ ಅಂತ. ಸರ್, ಆಕ್ಚುಲಿ ಈಗ ಸಿನಿಮಾ ಇಸ್ ಅನ್ ಇಂಡಸ್ಟ್ರಿ ಅಂದ್ರೆ ಇಲ್ಲಿ ಟ್ರೇಡ್ ಗಳು ನಡೀತಾ ಇರುತ್ತೆ. ಪ್ರತಿ ಸತಿ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಒಂದಷ್ಟು ಪರ್ಸೆಂಟೇಜ್ ನಾವು ಟ್ಯಾಕ್ಸ್ ಕಟ್ಟಬೇಕು. ಸಿನಿಮಾ ಶುರುವಾಗಲಿಂದಾನೇ ಶುರುವಾಗುತ್ತೆ ಟ್ಯಾಕ್ಸ್ ಕಟ್ಟೋದು. ಸೊ ಬಿಸ್ನೆಸ್ ಆಗ್ಬೇಕು, ಬಿಸ್ನೆಸ್ ಆಗ್ತಾ ಇಲ್ಲ, ಜನ ಥಿಯೇಟರ್ಗೆ ಬರ್ತಾ ಇಲ್ಲ. ಈ ಎಲ್ಲ ಆಕ್ಚುಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇರೋ ಮೇಜರ್ ಇಶ್ಯೂಸ್, ಒಂದು ಟಿಕೆಟ್ ದರ, ಇನ್ನೊಂದು ಪೈರಸಿ, ಇನ್ನೊಂದು ಜನ ಥಿಯೇಟರ್ಗೆ ಬರ್ತಿಲ್ಲ, ಮಲ್ಟಿಪ್ಲೆಕ್ಸ್ ನಲ್ಲಿ ನಡೆಯುವಂತ ಪಾಲಿಟಿಕ್ಸ್ ಅಂತ ನಾನು ನನ್ನ ಶೋ ನಲ್ಲಿ ಹೇಳ್ತಾ ಇದ್ದೆ. ಅಂದ್ರೆ ಶೋ ಟೈಮ್ ಪ್ರಾಪರ್ ಆಗಿ ಇದಾಗಲ್ಲ, ಸೆಗ್ರಿಗೇಟ್ ಆಗಲ್ಲ. ಸೊ ಇದೆಲ್ಲ ವಿಚಾರವನ್ನ ಹೆಂಗ್ ಅಡ್ರೆಸ್ ಮಾಡೋದು, ಯಾವಾಗ ಇದಕ್ಕೆ ಸೊಲ್ಯೂಷನ್? ಒಬ್ಬ ಹೊಸ ಸಿನಿಮಾ ಮೇಕರ್, ಒಬ್ಬ ಹೊಸ ವ್ಯಕ್ತಿ ಸಿನಿಮಾ ಮಾಡ್ಬೇಕು ಅಂತ ಬಂದಾಗ, ಈಗ ನೀವೊಬ್ರು ಪ್ರೊಡ್ಯೂಸರ್, ನಿಮ್ಗೆ ಯಾವತ್ತೂ ಆಸಕ್ತಿ ಇರುತ್ತೆ, ಸಿನಿಮಾ ಮೇಲೆ ಪ್ರೀತಿ ಇರುತ್ತೆ, ಸಿನಿಮಾ ಮಾಡ್ಬೇಕನ್ನೋ ಕನಸು ಇದ್ದೇ ಇರುತ್ತೆ. ಒಂದು ಗೆಲುವು ಬೇಕು, ಆ ಒಂದು ಗೆಲುವನ್ನ ವಿಜೃಂಭಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಇದೇ ರೀತಿ ಮುಂದುವರ್ಕೊಂಡು ಹೋದ್ರೆ ಇರೋದಿಷ್ಟು ಮೇಜರ್ ಇಶ್ಯೂಸ್ ಇಷ್ಟೇ ಸರ್. ಪ್ರತಿ ವರ್ಷ ಎಲೆಕ್ಷನ್ ನಡೆಯುತ್ತೆ, ಪ್ರತಿ ವರ್ಷ ಪ್ರತಿಯೊಬ್ಬ ಎಲ್ಲಾ ಸಿನಿಮಾ ರಿಲೀಸ್ ಆದಾಗ ಸಿನಿಮಾ ತಂಡ ಪ್ರೆಸ್ ಮುಂದೆ ಮಾತಾಡುತ್ತೆ, ಅದೊಂದು ಜೊಮಾ ಅಂತ ಕಿರ್ಚಾಡ್ತಾರೆ, ಅಳ್ತಾರೆ. ಕೆಲವರು ಅಲ್ಲಿಗೆ ಬಿಟ್ಟು ಹೋಯ್ತು. ವಾಟ್ ನೆಕ್ಸ್ಟ್? ಏನ್ ಮಾಡೋದು? ಇದನ್ನ ಹೆಂಗ್ ಸಾರ್ಟ್ ಔಟ್ ಮಾಡೋದು? ಅಥವಾ ಏನಾದ್ರೂ ಒಂದು ಟೆಂಪ್ರವರಿ ಸೊಲ್ಯೂಷನ್ ಆದ್ರೂ ಸಿಗಬೇಕು. ಬಿಕಾಸ್ ತುಂಬಾ ಜನರು ಇದ್ರಲ್ಲಿ ಜೀವನ ಕಟ್ಕೊಳ್ತಾರೆ, ಎಷ್ಟೋ ಜನರಿಗೆ ಜೀವನ ಇದೆ, ಎಷ್ಟೋ ಬಿಸ್ನೆಸ್ ಗಳು ನಡೆಯುತ್ತೆ, ಟ್ಯಾಕ್ಸ್ ಪೇ ಮಾಡ್ತೀವಿ. ಈ ಇಂಡಸ್ಟ್ರಿಯನ್ನ ಇದು ನಿಂತಿದೆ, ಈಗ ಸ್ಟಾಗ್ನೆಂಟ್ ಆಗೋಗಿದೆ. ಇದನ್ನು ಮುಂದುವರಿಬೇಕು, ಇದು ಹೋಗ್ಬೇಕು ಮುಂದಕ್ಕೆ. ಏನಪ್ಪಾ ಅಂದ್ರೆ ಎಲ್ಲ ಅವಾಗನೇ ಕೂತ್ರ ಬಂದಾಗಿದೆ, ಇದನ್ನೇ ಒಟ್ಟಿಗೆ ಎಲ್ಲ ಒಟ್ಟಿಗೆ ಸೇರ್ಬೇಕು. ಎಲ್ಲ ಒಂದು ಒಳ್ಳೆ ಫಿಲಂ ಇದೆ ಅಂತ ಗೊತ್ತಾದ್ರೆ ಕೈ ಹಿಡಿಬೇಕು. ಅದು ಬೇರೆ ಕಡೆ ನಡೀತಿದೆ. ನೀವು ಬೇಕಾದ್ರೆ ಈಗ್ಲೂ ಬನ್ನಿ, ಒಂದ್ ಮಲಯಾಳಂನಲ್ಲಿ ಫಿಲಂ ಮಾಡಿ ಬನ್ನಿ. ಮಲಯಾಳಂ ಗೊತ್ತಿರ್ಬೇಕು, ಅಲ್ಲೂ ಸಹ ನೀವು ತಿಳ್ಕೊಂಡಿರ್ಬೇಕು, ಎಲ್ಲವೂ ಗೊತ್ತಿರ್ಬೇಕು, ಅಲ್ಲೂ ಅರ್ಧ ಕುಡ್ದಿರ್ಬೇಕು. ಒಂದು ಒಳ್ಳೆ ಫಿಲಂ ಬಂದಿದೆ ಅಂದ್ರೆ ನಮ್ಮಲ್ಲಿ ಬೇರೆ ರೀತಿಯಿಂದ ತಗೊಳ್ತಾರೆ ಮೇಡಮ್. ನನ್ಗೆ ಯಾರೋ ಹೇಳಿದ್ದು, ಹೆಲ್ದಿ ಕಾಂಪಿಟೇಷನ್ ಇಲ್ಲ ಇಲ್ಲಿ, ಇಲ್ಲ ಬರೋದು ಇಲ್ಲ. ನೋಡಿ, ನನಗೆ ಒಬ್ಬ ದೊಡ್ಡವರೇ ಹೇಳಿದ್ದು, ಇವತ್ತಿಗೂ ಆ ಮೆಸೇಜ್ ಇದೆ. ನಾನು ಕರೆಕ್ಟಾಗಿ ಮಾಡಿ ಕಳಿಸಿ ಸರ್ ಅಂತ ಹೇಳಿದ್ದೆ. ಅವ್ರು ಕಳ್ಸಿದ್ರು ಇವಾಗ ಗೊತ್ತಿಲ್ಲ, ಹೇಳ್ತೀನಿ ಕೇಳಿ. ಒಂದು ಫಿಲಂ ರಿಲೀಸ್ ಆಗತ್ತೆ ಆಂಧ್ರದಲ್ಲಿ. ಅಲ್ಲಿ ಡಿಸ್ಟ್ರಿಬ್ಯೂಟರ್ ಹುಡುಗರುಗಳು ಸಾಮಾನ್ಯವಾಗಿ ಎಲ್ಲಾ ಕಡೆನೂ, ಕೆಲವರು ಮೊದಲಿತ್ತು, ಈಗ ಪದ್ಧತಿ ಎಲ್ಲ ಕಡೆ ಕಡಿಮೆ ಆಗಿದೆ, ಆದ್ರೆ ಇದ್ದಿದ್ದು ತೆಲುಗುನಲ್ಲಿ ಕೇಳ್ತಾರೆ.
ಹುಡುಗನ, ಹೆಂಗಿದೆ ಫಿಲಮ್? ಅವನ ಅಣ್ಣ ಬಾಗುಂದಿ ಸೂಪರ್ ಆಗಿದೆ ಅಣ್ಣ ಫಿಲಮ್ ಅಂತ ಹೇಳ್ತಂದ್ರೆ ಅವನ ಅವಾಗ ಹೇಳ್ತಾನಂತೆ, ನೆಕ್ಸ್ಟ್ ನಾನು ಮಾಡೋ ಫಿಲಮ್ 100 days ಒಳ್ಳೇದಾಗ್ಲಿ ಅವ್ರಿಗೆ, ನಾನು ನೆಕ್ಸ್ಟ್ 100 days ಫಿಲಮ್ ಕೊಡ್ತೀನಿ ಒಳ್ಳೇದಾಗ್ಲಿತ್ತಂತೆ. ತಮಿಳ್ನಲ್ಲಿ ಇದೇ ಪ್ರಶ್ನೆ, ತಮಿಳ್ನಲ್ಲಿ ಎಪ್ಪಡ ಇಕ್ಕದ ಫಿಲಮ್ ಅಂದಾಗ ಸೂಪರ್ ಸೂಪರ್ ಅಂದಾಗ ಉಡಟ ನೆಕ್ಸ್ಟ್ 25 weeks ನನ್ನ ಫಿಲಮ್ ಪ್ರೊಡಕ್ಷನ್ ಒಳ್ಳೇದಾಗ್ಲಿ, ಬೆಂಗಳೂರಿಗೆ ಬರೋಣ, ಕರ್ನಾಟಕಕ್ಕೆ ಬರೋಣ. ಹೆಂಗಿದೆಯಮ್ಮ ಫಿಲಮ್? ಅಣ್ಣ ಸೂಪರ್ ಅಣ್ಣ. ಹೌದಾ, ಓಕೆ. ಒಂದು ದೊಡ್ಡ ಫಿಲಮ್ ಬೈಲಕ್ ಹೋಗ್ಬಿಟ್ಟಿರುತ್ತೆ. ಹೆಂಗಿದ್ಯಪ್ಪ? ಏನಿಲ್ಲ ಅಣ್ಣ, ಹೋಯ್ತು ಫುಲ್, ಹಾಕಿದ್ದೆಲ್ಲ ಹೋಯ್ತು. ಹೌದಾ ಹೌದಾ, ಎಲ್ಲ ಇದೆಯಾ? ಓ ಎಲ್ಲಿದ್ಯಪ್ಪ? ಬೇಗ ಬಾಗುರು, ಹೋಯ್ತಂತೆ ಬಾಗುರು. ಎಲ್ಲ ಒಂದು 8 ಜನ ರೌಂಡ್ ಟೇಬಲ್ ಕೂತ್ಬಿಡ್ತಾರಂತೆ. ನನಗೆ ಹೇಳಿದ್ಯಾರೋ ಒಬ್ರು, ತಾವು ಕೇಳಿದ್ದ ಕೇಳ್ತಾ ಇದ್ದೀನಿ. ಪಾರ್ಟಿ ಮಾಡ್ತಾರಂತೆ ಮಧ್ಯಾಹ್ನ ಬೇಸರದಲ್ಲಿ ಪಾರ್ಟಿ ಮಾಡ್ತಾರೆ ಖುಷಿಗಂತೆ. ನನ್ ಮೆಸೇಜ್ ಇದೆ, ನಾನು ಅರ್ಧ ಮೆಸೇಜ್ ಇಟ್ಕೊಂಡಿದ್ದೀನಿ. ನಾನು ಕೇಳಿದ್ದೀನಿ ಅಲ್ಲ ಸರ್, ಒಂಚೂರು ಸರಿಯಾಗಿ ಬರ್ದು ಕಳಿಸಿ, ನಾನು ಮರ್ತ್ಬಿಟ್ಟೆ ನೀವು ಹೇಳಿದ್ದು ಅಂತ. ಓಕೆ, ಅಂದ್ರೆ ಇಲ್ಲಿ ಸಾಥ್ ಕೊಡೋರು ನಮ್ಗೆ ಇಲ್ಲ ಮೇಡಮ್. ಒಬ್ನ ಸೋತ್ರ ಖುಷಿ ಪಡ್ತಾರೆ. ಸತ್ಯವಾಗ್ಲೂ ಹೇಳ್ತೀನಿ, ಖುಷಿ ಪಡೋರು ಇಲ್ಲಿದ್ದಾರೆ. ನಾವೇ ಏನೋ ಒಂದು ಬರ್ಬಿಡ್ತಂದ್ರೆ, ಏನ್ ಸರ್ ನಿಮ್ಗೂ ಫಿಲಮ್ಗೆ ಏನಾರು ನೀವು ಫಂಡಿಂಗ್ ಮಾಡಿದ್ದೀರಾ ಅಂತಾರೆ. ಹಿಂಗೆಲ್ಲ ಕೇಳೋರು ಇದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ನೋಡಿದಾಗ ನಮ್ಮ ಸಿನಿಮಾ ರಂಗ, ಕನ್ನಡ ಸಿನಿಮಾ ರಂಗ ತುಂಬಾ ಎಲ್ಲೋ ಇದ್ದೀವಿ. ನಾನು ಸಹ ತುಂಬಾ ಪ್ರಯತ್ನ ಪಡ್ತೀನಿ. ನನ್ನ ಫಿಲಮ್ ಬಂದಾಗ ಅಥವಾ ಇನ್ನೊಂದ್ ಕಡೆ ಹೋದಾಗ ಇದನ್ನ ಯಾರಿಗೋ ಒಬ್ರು ದೊಡ್ಡವ್ರಿಗೆ ಮುಟ್ಟಿಸ್ಬೇಕು. ಇದನ್ನ ಸರ್ ನಾನು ಫಿಲಮ್ ಮಾಡಿದ್ದೀನಿ, ಆಸೆ ನನಗೆ ಇವತ್ತಿಗೂ ಇದೆ. ಆ ಫಿಲಮ್ ಮಾಡಿದ್ರು ನಾನು ಇವತ್ತಿಗೂ ಅವ್ರನ್ನ ಟಚ್ ಮಾಡಕ್ಕಾಗಲ್ಲ. ಒಂದು ಅವ್ರ ಇನ್ಸ್ಟಾ ಅಕೌಂಟ್ ನಲ್ಲಿ, ಒಂದು ಫೇಸ್ಬುಕ್ ಅಕೌಂಟ್ ನಲ್ಲೋ, ಒಂದು ಟ್ವಿಟರ್ ನಲ್ಲೋ ಒಂದು ಟ್ವೀಟ್ ಮಾಡಿಸುವಷ್ಟು ನಮಗೆ ನಮ್ಮಲ್ಲಿ ಇಲ್ಲ ಮೇಡಮ್. ನನಗೆ ಆಗಿದೆ ಇದು ಎಕ್ಸ್ಪೀರಿಯನ್ಸ್, ಬೇರೆಯವ್ರಿಗಲ್ಲ. ಒಂದು ಟ್ವೀಟ್ ನಾನು ಕೇಳಿದ್ದಷ್ಟೇ, ಸರ್ ಒಂದು ಟ್ವೀಟ್ ಮಾಡಿಸಿ ಸರ್, ಆಲ್ ದ ಬೆಸ್ಟ್ ಫಾರ್ ಸೋ ಅಂಡ್ ಸೋ ಫಿಲಮ್. ಯಾರು ಮಾಡಿದ ತೋರಿಸಿ ಮೇಡಮ್. ನಾನು ಹೇಗೆ ಮಾತಾಡ್ತಿದ್ರೆ ಏನು ಅಂದ್ರೆ ಎಲ್ರಿಗೂ ಉರಿದೋಗ್ಬಿಡುತ್ತೆ ಮೇಡಮ್. ನಾನು ಮಾತಾಡುತ್ತೆ ಹೀಗೆ ಇರೋದನ್ನ ಹೇಳ್ತೀನಿ. ವಿಚಾರಗಳನ್ನ ಅಟ್ಲೀಸ್ಟ್ ಈಗಲಾದ್ರೂ ಅವ್ರು ಅರ್ಥಕೊಂಡ್ರೆ, ಏನಾದ್ರೂ ಒಂದು ಈ ವಿಚಾರಗಳನ್ನ ಕೇಳ್ಬಿಟ್ಟು, ಅಲ್ಲ ಬೇಡ ಬಿಡಿ, ಅವ್ರಿಗೂ ಏನಾಗತ್ತೆ ಅಂತ ಹೇಳ್ತೀವಿ ಮೇಡಮ್. ಹಿಂಗೆ ಇದಾರಲ್ವಾ, ಹಿಂಗಿರೋರಿಗೆ ಉತ್ತರ ಕೊಡ್ತೀನಿ. 2 ವರ್ಷದಲ್ಲಿ ಇಂಡಸ್ಟ್ರಿ ಏನಾಗತ್ತೆ ನೋಡ್ಕೊಳ್ಳಿ. ಹಿಂಗೆ ಇರಿ ನೀವುಗಳು, ಹಿಂಗೆ ಬಣ್ಣ ಹಚ್ಚಕ್ಕೂ ಏನೂ ಇರಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಬೋದು ಇವತ್ತಿಂದ ಏನೇನ್ ಪರಿಸ್ಥಿತಿಗಳು ಬರ್ತಾ ಇದಾವೆ, ಈಗ 1 ವಾರದಿಂದ ಏನ್ ಬಂದಿದೆ ಅನ್ನೋದು ಗೊತ್ತಿದೆ. ಎಕ್ಸಾಕ್ಟ್ಲಿ. ಹಾಗಾಗಿ ನೋಡೋಣ ಏನೇನಾಗತ್ತೆ ಅಂತ. ಸರ್, ಒಂದು ವಿಚಾರ ಮಾತಾಡ್ಬೇಕು. ಇತ್ತೀಚೆಗೆ ಒಂದು ಆಕ್ಟ್ರೆಸ್ ಟಾಕ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದೇನಂತ ಹೇಳಿದ್ರೆ, ಕನ್ನಡ ಇಂಡಸ್ಟ್ರಿನಲ್ಲಿ ಕಾಸ್ಟಿಂಗ್ ಕೌಚ್ ಸಿಕ್ಕಾಪಟ್ಟೆ ಇದೆ. ಅಂದ್ರೆ ಒಂದು ಒಳ್ಳೆ ಆಕ್ಟರ್ಗೆ ಇಲ್ಲಿ ಬದುಕಕ್ ಕಷ್ಟ, ಬಟ್ ತೆಲುಗು ಇಂಡಸ್ಟ್ರಿ ತುಂಬಾ ದೊಡ್ಡದಿದೆ, ಅಲ್ಲಿ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ಕೋತಾರೆ ಅಂತ ಹೇಳ್ಕೊಂಡು ಕಾಸ್ಟಿಂಗ್ ಕೌಚ್ ಬಗ್ಗೆ ನಾನು ಇಲ್ಲಿ ಮಾತಾಡಲ್ಲ. ಬಿಕಾಸ್ ಇಟ್ ಇಸ್ ಅದೆಲ್ಲ ಪರ್ಸನಲ್ ಅಂಡ್ ಅದು ಎಲ್ಲ ಫೀಲ್ಡ್ ಅಲ್ಲಿ ಇದೆ. ಇಟ್ ಇಸ್ ಇಲ್ಲಿ ಲೈನ್ ಲೈಟ್ ಅಲ್ಲಿ ಇರೋ ಕಾರಣ ಇದು ಜಾಸ್ತಿ ಬಲಬಲ ಅಂತ ಹೊಳೆಯುತ್ತೆ ಇಲ್ಲಿನ ಮಾತುಗಳು. ಬಟ್ ಇಂಥ ಟಾಕ್ ಬಂದಾಗ ನನ್ನದೊಂದು ಪ್ರಶ್ನೆ, ಇಂಥವ್ರನ್ನ ಕರೆಸಿ ಎಲ್ಲಿ ಕರ್ಸ್ಬೇಕು ಅಂತ ನೀವು ನನ್ನ ಮತ್ತೆ ಕೇಳಿದ್ರೆ ಯಾಕೆ ಕರ್ಸ್ಬೇಕು ಅಂತ ಹೇಳ್ಕೊಂಡು, ಬಟ್ ಸ್ಟಿಲ್ ನಾನು ಹೇಳ್ತೀನಿ, ಕರ್ಸಿ ಒಂದೇ ಇವರಿಗೆ ಏನು ಪ್ರಾಬ್ಲಮ್ ಆಗಿದೆ, ಆ ಪ್ರಾಬ್ಲಮ್ ಇಂದ ಇವ್ರಿಗೊಂದು ನ್ಯಾಯ ಕೊಡಿಸ್ಬೇಕು. ಇಲ್ಲ ಇವರ ಮಾತಿಂದ ಕನ್ನಡ ಇಂಡಸ್ಟ್ರಿ ಏನ್ ಎಫೆಕ್ಟ್ ಆಗ್ತದೆ. ನಾನು ಫಿಲ್ಮ್ ಪ್ರೊಡಕ್ಷನ್ ಅಲ್ಲಿ ತೊಡಗಿಸ್ಕೊಂಡಿದ್ದೀನಿ, ಕತೆ ಬರೀತೀನಿ, ಸಿನಿಮಾ ಪ್ರೊಡ್ಯೂಸ್ ಇದ್ದೀನಿ, ನಾವು ಫ್ಯಾಮಿಲಿ ಜೊತೆ ಸಮೇತ ಇದ್ದೀವಿ. ನಂತರ ದೊಡ್ಡ ದೊಡ್ಡ ಸ್ಟಾರ್ಗಳನ್ನು ಇದ್ದಾರೆ, ಸ್ಟಾರ್ ಅವರ ವೈಫ್ಗಳಿದ್ದಾರೆ. ಸೊ ನಮ್ಮನ್ನ ನೋಡುವ ವೇನೆ ಬದಲಾಗೋಗುತ್ತೆ.
ಇವತ್ತು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ರಮ್ಯಾ ಇರ್ಬೋದು, ರಕ್ಷಿತಾ ಇರ್ಬೋದು, ಅವ್ರಿಗಿಂತ ಹಿಂದೆ ಬಂದಿರೋ ಹೀರೋಯಿನ್ಸ್ ಗಳೆಲ್ಲ ಒಳ್ಳೆ ಹೆಸರು ಮಾಡಿದ್ದಾರೆ, ಇದೇ ಸಿನಿಮಾ ಇಂಡಸ್ಟ್ರಿನಲ್ಲಿ ಹೆಸರು ಮಾಡಿರೋರು. ಬಟ್ ಇಂಥ ಒಂದು ಟಾಕ್ ಬಂದಾಗ ಸೊಸೈಟಿ ಸಿನಿಮಾ ಇಂಡಸ್ಟ್ರಿಯನ್ನ ನೋಡೋ ಒಂದು ಏನೇ ಬದಲಾಗೋಗುತ್ತೆ. ನಾವೆಲ್ಲ ಎಜುಕೇಟೆಡ್ ಸರ್, ಡಿಗ್ರಿ ಹೋಲ್ಡರ್ಸ್, ನಾನು ಲಾ ಮಾಡಿದ್ದೇನೆ, ನನ್ನ ಹಸ್ಬೆಂಡ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಈ ತರ ಸಿನಿಮಾ ಇಂಡಸ್ಟ್ರಿ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ, ಎಜುಕೇಟೆಡ್ ಇದ್ದೀರಾ, ಸೊ ನಿಮ್ಮನ್ನ ಈ ರೀತಿ ನೋಡಿದಾಗ ಹೌದೇನಪ್ಪ ಸಿನಿಮಾ ಏನು ಹೀರೋಯಿನ್ ಜೊತೆ ಫುಲ್ ಇದ ಅಂತ ಹಿಂಗ್ ಕೇಳ್ಬಿಟ್ರೆ ಎಷ್ಟು ಅಸಹ್ಯ ಅನ್ಸುತ್ತೆ ಅಂತ ಅನ್ನೋದಕ್ಕೆ ಇಂಥ ವಿಚಾರವನ್ನ ಹೆಂಗ್ ಅಡ್ರೆಸ್ ಮಾಡೋದು. ಮತ್ತೆ ಇವ್ರನ್ನ ಎಲ್ಲಿ ನಿಲ್ಸಿ ಮಾತಾಡ್ಸೋದು? ಇವ್ರು ಮೀಡಿಯಾಗಳಲ್ಲಿ ಹೋಗಿ ಮಾತಾಡೋ ಬದಲು, ಈಗ ಅಫ್ಕೋರ್ಸ್ ಲಾ ಅಂಡ್ ಆರ್ಡರ್ ಇದಾವೆ, ಪರ್ಸನಲ್ ವಿಚಾರಗಳನ್ನ ಆಕ್ಚುಲಿ ಅಲ್ಲಿ ಹೋಗಿ ಸಾರ್ಟ್ ಔಟ್ ಮಾಡ್ಕೋಬಹುದು. ಯಾರು ಮಾಡಿದಾರೆ ಇಂಥವ್ರು ಮಾಡಿದಾರೆ ಮೇಲೆ ಕಂಪ್ಲೇಂಟ್ ಹಾಕು, FIR ಮಾಡಿಸಿ ಇನ್ನೇನೋ ಮಾಡಬಹುದು. ಬಟ್ ವೆನ್ ಇಟ್ ಕಮ್ಸ್ ಟು ಪಬ್ಲಿಕ್, ನಾವು ಕೂಡ ಇದನ್ನ ಪಬ್ಲಿಕ್ ಆಗಿ ಮಾತಾಡೋಣ ಅಂತ ಅನ್ಕೊಂಡು ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು, ಇದನ್ನ ಹೆಂಗ್ ಅಡ್ರೆಸ್ ಮಾಡುದು? ಇವ್ರಿಗೆ ಒಂದು ನ್ಯಾಯ ಕೊಡ್ಬೇಕಿಲ್ಲ, ನಮ್ಮ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಇಂಡಸ್ಟ್ರಿಗೆ ಒಂದು ನ್ಯಾಯ ಕೊಡ್ಬೇಕು ಸರ್. ನಾವು ಬಿಟ್ಟಿರ್ತಕ್ಕಂಥ ಲೂಪೋಲ್ಸ್, ಹೌದು, ನಾವು ಗಟ್ಟಿ ಇಲ್ಲ ಅಂದ್ರೆ ಎಲ್ಲರೂ ಸಹ ಮಾತಾಡ್ತಾರೆ. ನಾನು ಯಾರೋ ಆ ಹುಡುಗಿ ಮಾತಾಡಿದಾಳೆ, ಅವಳ ಪರವಾಗಿ ಅಥವಾ ವಿರೋಧವಾಗಿ ನಾನು ಮಾತಾಡ್ತೇನೆ. ಆದ್ರೆ ಒಂದು ನನಗನ್ಸಿದ್ದ ನಾನು ಹೇಳ್ತೀನಿ, ಆ ಹುಡುಗಿ ಹೇಳಿದ್ದು ಸತ್ಯವೂ ಇರಬಹುದು, ಸತ್ಯವೇ ಅಂತ ಇಟ್ಕೋಣ ಇರ್ಬೋದು, ನಡೀತಾ ಇರ್ತಾರೆ. ಅದೇನು ಇಲ್ಲಿ ಒಂದೇ ಕಡೆ ನಡೆಯಲ್ಲ, ಎಲ್ಲಾ ಕಡೆನೂ ಇರತ್ತೆ ಅಂತ ಇಟ್ಕೋಣ ಅಲ್ವಾ? ಅವಳು ಹೇಳಿದ್ದೆ ಅಲ್ವಾ? ಆದ್ರೆ ನನ್ನ ಪ್ರಶ್ನೆ ಅದಲ್ಲ, ಯಾಕೆ ಇಷ್ಟ ದಿನ ಏನ್ ಮಾಡ್ತಾ ಕೂತಿದ್ಲು? ಎಕ್ಸಾಕ್ಟ್ಲಿ ಇಷ್ಟು ದಿನ ಏನ್ ಮಾಡ್ತಾ ಕೂತಿದ್ಲು? ಮೊದ್ಲೇ ತಗೊಂಡ್ ಬರ್ಬೋದಿತ್ತಲ್ವಾ? ಈ ವಿಚಾರ ನಾನು ನೋಡಿದ್ದೀನಿ. ಒಂದು ಇವತ್ತು ಏನಾಗಿದೆ ಅಂದ್ರೆ, ಹೆಂಗಾದ್ರೂ ಆಗ್ಲಿ ಅದು ನೆಗೆಟಿವ್ನೋ ಪಾಸಿಟಿವ್ನೋ ಒಟ್ಟಿನಲ್ಲಿ ಪ್ರಚಲಿತದಲ್ಲಿ ಇದ್ಬಿಡ್ಬೇಕು ಅನ್ನೋದು ಒಂದಿಷ್ಟು ಚೆನ್ನಾಗಿದೆ. ನಾನು ಯಾರ ಬಗ್ಗೆನೂ ಅಲ್ವಾ? ಅದೇ ಅದಕ್ಕೆ ಏನೇನೋ ಮಾಡ್ತಾರೆ. ಅದು ಏನಂದ್ರೆ, ಇನ್ನೊಂದು ನಮ್ಗೆ ನಿಮ್ಗೆ ಎಲ್ಲ ಗೊತ್ತಿರುತ್ತೇನಂದ್ರೆ, ನಮ್ದು ಬಣ್ಣದ ಲೋಕ, ಬೇರೆ ಇಂಡಸ್ಟ್ರಿ ಇದೆ ಬೇರೆ. ಇವಾಗ ನಾವು ಬೇರೆ ಇಂಡಸ್ಟ್ರಿನಲ್ಲಿ ನಾವು ಅಲ್ಲಿ ಇದ್ದಾಗ ನಮ್ಗೆ ಇದು ಏನು ಸಹ ನಮ್ಗೆ ಗೊತ್ತಿರೋದಿಲ್ಲ, ನಮ್ಗೇನು ಗೊತ್ತಿರೋದಿಲ್ಲ. ಇದನ್ನೆಲ್ಲ ನಾವು ಅಷ್ಟಾಗಿ ಎಲ್ಲರೂ ಸಹ ಅಬ್ಸರ್ವ್ ಮಾಡೋದಿಲ್ಲ. ನಮ್ ಕೆಲಸ ನಮ್ ಇದು ಅದ್ರಲ್ಲಿ ಇರ್ತೀವಿ, ಮಾಡ್ತೀವಿ. ಆದ್ರೆ ಈ ಒಂದು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಇಲ್ಲಿ ಒಂದಿಷ್ಟು ಜನ ಏನೋ ಅವರಿಗೆ ಅವರ ತೀಟೆಯನ್ನು ತೀರ್ಸ್ಕೊಳಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಏನೇನೋ ಮಾತಾಡ್ತಾರೆ, ಏನೇನೋ ಇದು ಮಾಡ್ತಾರೆ. ನಾನು ಕೇಳೋದಷ್ಟೇ ಮೇಡಮ್, ಇವಾಗ ತಮಗೂ ಗೊತ್ತಿರ್ಬೋದು, ಇದೇ ವಿಚಾರವಾಗಿ ಪೋಸ್ಟ್ ಕಾಯ್ದೆ ಬರ್ತಾ ಇದೆ. ಇವೆಲ್ಲವೂ ಏನಂದ್ರೆ ನಾನು ಹೇಳೋದಷ್ಟೇನೆ ಮೇಡಮ್. ಇವಾಗ ನಾನು ಇಲ್ಲಿ ಬಂದಿದ್ದೀನಿ, ನೀವು ಇಲ್ಲಿ ಕೂತಿದ್ದೀರಾ, ಇಲ್ಲಿ ಎಲ್ಲ ಮುಗಿದಾದ್ಮೇಲೆ ಏನೋ ಒಂದು ಆಯ್ತು ಅಂತ ಇಟ್ಕೊಳ್ಳಿ, ಓಕೆ? ನೀವು ನಾನು 5 ವರ್ಷ ಬಿಟ್ಬಿಟ್ಟು 2 ವರ್ಷ ಬಿಟ್ಬಿಟ್ಟು ನನಗೆ ಇಂಟರ್ವ್ಯೂ ಕೊಡುವಾಗ ಹಂಗ್ ಮಾಡಿದ್ರು ಅಂತ ಹೇಳಿದ್ರೆ ಅದ್ರಲ್ಲಿ ಏನ್ ಅರ್ಥ ಇದೆ? ಇಮಿಡಿಯೇಟ್ ಆಗಿ ಈಗ್ಲೇ ಹೇಳ್ಬಿಡಿ. ಎಲ್ಲವೂ ಇಲ್ಲಿ ಸರಿ ತಪ್ಪು ಅದು ಬೇರೆ. ನೋಡಿ ಮೇಡಮ್, ನಾವು ಮನುಷ್ಯರಾಗಿ ಹುಟ್ಟಾದ್ಮೇಲೆ ನಮ್ ಸಿನಿಮಾ ಅಂದ್ರೆ ಏನು? ಹೆಚ್ಚಾಗಿ ನಡೆಯತಕ್ಕಂಥದ್ದೇ ಪ್ರೀತಿ, ಪ್ರೇಮ, ವಿಶ್ವಾಸ, ಇನ್ನೊಂದು ಅದ್ರ ಮೇಲೆನೆ. ಓಕೆ, ಎಷ್ಟೋ ಜನ ನೀವು ನೋಡಿದ್ದೀರಾ, ನಾವು ನೋಡಿದ್ದೀವಿ. ಒಂದು ಮದುವೆಯಾಗಿ ಸಂಸಾರವನ್ನು ನಡೆಸಿರೋರು ನಾವು ಇವತ್ತಿಂದ ನೋಡಿಲ್ಲ ಈ ರಂಗದಲ್ಲಿ. ಯಾವಾಗಿಂದನೋ ಅದು ನಡ್ಕೊಂಡು ಬಂದಿದೆ. ಒಂದು ವಿಶ್ವಾಸದಲ್ಲಿ ಎಷ್ಟೋ ಜನ ಇದ್ದಾರೆ. ಈಗೀಗ ಏನಾಗಿದೆ ಅಂದ್ರೆ, ನನಗನ್ನಿಸ್ತಾ ಇದೆ ಮೇಡಮ್, ಯಾವಾಗ್ಲೂ ಸಹ ನಾನು ಪ್ರಚಲಿತವಾಗಿರಬೇಕು. ಹಾಗಿದ್ರೆ ನನಗೆಲ್ಲೋ ನೀವು ನೋಡ್ಬೋದು, ಕೆಲವೊಂದಿಷ್ಟನ್ನ ಆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತು ಅಂದ್ರೆ ಅವ್ರಗಳ ಮುಖ ನೋಡ್ತಂದ್ರೆ ವಾಂತಿ ಬರುತ್ತೆ. ಅವ್ರು ಹಾಕೋ ಪೋಸ್ಟ್ಗಳಿರ್ಬೋದು, ಅವ್ರು ಹಾಕೋ ಮಾತಿರ್ಬೋದು, ಅವ್ರನ್ನೆಲ್ಲ ಯಾರು ಆರ್ಟಿಸ್ಟ್ ಅಂತಾರೆ, ಅಂತವ್ರನ್ನ ತಗೊಂಡೋಗಿ ನಾವೆಲ್ಲ ಕೂರಿಸ್ತಾ ಇದೀವಲ್ಲ, ಇವತ್ತು ಬೇಜಾರು ನನಗಿದೆ. ಓಕೆ, ಯಾಕೆಂದ್ರೆ ಇವತ್ತಿನ ದಿನ ಏನಾಗಿದೆ ಅಂದ್ರೆ, ಇಲ್ಲಿ ನಮ್ಮಲ್ಲೂ ಸಹ ಯಾರು ಪ್ರಶ್ನೆ ಮಾಡಲ್ಲ, ಇವನ್ನೆಲ್ಲ ಯಾರು ಕೇಳೋದೇ ಇಲ್ಲ. ಇವಾಗ ನೋಡಿರ್ಬೋದು ನೀವು, ಪ್ರೊಡ್ಯೂಸರ್ಗಳಾಗಿರ್ಬೋದು, ಇಂಥ ವಿಚಾರಗಳಲ್ಲಿ ಡೈರೆಕ್ಟರ್ಗಳಾಗಿರ್ಬೋದು, ಎಷ್ಟು ಜನ ಇಂಟರ್ವ್ಯೂ ಕೊಡ್ತಿದ್ದಾರೆ. ಮೊನ್ನೆ ಯಾವ್ದೋ ಒಂದು ವಿಚಾರ ತಾವು ಸಹ ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ. ನಾನು ಹೇಳೋದಷ್ಟೇನೆ, ಮಾತಾಡ್ಬೇಕು. ಅಯ್ಯ ನನಗೆ ಯಾಕೆ ಅಂದ್ಬಿಟ್ಟು ಇನ್ ಸ್ವಲ್ಪ ದಿನದಲ್ಲಿ ನನಗೆ ಯಾಕೆ ಅಂತಿದ್ರೆ ಕನ್ನಡ ಫಿಲಂ ಇಂಡಸ್ಟ್ರಿ ನನಗೆ ಯಾಕೆ ಅಂತ ಆಗೋಗುತ್ತೆ. ಅದು ಆಗ್ತಾ ಇದೆ, ಯಾರಿಗೂ ಅರ್ಥ ಆಗ್ತಿಲ್ಲ. ಓಕೆ, ಇವಾಗ ಏನ್ ಇಂಥ ವಿಚಾರಗಳು ಬರ್ತಾ ಇದ್ದಾವೆ,
ಆ ಕ್ಷಣದಲ್ಲಿ ಬಗೆಹರಿಬೇಕು, ಆ ಕ್ಷಣದಲ್ಲಿ ಗೊತ್ತಿರ್ಬೇಕು. ನೀವೊಂದು ಕಂಪ್ಲೇಂಟ್ ಕೊಡ್ಬೇಕು, ಹೋಗಿ ಕೊಡಿ ಪೊಲೀಸ್ ಸ್ಟೇಷನ್ಗೆ. ಅದು ಬಿಟ್ಬಿಟ್ಟು ನೀವು 2 ವರ್ಷ ಆದ್ಮೇಲೆ ಬಂದು ಇಲ್ಲೆಲ್ಲೋ ಬಂದಾಗ ಹೇಳ್ತೀನಿ, ಇನ್ನೊಂದು ಯಾವ್ದೋ ಚಾನ್ಸ್ ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳ್ತೀನಿ ಅನ್ನೋದು ತಪ್ಪು. ನನ್ನ ಪ್ರಕಾರ ಅದು ತಪ್ಪು. ಆಗಿದಾವೆ ಮೇಡಮ್, ತುಂಬಾ ಆಗಿದಾವೆ. ಐ ಡೋಂಟ್ ವಾಂಟ್ ಟು ಟಾಕ್ ದಟ್ ಇಶ್ಯೂ. ಓಕೆ, ಇವಾಗ ಯಾಕೆಂದ್ರೆ ನಾವು ನೋಡಿ ನಮ್ ಸೆಟ್ಗೆ ಹೋಗೋದು ಕಡಿಮೆ. ಓಕೆ, ನಾನು ಹೋದ್ರು ಸಹ ಎಲ್ಲರನ್ನು ಸಹ ನಮ್ಮ ಮಕ್ಕಳ ರೀತಿ ಮಾತಾಡ್ಸಿ ಪ್ರೀತಿಯಿಂದ ಬರ್ತೀವಿ. ಮಾತಾಡ್ಸಿಲ್ಲ ಯಾರೋ ಒಬ್ಬ ಆರ್ಟಿಸ್ಟ್ ಅದ್ರ ನೋಡ್ತೀವಿ, ಗೊತ್ತಾಗತ್ತೆ, ಸುಮ್ಮನೆ ನಮ್ಮ ಪಾಡ್ ನಾವು ಬರ್ತೀವಿ ಅಷ್ಟೇ. ಇವೆಲ್ಲ ಒಂದಿಷ್ಟು ಕಾಲಘಟ್ಟನೇ ಚೇಂಜ್ ಆಗಿದೆ. ಮೊದ್ಲಿದ್ದೇ ಬೇರೆ ರೀತಿ ಇತ್ತು, ಇವತ್ತಿನ ದಿನ ಇಮ್ಮಿಡಿಯೇಟ್ ಆಗಿ ಬೆಳಕಿಗೆ ಬಂದ್ಬಿಡ್ಬೇಕು. ಮೊದ್ಲೆಲ್ಲ ಈಗ ನಮ್ ರಾಜ್ಕುಮಾರ್ ಅವ್ರು ಇರ್ಬೋದು, ಶಂಕರ್ ನಾಗ್ ಅವ್ರು ಇರ್ಬೋದು, ಇವರೆಲ್ಲ ಪಬ್ಲಿಕ್ ಅಲ್ಲಿ ಅಡ್ರೆಸ್ ಮಾಡ್ತಿದ್ದಂತ ವಿಚಾರಗಳು ನಮ್ಮ ನಾಡಿಗೆ ಸಂಬಂಧಪಟ್ಟದ್ದು, ನಮ್ಮ ಭಾಷೆಗೆ ಸಂಬಂಧಪಟ್ಟದ್ದು, ನಾವು ಕುಡಿಯುವ ನೀರಿಗೆ ಸಂಬಂಧಪಟ್ಟದ್ದು, ಅಂದ್ರೆ ಸೋಷಿಯಲ್ ಕನ್ಸರ್ನ್. ಇವತ್ತು ಸಹ ಕುಡಿಯುವ ನೀರಿಗಲ್ಲ, ಕುಡಿಯುವ ಬೇರೆದಕ್ಕೆ ಸಂಬಂಧಪಟ್ಟಿದ್ದನ್ನ ನೇರವಾಗಿ ಹೇಳ್ತಾರೆ, ಬಂದು ಮಾತಾಡ್ತಾರೆ, ಅದನ್ನ ತೋರಿಸ್ತಾರೆ, ಪ್ರಮೋಟ್ ಮಾಡ್ತಾರೆ. ಹೌದು, ಎಷ್ಟೆಷ್ಟು ಕೆಟ್ಟ ವಿಚಾರಗಳನ್ನ ಇವತ್ತು ಪ್ರಮೋಟ್ ಮಾಡ್ಬಿಡ್ತಾ ಇದೀವಿ ನಾವು. ಇವಾಗ ಒಂದು ಕೆಟ್ಟದ್ದು ಅನ್ನೋದೇ ಕೆಟ್ಟದೆ, ಅದು ಯಾವತ್ತಿದ್ರು ಅಲ್ವಾ? ಅದನ್ನ ಬಂದ್ಬಿಟ್ಟು ನಾವು ಪ್ರಮೋಟ್ ಮಾಡಿದ್ರೆ ಫೈನಲ್ ಆಗಿ ಇದರಿಂದ ಯಾರಿಗೆ ಏನ್ ಸಿಗ್ತಾ ಇದೆ ಅಂತ ಗೊತ್ತಾಗ್ಬೇಕು. ಇವಾಗ ಯಾವ್ದೋ ಒಂದು ಅಂತ ಇಟ್ಕೊಳ್ಳಿ, ಅದರಿಂದ ಎಲ್ಲರಿಗೂ ಸಹ ಅದ್ರಲ್ಲಿ ತೊಡಗಿಸ್ಕೊಂಡವ್ರಿಗೆ ಒಂದು ಹಣ ಬರ್ತಾ ಇದೆ ಅಂತ. ಓಕೆ, ನಿಮ್ ಹಣನೇ ಹೋಗ್ತಾ ಇದೆ ಅಂದಾಗ ಅಂತ ಒಂದಿಷ್ಟು ಪ್ರಾಡಕ್ಟ್ ಗಳನ್ನ ನೀವು ಪ್ರಮೋಟ್ ಮಾಡಕ್ ಹೋಗ್ತಾ ಇದ್ದೀರಾ ಅಂದ್ರೆ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇನೆ. ಸರ್, ನೆಕ್ಸ್ಟ್ ವಿಚಾರ ಬರೋದಾದ್ರೆ, ಈ ಸಬ್ಸಿಡಿ ಇತ್ತೀಚೆಗೆ ನಮ್ಮ ಚೇಂಬರ್ ಎಲೆಕ್ಷನ್ ನಡೆಯೋ ಹಿಂದಿನ ದಿನ ಒಂದು ಸ್ಟ್ರೈಕ್ ಆಗುತ್ತೆ, ಸಬ್ಸಿಡಿ ನಮ್ಮ ಹಕ್ಕು ಅಂತ ಹೇಳ್ಕೊಂಡು. ಆಯ್ತಾ? ನನ್ನ ಪ್ರಶ್ನೆ, ನನಗೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಿಕಾಸ್ ಲಾ ಓದಿರೋ ಕಾರಣ ಫಂಡಮೆಂಟಲ್ ರೈಟ್ಸ್ ಏನು, ನಾನು ಈ ದೇಶದಲ್ಲಿ ಹುಟ್ಟಿದ್ಮೇಲೆ ನನ್ನ ಫಂಡಮೆಂಟಲ್ ರೈಟ್ಸ್ ಏನು ಅನ್ನೋ ಜ್ಞಾನ ತುಂಬಾ ಚೆನ್ನಾಗಿದೆ. ಸಿನಿಮಾ ಮಾಡಿದವ್ರಿಗೆಲ್ರಿಗೂ ಸಬ್ಸಿಡಿ ಸಿಗಬೇಕು ಅನ್ನೋ ವಾದನ ತಾವು ಒಪ್ಕೋತೀರಾ? ಇಲ್ಲಿ ಸ್ಟ್ರೈಕ್ ಆಗಿರೋದೇ ಅದು, ಸಬ್ಸಿಡಿ ಸಿಗಬೇಕು. ಸಿನಿಮಾ ಮಾಡಿದವರೆಲ್ರಿಗೂ ಸಬ್ಸಿಡಿ ಸಿಗಬೇಕು ಅನ್ನೋದು ಸರಿನಾ? ಬಿಕಾಸ್ ನಾನ್ ಅನ್ನೋದು, ಯಾವ ಸರ್ಕಾರ ಈ ದೇಶದಲ್ಲಿ ಹುಟ್ಟಿದವರೆಲ್ಲ ಸಿನಿಮಾ ಮಾಡ್ಬೇಕು ಅಂತ ಏನಾದ್ರು ಹಾಗೆ ನಾನು ನೀವ್ ಹೇಳ್ತಾ ಇದ್ರೆ, ಇವತ್ತಿನ ದಿನ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಬಂದಿದೆ. ಸಿನಿಮಾ ಮಾಡಿದವರು ಎಲ್ಲರಿಗೂ ಸಬ್ಸಿಡಿ ಸಿಗ್ಬೇಕು ಅಂದ್ರೆ ಚಾಲೆಂಜ್. ನಂಗೆ 10 ಲಕ್ಷ ಒಂದು ಫಿಲಮ್ಗೆ ಅಲ್ವಾ, 25 ಫಿಲಂ ಮಾಡ್ತೀನಿ ನಾನು. ಅದೇ ನೇರವಾಗಿ ನಾನು ನನ್ನ ಪ್ರೊಡಕ್ಷನ್ ಹೌಸ್ ಅನ್ನು ಹಾಕ್ಬಿಟ್ಟು 25 ಫಿಲಂ ಮಾಡ್ತೀನಿ. ಇವತ್ತೇ ಅನೌನ್ಸ್ ಮಾಡ್ಬಿಡ್ತೀನಿ. ಎಲ್ಲರಿಗೂ ಅಂದ್ರೆ ಅದು ಹಾಗಾಗುದಿಲ್ಲ, ಎಲ್ಲರಿಗೂ ಸಹ ಕೊಡಕ್ಕಾಗಲ್ಲ. ಯಾಕೆಂದ್ರೆ ನಾಮ್ಸ್ ಇದೆ, ಪ್ರಾಬಬಲಿ ಇವತ್ತಿನ ದಿನ ಪ್ಯಾರಾಮೀಟರ್ಸ್ ಇದೆ. ಸೊ ಇದ್ರಲ್ಲಿ ನನಗೆ ಗೊತ್ತಿದ್ದಂಗೆ ಈಗ ಅಟ್ ಪ್ರೆಸೆಂಟ್ ಮೂಮೆಂಟ್ಗೆ 200 ಫಿಲಂ ಸಬ್ಸಿಡಿ ಇದೆ. ಒಂದು ಮೇಡಮ್, ಸಬ್ಸಿಡಿ ನಿಜ ಬೇಕಾಗಿದೆ ಫಿಲಂ ಮಾಡೋರಿಗೆ. ಯಾಕೆ ಅಂದ್ರೆ ನಿರ್ಮಾಪಕ ಅಂತ ಮಾಡಿ ಇವತ್ತಿನ ದಿನ ಕಳ್ಕೊಂಡ್ಬಿಟ್ಟಿರ್ತಾನೆ. ಹಾಗಾಗಿ ಅವತ್ತಿನ ದಿನ ಸಬ್ಸಿಡಿ ಅಂತ ಶುರುವಾಗಿದ್ದ ವಿಚಾರವೇ ಬೇರೆ, ಇವತ್ತಿನ ದಿನ ಸಬ್ಸಿಡಿ ಅನ್ನೋದು ಬಂದು ನಿಂತಿರ್ತಕ್ಕಂಥ ವಿಚಾರವೇ ಬೇರೆ. ನಾನು ಒಂಚೂರು ವೆಯ್ಟ್ ಮಾಡ್ತಿದ್ದೀನಿ, ಸರಿ ಸಬ್ಸಿಡಿ ರಿಲೀಸ್ ಆಗ್ಲಿ, ಯಾವ ರೀತಿ ರಿಲೀಸ್ ಆಗತ್ತೆ, ಏನು ಎತ್ತ ನೋಡುವ ಅಂತ. ಇಲ್ಲ, ನನಗೆ ಒಂದು ಕುತೂಹಲ ಏನಂತ ಹೇಳಿದ್ರೆ, ಯಾವ ತರ ಸಿನಿಮಾಗಳಿಗೆ ಸಬ್ಸಿಡಿ ಸಿಗುತ್ತೆ, ನನಗೂ ಇದೊಂದು ಇಂಟ್ರೆಸ್ಟಿಂಗ್ ವಿಚಾರ. ನನಗೂ ಇದೆ ಇಂಟ್ರೆಸ್ಟ್ ಅದೇ, ಅದಕ್ಕೆ ನಾನು ಹೇಳಿದ್ದು ಈ ಸರಿ ಯಾವ ರೀತಿಯ ಸಿನಿಮಾಗಳಿಗೆ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕು. ಮತ್ತೆ ಇಲ್ಲಿ ಏನಂದ್ರೆ, ಈ ಸಬ್ಸಿಡಿ ಅನ್ನೋದು ನನಗೆ ಯಾಕೋ ಒಂದು ಚೂರು ಕಿರಿಕಿರಿಯ ವಿಚಾರ. ಒಂದು, ಈ ನೀವು ಒಳ್ಳೆ ಫಿಲಿಮ್ ಕೊಟ್ರು ಕೊಡದೇ ಇರೋರು ಬೈಕ್ ಕೊಡ್ತಾರೆ, ಈ ಕಡೆ ಕೊಟ್ಟೋರು ಒಂದಿಷ್ಟು ಕೆಟ್ಟ ಫಿಲಂಗಳು ಯಾವಾಗ್ಲೂ ಸಹ ಹೋಗ್ತಾನೆ ಇದಾವೆ, ಕಾಣ್ತಾ ಇದೆ ಅದು ಕಣ್ಣೆದುರುಗಡೆ. ಮತ್ತೆ ಇಲ್ಲಿ ತಮಗೂ ಗೊತ್ತಿದೆ, ಒಂದೇ ಪ್ರೊಡಕ್ಷನ್ ಹೌಸ್ ನ ಕೆಲವು ಚಿತ್ರಗಳಿಗೆ ಸಾಮಾನ್ಯವಾಗಿ 5-6 ಸಿನಿಮಾಗಳಿಗೆ ಗುಳುಮ್ ಆಗ್ತಾ ಇದೆ ಅನ್ನೋದು ಕಂಟಿನ್ಯೂ ಆಗಿ. ಇಲ್ಲಿ ಏನಂತೀರ, ಏಜೆಂಟ್ಸ್ಗಳು, ಬ್ರೋಕರ್ಸ್ಗಳು ಎಲ್ರೂ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸಬ್ಸಿಡಿ ಅನ್ನೋದು ಹಕ್ಕು ಅಂತ ನಾನ್ ಹೇಳುದಿಲ್ಲ. ನಿಮ್ಗೆ ಸಬ್ಸಿಡಿ ಬಂದಿದೆ, ಇವಾಗ ನಿಮ್ಮ ಸಿನಿಮಾ ಅಪ್ರಿಸಿಯೇಷನ್, ಅದು ನಿಮ್ಮ ಸಿನಿಮಾ ಅಲ್ಲಲ್ಲ, ಹಕ್ಕು ಯಾವಾಗ ಆಗ್ತದೆ? ನಿಮ್ಮ ಸಿನಿಮಾ ಸಬ್ಸಿಡಿ 2024ನೇ ಸಾಲಿನ ಸಬ್ಸಿಡಿಗೆ ಸೆಲೆಕ್ಟ್ ಆಗಿ
ನಿಮಗೆ ಏನು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಎಲ್ಲ ಕೊಡೋದು. ಹೌದು. ಓಕೆ, ಅಲ್ಲಿಂದ ನಿಮಗೆ ಸಬ್ಸಿಡಿ ಬಂದಿದೆ ಅಂತ ನಿಮಗೆ ಒಂದು ಪತ್ರ ಮುಖೇನ ಅಥವಾ ಇಮೇಲ್ ಅಥವಾ ಇನ್ನೊಂದು ಬಂದಾದ್ಮೇಲೆ ಆ ಹಣ ನಿಮಗೆ ಸಿಕ್ಲಿಲ್ಲ, ಲೇಟ್ ಆಗ್ತಿದೆ, ಇನ್ನೊಂದು ಅಂದಾಗ ಹೋರಾಟ. ಸಬ್ಸಿಡಿ ನಿಮ್ಮ ಹಕ್ಕು. ಹೌದು. ಸಬ್ಸಿಡಿಯೇ ಅನೌನ್ಸ್ ಮಾಡದೆ ಎಲ್ಲ ಸಿನಿಮಾಗಳಿಗೂ ಸಹ ಸಬ್ಸಿಡಿ ಸಿಗಬೇಕು ಅನ್ನೋದು ಅದು ಯಾರ ಹಕ್ಕು ಆಗುವುದಿಲ್ಲ. ಯಾಕೆಂದ್ರೆ ನಿಮಗೆ 2019ರಿಂದ 22ರವರೆಗಿರ್ಬೇಕು, ಇರುವುದೇ 125 ಸಿನಿಮಾಗೆ. ಆ 125ರಲ್ಲಿ ಕೆಲವು ಕಿತ್ಕೊಂಡು ಹೊಟ್ಟೋಗ್ಬಿಡ್ತವೆ, ತಮ್ಗೆ ಗೊತ್ತಿರಲಿ. ಬೇರೆ ಬೇರೆ ಇದ್ರಲ್ಲಿ ಹೋಗಿ ಒಂದ್ 118 ಸಮಥಿಂಗ್ ಅಲ್ಲಿಗೆ ಬಂದಿರುತ್ತೆ. ಅಷ್ಟು ಸಿನಿಮಾಗ್ ಮಾತ್ರ ಅನೌನ್ಸ್ ಆದ್ಮೇಲೆ ಅದು ಅವರ ಹಕ್ಕಾಗತ್ತೆ. ಅದು ಬಿಟ್ಟು ನಾನು ಇವತ್ತೇನೆ ನನ್ನ ಹಕ್ಕು ಅಂತ ಹೋಗಿ ಕೂತ್ರೆ ಅವ್ರು ಮಾಡೋ ಕೆಲಸನೂ ಮಾಡಲ್ಲ. ಅದು ತುಂಬಾ ಹೊಸ ಸಿನಿಮಾ ಮೇಕರ್ಸ್ಗೆ, ಹೊಸ ಇನ್ವೆಸ್ಟರ್ಸ್ಗೆ ದಿಕ್ಕು ತಪ್ಪಿಸಿದಂಗ ಆಗುತ್ತೆ. 100% ಸಿನಿಮಾ ಮಾಡ್ಬಿಟ್ಟು ಸಬ್ಸಿಡಿ ಗ್ಯಾರಂಟಿ. ಅಲ್ಲಲ್ಲ, ಇದು ಇದು ಒಂದು ಎಲ್ರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಿನಿಮಾ ಮೇಕರ್ಸ್ ಏನಪ್ಪಾ ಅಂದ್ರೆ, ಸರ್ ಸಬ್ಸಿಡಿ ನಾನು ಕೇಳಿರೋದು, ನಾವ್ ದಿನಾನು ಕೇಳ್ತಾ ಇರ್ತೀವಿ ಇದನ್ನ. ಸರ್ ಈ ಫಿಲಂ ಸಬ್ಸಿಡಿ ಗ್ಯಾರಂಟಿ ಸರ್ ಅಂತ ಹೇಳ್ತಾರಲ್ವಾ, ಈ ಫಿಲಂ ಸೂಪರ್ ಡೂಪರ್ ಹಿಟ್ ಆಗತ್ತೆ ಅಂತ ಹೇಳ್ತಾರೆ. ಅವೆಲ್ಲ ಆಗೋದಿಲ್ಲ, ಅದು ಯಾರ ಕೈಲೂ ಇಲ್ಲ. ಓಕೆ, ಸಬ್ಸಿಡಿಗಾಗಿ ಸಿನಿಮಾ ಮಾಡೋರನ್ನ ಮೊದ್ಲು ಒದ್ವರ್ಗಕ್ಕಿಂತ ನಾನು ಬರ್ದಿದ್ದೆ. ನಾನು ಇವತ್ತಿಗೂ ಹೇಳ್ತೀನಿ, ಸಬ್ಸಿಡಿಗಾಗಿ ಸಿನಿಮಾ ಮಾಡ್ತಕ್ಕಂತ ಕ್ವಾಲಿಟಿ ಯಾವ್ದು ಇರುತ್ತೆ ಅನ್ನೋದನ್ನ ಈ ಸರಿ ಬಂದಾದ್ಮೇಲೆ ನಾನ್ ಬೇಕಾದ್ರೂ ಹೇಳ್ತೀನಿ. ಇದು ಸಬ್ಸಿಡಿ ಫಿಲಂ, ಸಬ್ಸಿಡಿಗಾಗಿಯೇ ಮಾಡಿರ್ತಕ್ಕಂಥ ಸಿನಿಮಾ ಅನ್ನೋದನ್ನ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಲ್ಲಿ ನಾವು ಈ ಸರಿ ಹೇಳ್ತೀವಿ. ಓಕೆ, ನನ್ನ ಈ ಮಾತಿನಿಂದ ಯಾರಾದ್ರೂ ಕೇಳಿಸ್ಕೊಳ್ತಾ ಇರೋರು ನಿಮ್ಮ ಈ ಒಂದು ಚಾನೆಲ್ ಮುಖಾಂತರ ಕೇಳಿಸ್ಕೊಂಡ್ರೆ, ನಾನು ನೇರವಾಗಿ ಫಿಲಂಗೆ ಏನಾದ್ರೂ ಸಬ್ಸಿಡಿ ಕೊಟ್ಟಿದ್ರೆ ಇದಕ್ಕೆ ಒಂದು ಉಗ್ರ ಹೋರಾಟ ಅಂತಾರಲ್ಲ, ಹಂಗೆ ಉಗ್ರ ಹೋರಾಟ ಮಾಡಿ ಸಬ್ಸಿಡಿನ ಕ್ಯಾನ್ಸಲ್ ಮಾಡ್ಸೋಣ. ಯಾರಿಗೂ ಕೊಡ್ಬೇಡಿ ಸಬ್ಸಿಡಿ, ಬೇಕಾಗಿಲ್ಲ. ನಾನು 2.5 ಕೋಟಿ 3 ಕೋಟಿ 4 ಕೋಟಿ 5 ಕೋಟಿ ಖರ್ಚು ಮಾಡ್ಬಿಟ್ಟು 10 ಲಕ್ಷಕ್ಕೆ ನಿಮ್ ಮುಂದೆ ಬಂದು ನಿಂತ್ಕೊಳ್ಳೋ ಬದಲು ಸಬ್ಸಿಡಿ ಕ್ಯಾನ್ಸಲ್ ಮಾಡಾಕಿ ಇಲ್ವಾ? ನಿಮ್ಮ ಹತ್ರ ಬಂದಿರತಕ್ಕಂತ 200 ಸಿನಿಮಾನೋ 225 250 ಅಪ್ರೂವಲ್ ಆಗಿರೋ ಫಿಲಂ ನಲ್ಲಿ ಪರ್ಫೆಕ್ಟ್ ಆಗಿ ಇಂಥ ಸಿನಿಮಾಗಳಿಗೆ 125 ಕೊಡ್ಬೇಕು ಅನ್ನೋದು ಅಥವಾ ಈಗ 200 ಕೊಡ್ಬೇಕು ಅನ್ನೋದನ್ನ ಮಾಡಿ ಪ್ರಶ್ನೆ ಮಾಡೋದಿಲ್ಲ. ಈ ಕಡೆ ಒಂದು ಆಂಗಲ್ ನಲ್ಲಿ ಇಲ್ಲೊಂದು ಕ್ಯಾಮ್ರಾ ಇಟ್ಬಿಟ್ಟು ಅಲ್ಲಿಂದ ಒಂದು ಹುಡುಗಿ ಅವಳ ತಾಯಿ ನಡ್ಕೊಂಡು ಬಂದು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 6 ನಿಮಿಷ ಆಗಿರುತ್ತೆ. ಅಲ್ಲಿಂದ ಒಂದು ಹುಡುಗಿ ಕೈನಲ್ಲಿ ಒಂದು ಪುಸ್ತಕ, ತಾಯಿ, ಅಲ್ಲಿಂದ ಏನು ಅವರಿಗೆ ಏನು ಇರುವುದಿಲ್ಲ. ಆಮೇಲಿಂದ ಡಬ್ಬಿಂಗ್ ನಲ್ಲಿ ಸುಮ್ಮನೆ ವಾಯ್ಸ್ ಕೊಟ್ಟಾಗಿರುತ್ತೆ. ಯಾಕೆಂದ್ರೆ 6 ನಿಮಿಷ ನಾನು ನೋಡಿರೋದು. ಕೊನೆಯಲ್ಲಿ 3 ನಿಮಿಷದಲ್ಲಿ ಕಥೆಯ ಸಾರಾಂಶವನ್ನ ಹೇಳ್ತಕ್ಕಂತ ಅನೇಕ ಸಬ್ಸಿಡಿ ನಿರ್ದೇಶಕರು ನಮ್ಮಲ್ಲಿದ್ದಾರೆ. ಅವರು ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾರೆ, ಯಾವ ಲೈಟ್ ಯೂಸ್ ಮಾಡ್ತಾರೆ, ಯಾವ ಲೆನ್ಸ್ ಯೂಸ್ ಮಾಡ್ತಾರೆ, ಯಾವ ರೀತಿ ಮ್ಯೂಸಿಕ್ ಮಾಡಿಸ್ತಾರೆ. ನಾನು ಎಷ್ಟೋ ಸರಿ ಹೇಳ್ತೀನಿ, ಅಪ್ಪ ಎಡಿಟರ್ ಕೆಲಸನೇ ಇಲ್ಲ, ಅವನಿಗೆ ಪ್ರಾಬಬಲಿ ಕ್ಯಾಮ್ರಾಮನ್ ಅಲ್ಲಿ ಇಟ್ಬಿಟ್ಟು ಟೀ ಕುಡ್ಕೊಂಡು ಅಥವಾ ದಮ್ ಮಾಡಿದ್ರೆ ದಮ್ ಮಾಡ್ಕೊಂಡು ಬಂದ್ಬಿಟ್ಟು ಆದ್ಮೇಲೆ ಸಹ ಆಮೇಲೆ ಕಟ್ ಮಾಡ್ಕೊಂಡ್ರೆ ಆಯ್ತು. ಈ ರೀತಿಯ ಫಿಲಂಗಳು ಮೇಡಮ್ ಇವತ್ತು ಚಿತ್ರರಂಗನ ಹಾಳು ಮಾಡ್ತಾ ಇರೋದು. ಕನ್ನಡ ಫಿಲಮ್ ಅನ್ನು ಹಾಳು ಮಾಡಿದ್ ನಾನು ಹೇಳ್ತಾ ಇದ್ದೀನಲ್ಲ, ಯಾರು ಬೇರೆಯವರಲ್ಲ, ನಮ್ಮವರೇ. ಇಂಥ ಚಿಲ್ಡ್ರೆ ಆಸೆಗೆ ಬಿದ್ಬಿಟ್ಟು ಇವತ್ತಿನ ದಿನ ಒಳ್ಳೊಳ್ಳೆ ಫಿಲಂ ಮಾಡಿರ್ತಕ್ಕಂಥವ್ರು ಇನ್ಕ್ಲೂಡಿಂಗ್ ಮೀ, ನಾನು ಇವತ್ತು ಕಷ್ಟ ಪಡ್ತಾ ಇದ್ದೀನಿ ಫಿಲಂ ನಲ್ಲಿ, ನಾಟ್ ಇನ್ ಎ ಫೈನಾನ್ಸಿಯಲಿ ಆರ್ ಸಮಥಿಂಗ್. ಸಿನಿಮಾದಲ್ಲಿ ಇವನ್ನೆಲ್ಲ ನೋಡಿದಾಗ ನಮ್ಮ ನಿಜಕ್ಕೂ ನಾಚಿಕೆ ಆಗುತ್ತೆ. ಎಷ್ಟೋ ವಿಚಾರದಲ್ಲಿ ಮೊದ್ಲೇ ಗೊತ್ತಾಗೋಗಿರುತ್ತೆ, ಇದಕ್ಕೆ ಸಬ್ಸಿಡಿ ಬರುತ್ತೆ, ಇದಕ್ಕೆ ಅವಾರ್ಡ್ ಬರುತ್ತೆ, ಇದಕ್ಕೆ ಸಬ್ಸಿಡಿ ಬರುತ್ತೆ, ಇದಕ್ಕೆ ಅವಾರ್ಡ್ ಬರುತ್ತೆ. ಅವ್ನ್ 3ನೇ ಪ್ಲೇಸ್ ತಗೊಂಡ, ಇವ್ನು 2 ತಗೊಂಡ, ಇವ್ನ್ 1 ತಗೊಂಡ, ಅವ್ನ್ 10 ತಗೊಂಡ, ಇವನ್ ಇಲ್ಲಿ ಬಿಟ್ಟ, ಅವ್ನು ಅಲ್ಲೋಗಿ ತಗೊಂಡ, ಇವನ್ ಕಲ್ಕತ್ತಾ ಬಿಟ್ಟ, ಇವನ್ ಇಲ್ಲಿ ಬಂದ್ಬಿಟ್ಟು ಪರಾರಮ್ಮ ತಗೊಂಡ, ಇವನ್ ಗೋವಾ ಆಗೋದ, ಇವನ್ ಬೆಂಗಳೂರಿನಲ್ಲಿ ತಗೊಂಡ. ಇದಕ್ಕೆ ಯಾಕ್ರಿ ಫಿಲಂ ಮಾಡ್ತೀರಾ ನೀವುಗಳು? ನೀವುಗಳೇ 4 ಜನ ಇದ್ರೆ ಇಂಡಸ್ಟ್ರಿ ಯಾಕಬೇಕಾಗಿದೆ? ರೈಟ್, ನೋಡ್ಕೊಂಡ್ ಬನ್ನಿ. ನಾನು ಹೇಳ್ತಾ ಇರೋದನ್ನ, ಯಾರ್ಯಾರಿಗೆ ಪ್ರಶಸ್ತಿಗಳು ಬರ್ತಾ ಇದಾವೆ, ಯಾವ ರೀತಿ ಪ್ರಶಸ್ತಿ ಅವರಿಗೆ ಯಾಕೆ ಬರ್ತಾವೆ, ನನಗ್ ಕೊಡಿ ಅಂತ ಕೇಳ್ತೀನಿ. ಹೌದು, ಡಿಸರ್ವಿಂಗ್ ಸಿನಿಮಾಗಳಿಗೆ ಕೊಡಿ. ನಾನು ಹಾಕಿದ್ದೆ ಮೇಡಮ್, ಬರ್ಲಿಲ್ಲ. ಯಾವ್ದು ಓದಿದ್ರದ್ದು, ಯಾವ್ದು ಸರ್ಕಾರಿ ಪ್ರಶಸ್ತಿ ಇವಾಗ ಇದ್ ಮಾಡಿದ್ರಲ್ಲ, ನನಗ್ ಬರ್ಲಿಲ್ಲ. ನಂಗೇನ್ ಬೇಜಾರಿಲ್ಲ, ಯಾಕಂದ್ರೆ ನಾನು ಮಾಡಿದ್ದೊಂದು ಕಮರ್ಷಿಯಲ್ ಫಿಲ್ಮ್.
ನೋಡೋಣ ಅಂತ ಹಾಕ್ತೆ ಗಣಿ ಕ್ಯಾಂಪಸ್ ಅಂತ. ನನ್ಗೇನ್ ಬೇಜಾರಾಗ್ಲಿಲ್ಲ, ನನಗ್ ಬರ್ಲೂಬಾರ್ದು ಅಂತ ಅನ್ನಿಸ್ತು. ಅದಕ್ಕೆ ಯಾಕೆ ಫಿಲಂ ಕೆಡ್ತಾ ಅಂತಲ್ಲ, ಫಿಲಂ ಸೂಪರ್ ಡೂಪರ್ ಫಿಲಂ. ಅದು ಅಮೆಜಾನು, ನಿಮಗೆ ಕಲರ್ಸ್, ಇನ್ನೊಂದು ಮತ್ತೊಂದು ಇಂಟರ್ನ್ಯಾಷನಲ್ ರೈಟ್ಸ್, ಎಲ್ಲಾ ಕಡೆ ಹೋಗಿರೋ ಫಿಲಮ್ ಥಿಯೇಟರ್ ನಲ್ಲಿ 50 ದಿನ ಓಡಿರ್ಬೋದು. ಕಮರ್ಷಿಯಲ್ ಫಿಲಮ್ ಮೇಡಮ್. ಅದಕ್ಕೇನೋ ಒಂದು ಹಾಡ್ಗೋ ಸಾಹಿತ್ಯಕ್ಕೋ ಅಥವಾ ಹೊಸ ನಿರ್ದೇಶಕ ಅಂತ ಕೊಡಬಹುದಿತ್ತೇನೋ. ಅದನ್ನ ನೋಡಿದಾರೋ ಇಲ್ವೋ ಅನ್ನೋದು ನಂಗೆ ಗೊತ್ತಿಲ್ಲ. ಅಲ್ಲ, ನಾನು ನೇರವಾಗಿ ಹೇಳೋದು, ನನ್ಗೇನು ಇವಾಗ ಇಲ್ಲಿ ಹೇಳ್ಬಿಟ್ಟಿದ್ರಿಂದ ನಾಳೆ ದಿನ ಏನೋ ಹೋಗುತ್ತೆ ಬರುತ್ತೆ ಅನ್ನೋದನ್ನ ನಾನು ಯೋಚನೆ ಮಾಡ್ತಾ ಇಲ್ಲ. ಇರೋ ಪರಿಸ್ಥಿತಿ ನಿಮ್ಗೆ ಹೇಳಿದ್ದೀನಿ ಅಷ್ಟೇ. ನೀವು ಈಗ ಅವಾರ್ಡ್ ವಿಚಾರ ಎತ್ತಿದಕ್ಕೋಸ್ಕರ ನಂದೊಂದೇ ಪ್ರಶ್ನೆ. ಅವಾರ್ಡ್ ಬರುತ್ತೆ, ಎಷ್ಟೊಂದು ಸಿನಿಮಾಗಳಿಗೆ ಅವಾರ್ಡ್ ಬರುತ್ತೆ. ಈಗ ಹೊಸಬ್ರು ಅವಾರ್ಡ್ ಬೇಸ್ಡ್ ಸಿನಿಮಾನೇ ಮಾಡ್ಬೇಕು ಅಂತ ಬಯಸ್ತಾರೆ. ತುಂಬಾ ಈಗ ಚಿಕ್ಕದಾಗಿ ಮಾಡೋಣ, ಅವಾರ್ಡ್ ತಗೊಂಡಾಗ ನನಗೆ ದೊಡ್ಡ ಸಿನಿಮಾ ಮಾಡ್ಬೋದು, ನಾನು ಪ್ರೊಡ್ಯೂಸರ್ಸ್ ಅಪ್ರೋಚ್ ಮಾಡ್ಬೋದು ಅನ್ನೋ ಒಂದು ಆಸೆನಲ್ಲಿ ಅವಾರ್ಡ್ ಸಿನಿಮಾ ಮಾಡ್ಬೇಕು ಅಂತ ಇರುತ್ತೆ. ಈ ಅವಾರ್ಡ್ ಬಂದಿರೋ ಸಿನಿಮಾಗಳನ್ನ ಎಲ್ಲಿ ನೋಡೋದು? ಎಷ್ಟೊಂದು ಸಿನಿಮಾಗಳಿಗೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಅವಾರ್ಡ್ ಬಂದಿರುತ್ತೆ, ಪನೋರಮಾದಲ್ಲಿದೆ, ಸ್ಟೇಟ್ ಅವಾರ್ಡ್ ಬಂದಿರುತ್ತೆ, ನ್ಯಾಷನಲ್ ಅವಾರ್ಡ್ ಬಂದಿರುತ್ತೆ, ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಅದೇ ಪನೋರಮಾ ಎಲ್ಲ ಬಂದಿರುತ್ತೆ. ಬಟ್ ಆ ಸಿನಿಮಾಗಳನ್ನ ನೋಡ್ಬೇಕು ಅಂತ ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಸಿನಿಮಾ ಎಲ್ಲಿರುತ್ತೆ ಸರ್? ಇದು ಇವತ್ತಿಂದ ನಡೀತಾ ಇರೋದಲ್ಲ ಮೇಡಮ್, ಇದು ಇವತ್ತಿಂದ ನಡೀತಾ ಇದೆ ಅಂದ್ರೆ ತಾವು ಹೇಳಿದ್ದು ಓಕೆ. ಇದು ತುಂಬಾ ವರ್ಷದ ಹಿಂದಿನಿಂದ ನಾನು ನೋಡ್ದಂಗೆನೆ ಅದೆಷ್ಟೋ ಫಿಲಂಗಳು 1980ರಿಂದ ನೋಡ್ಕೊಂಡು ಬಂದಿದ್ರು. ಇದು ಅವಾಗಿಂದಾನು ಹೀಗೆ ನಡೀತಾರೇ ಇದೆ. ಈ ಅವಾಗ ಏನಂದ್ರೆ ಅಟ್ಲೀಸ್ಟ್ ಈ ದೂರದರ್ಶನದಲ್ಲಾರು ಹಾಕೋರು. ಈಗ ದೂರದರ್ಶನ ಅನ್ನೋದು ನಮ್ಗೆ ಮರ್ತೋಗಿದೆ. ಓಕೆ, ಮರ್ತೋಗಿದೆ ಇನ್ ದ ಸೆನ್ಸ್ ಅವ್ರು ತಗೊಳ್ತಾ ಇಲ್ಲ ಅಂತ ಅಷ್ಟೇನೆ. ನಾವು ಅವತ್ತಿನ ದಿನ ಎಲ್ಲ ಆ ಫಿಲಂಗಳನ್ನ ಅಲ್ಲೇ ಕೂತ್ಕೊಂಡು 4 ಗಂಟೆಗೆ ಹಾಕೋರು, 4:15 ಶುರುವಾಗದಾಗ ಯಾವ್ದು ಸೆಂಟ್ರಲ್ ಇದ್ರಿಂದ ನಾವು ಕೂತ್ಕೊಂಡು ನೋಡಿದ್ವಿ. ಏನು ಅದ್ರಲ್ಲಿ ಫಿಲಂ ನಲ್ಲಿ ಏನಿದೆ ಅಂದ್ರೆ ಪರವಾಗಿಲ್ಲ ಮೈ ಅಂತಿದ್ರು ನೋಡೋದು. ಅವಾಗ ಯಾಕಂದ್ರೆ ನಮ್ಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಇದ್ದಿಲ್ಲ, ಆಪ್ಷನ್ ಇದ್ದಿಲ್ಲ. ಇದ್ದಿದ್ ಒಂದೇ ಏನೋ ಸೋನಿ ಟಿವಿ ಇಷ್ಟಪದ್ದು ಅಥವಾ ಮೋನಿಟಾ ಟಿವಿ, ಅದನ್ನ ನೋಡೋದೇ ಒಂದ್ ದೊಡ್ಡ ಭಾಗ್ಯ ನಮ್ಗೆ. ಯಾರ ಮನೆಯಲ್ಲ ಕೂತ್ಕೊಂಡು ಬರ್ತಾ 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 ಏನಾಯ್ತು ಅಂದ್ರೆ ಇವತ್ತಿನ ದಿನದ ಮಟ್ಟಿಗೆ ತಾವು ಏನ್ ಹೇಳಿದ್ರಿ, ಅಟ್ಲೀಸ್ಟ್ ನನಗೂ ಆಶ್ಚರ್ಯ ಆಯ್ತು. ಇವತ್ತಿನ ದಿನ ಎಷ್ಟೊಂದು ಪ್ಲಾಟ್ಫಾರ್ಮ್ಗಳಿದಾವಲ್ವಾ. 10 ಲಕ್ಷ ತಗೊಂಡಿದ್ಯಾ ತಾನೆ ನೀನು, 15 ಲಕ್ಷ ತಗೊಂಡಿದ್ಯಾ ತಾನೆ, 20 ಲಕ್ಷ ತಗೊಂಡಿದ್ಯಾ ತಾನೆ, 25 ಲಕ್ಷ ತಗೊಂಡಿದ್ಯಾ ತಾನೆ. ಅಪ್ಪ ಗುರುವೇ, ನೀ ಇಟ್ಕೊಂಡು ಏನ್ ಮಾಡ್ತಿದ್ಯಾ ಅದನ್ನ 3 ವರ್ಷದಿಂದ? ಇಟ್ಕೊಂಡು ಏನ್ ಮಾಡ್ತಾ ಇದ್ಯಾ 4 ವರ್ಷದಿಂದ? ಯಾವ್ದೋ ಒಂದು OTT ಚಾನೆಲ್ ಫ್ರೀ ಆಗಿ ಕೊಡಿ. ಇಲ್ಲ ಲೋಕಲ್ OTT ಚಾನೆಲ್ಗಳಿದಾವಲ್ವಾ. ಹೌದು, ನಿಮ್ದು ಯಾರು ತಗೊಳ್ಳಿಲ್ಲ ನಿಮ್ ಫಿಲಮ್ ಅಂದ್ರೆ ಕೊಡಿ. 1-2 ಲಕ್ಷಕ್ಕೋ 3 ಲಕ್ಷಕ್ಕೋ ಎಷ್ಟಕ್ಕೋ ತಗೊಂಡೋಗ್ಲಿ, ಫ್ರೀಯಾಗಿ ಕೊಟ್ಬಿಡಿ. ಬೇಡ ಬೇಡ ಇವಾಗ ಬೇಡ, ಅಷ್ಟೂ ಬೇಡ. ಈ ಎಷ್ಟು ಪ್ಲಾಟ್ಫಾರ್ಮ್ಗಳಿದಾವೆ ತಗೊಳ್ಳಿ. ಒಂದ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ಬಿಡಪ್ಪ, ಪರವಾಗಿಲ್ಲ. ಖುಷಿಯಾದವ್ರು 500 ಜನ ನೋಡ್ಕೊಳ್ತಾರೆ. ಹೌದು, ಇದು ಯಾಕೆ ಅಂದ್ರೆ ಅವ್ರಿಗೆ ಗೊತ್ತು ಈ ಫಿಲಮ್ ಅನ್ನ ನಾನು ಜನಕ್ಕೆ ತೋರ್ಸಕ್ ಮಾಡಿಲ್ಲ, ಬರೀ ಜೂರಿಗಳಿಗೆ ತೋರ್ಸಕ್ ಮಾಡಿದೀನಿ, ಬರೀ ಆ ಒಂದು ಶೋ ನಲ್ಲಿ ತೋರ್ಸಕ್ ಮಾಡಿದೀನಿ ಅಷ್ಟೇ ಅವ್ರಿಗೆ ಗೊತ್ತಿರೋದು. ಹಾಗಾಗಿ ಅಂತ ಫಿಲಂಗಳಿಗೆ ಸರ್ಕಾರದಿಂದ ದುಡ್ಡು ಬರ್ತಾನೆ ಇದೆ, ತಗೊಳ್ತಾ ಇದ್ದಾರೆ, ನೆಮ್ಮದಿಯಾಗಿದ್ದಾರೆ ಮೇಡಮ್. ಹೌದೌದು, ಕಂಟಿನ್ಯೂಸ್ ಆಗಿ ಅದೊಂದೇ ಪ್ರೊಡಕ್ಷನ್ ಹೌಸ್ ಗಳಿಗೆ ಬರುತ್ತೆ. ಕೆಲವು ಏನ್ ಹೇಳ್ತಾರೆ, ಪಾರಂಪರಿಕವಾಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಅದು ಹಾಗೆ ನಡೀತಾನೆ ಇದೆ, ನಡೀತಾನೆ ಇರುತ್ತೆ, ನಡೆಯುತ್ತೆ. ಯಾರ ಕೈಯಲ್ಲೂ ಇವನ್ನೆಲ್ಲ ಸರಿ ಮಾಡಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಅದೇ ಎಲ್ರು ಒಟ್ಟಿಗೆ ಧ್ವನಿ ಎತ್ತಿ ಇಂಥ ವಿಚಾರಗಳ ಸಾರ್ಟ್ ಔಟ್ ಆಗ್ಬೇಕಂತ ಈ ಕಡೆ ಧ್ವನಿ ಎತ್ತುತ್ತಂದ್ರೆ ಆ ಕಡೆ ಧ್ವನಿ ಕುಗ್ಸೋರು ಇರ್ತಾರೆ. ಹಾಗಾಗಿ ಇಲ್ಲಿ ಈ ಚಿತ್ರರಂಗದಲ್ಲಿ ಯಾಕೆ ತುಂಬಾ ಜನ ಧ್ವನಿ ಎತ್ತಲ್ಲ ಅಂದ್ರೆ, ಇವತ್ತಿನ ನೀವು ಮಾತಾಡ್ತು ಅಂದ್ರೆ ನನ್ ಮಗ ಕೆಟ್ಟವನು, ಅವ್ನಿಗೆ ಕಲ್ ಸರಿ ಇಲ್ಲ ಅಂತ ಹೇಳೋರು ನಮ್ಮರೇ ದೊಡ್ಡವರು. ಅವ್ರಿಗೆ ಏನ್ ಆಗ್ಬೇಕಾಯ್ತೆ? ಅವ್ರಿಗೇನ್ ಇವತ್ತಿನ ದಿನ ಏನು ಇಲ್ಲ, ಆರಾಮ್ಸ ಇದ್ದಾರೆ. ಹಾಗಾಗಿ ಈ ರೀತಿ ಮಾತಾಡ್ಕೊಂಡು ಅವ್ರ ಪಾಡವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಆದಷ್ಟು ಬೇಗ ಕನ್ನಡದ ಒಂದು OTT ಬರುತ್ತೆ ಅಂತ ಒಂದು ಆಶಾದಾಯಕವಾಗಿ ಹೊಸ ಫಿಲ್ಮ್ ಮೇಕರ್ಸ್, ಎಕ್ಸಿಸ್ಟಿಂಗ್ ಫಿಲ್ಮ್ ಮೇಕರ್ಸ್, ಸಕ್ಸಸ್ ಅಲ್ಲಿ ಇರೋರೆಲ್ಲ ಒಂದು ಆಶಾದಾಯಕವಾಗಿ ನೋಡ್ತಾ ಇದ್ದಾರೆ. ಜೊತೆಗೆ UFO ಕ್ಯೂಬ್ ಕೂಡ ಕರ್ನಾಟಕಕ್ಕೆ ಒಂದು ಬರ್ಲಿ ಅನ್ನೋ ಒಂದು ಆಸೆ. ಬಿಕಾಸ್ ಪ್ರತಿ ಸತಿ ಒಂದು ಪ್ರಶ್ನೆ ಮುಗಿಸ್ಬಿಡಿ. ಓಕೆ, OTT ಬಗ್ಗೆ ಬರೋಣ. ಕನ್ನಡದಲ್ಲಿ OTT ಆದಷ್ಟು ಬೇಗ ಬರುತ್ತೆ ಅನ್ನೋ ಒಂದು ಇದಿದೆ ಸರ್. ಬರುತ್ತಾ? ಬಂದ್ರೆ ಅಕಾಡೆಮಿಯಲ್ಲಿ ಈಗ ನಾವು ಮಾತುಕತೆ ಆಗ್ತಾ ಇದೆ, ಏನು OTT ಬರುತ್ತೆ ಅಂತ ಹೇಳ್ಕೊಂಡು. ಬಹಳ
ತುಂಬಾ ಜನರು ನಿರೀಕ್ಷೆಯಲ್ಲಿ ಇದ್ದಾರೆ. ಗೊತ್ತಿಲ್ಲ, ವೆರಿ ಫ್ರಾಂಕ್. ಇಲ್ಲಿಗೆ ಮುಗಿಸೋಣ ಇದು. ಈ ಪ್ರಶ್ನೆ ಬಗ್ಗೆ ನನಗೂ ಸಹ ವಿಚಾರಗಳು ಬಂದಿತ್ತು. ಅಕಾಡೆಮಿ ಮುಖಾಂತರ ಹೇಗೆ OTT ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಮೊದಲನೇದಾಗಿ ಅಕಾಡೆಮಿ ಬಂದ್ಬಿಟ್ಟು ಸರ್ಕಾರದ ಮೂಲಕ ಬರುತ್ತೆ. ಅದೇ ಬಂದ್ರೆ ಹಾಗೆ ಬರ್ಬೇಕು. ಟೋಟಲ್ ಆಗಿ ಇದು ಸರ್ಕಾರದಾಗಿರ್ಬೇಕು ಹೊರತು ಯಾವುದೇ ರೀತಿಯ ಖಾಸಗಿಯ ಸ್ವತ್ತು ಆಗಿರತಕ್ಕಂತ ಸಾಧ್ಯತೆ ಇಲ್ಲ, ಆಗಬಾರ್ದು. ಇವತ್ತಿನ ದಿನ ಅಕಾಡೆಮಿ ಇದೆ ಅಂದ್ರೆ ಅಕಾಡೆಮಿದೇ ಆಗ್ಬೇಕು. ಅಕಾಡೆಮಿ ಅವ್ರು ಮಾಡ್ತಾರೆ ಅಂದ್ರೆ ಹೆಂಗೆ ಅವರು ಅಕಾಡೆಮಿ ಅವರು ಪರ್ಚೇಸ್ ಮಾಡ್ತಾರೆ ಫಿಲಮ್ ಅನ್ನ, ಯಾವ ಫಿಲಮ್ ಪರ್ಚೇಸ್ ಮಾಡ್ತಾರೆ, ಏನು ಹೇಗೆ ಅನ್ನೋದು ನನಗೆ ಅದ್ರ ಬಗ್ಗೆ ಅನುಭವ ಇಲ್ಲ. ಹಾಗೆ ನನಗೂ ಸಹ ವಿಚಾರ ಬಂದಾಗ ನನ್ನನ್ನು ಸಹ ಕೇಳಿ 6-7 ತಿಂಗಳು ಆಗಿರಬಹುದು. ಫಿಲಂಗಳನ್ನ ತಗೊಳ್ತಾರೆ ಅಕಾಡೆಮಿ ಅವರು, ನಿಮ್ದು ಕೊಡ್ತೀರಾ ಸರ್ ಅಂದ್ರು. ದೇವ್ರೆ ನೀವು ತಗೊಂಡೋದ್ರೆ ಅದೇ ದೊಡ್ಡದು ಕೊಡ್ತೀವಿ ಅಂತ ಹೇಳಿದ್ದೆ. ಓಕೆ, ಇಲ್ಲಿವರೆಗೆ ಏನ್ ಇದೇ ಪ್ರಾಬ್ಲಮ್ ಇಲ್ಲಿ ಮೇಡಮ್ ಹೇಳಿದ್ನಲ್ಲ, ದಿಸ್ ಇಸ್ ದ ಪ್ರಾಬ್ಲಮ್ ಹಿಯರ್ ಇನ್ ಕನ್ನಡ ಫಿಲಂ ಇಂಡಸ್ಟ್ರಿ. ಏನಕ್ಕೆ ಬೇಕು 6 ತಿಂಗಳ ಟೈಮ್? ಅಕಾಡೆಮಿ ಅಂದ್ರೆ ದುಡ್ಡಿದೆ ಅಲ್ವಾ? ಇರತ್ತೆ ತಾನೆ. ಸರ್ಕಾರದಿಂದ ಅಪ್ರೋಚ್ ಆಗಿರ್ಬೇಕು ತಾನೆ. ಇಲ್ಲ ಅಂದ್ರೆ ಎಷ್ಟ್ ದಿನ ಬೇಕು ಒಂದು OTT ಮಾಡಕ್ಕೆ? ಎಷ್ಟ್ ದಿನ ಬೇಕು ಮ್ಯಾಮ್? ನಮ್ಮ ಲೆವೆಲ್ಗೆ ಇಟ್ ಇಸ್ ಏನು, ನೋ ನೀಡ್ ಟು ಥಿಂಕ್ ಅಬೌಟ್ ಅಮೆಜಾನ್ ಪ್ರೈಮ್ ಆರ್ ನೆಟ್ಫ್ಲಿಕ್ಸ್ ಆರ್ ಸಮಥಿಂಗ್. ಶುರು ಮಾಡ್ಲಿ. ಇಲ್ಲಿ ಚಿಕ್ಕದಾಗಿ ಮಾಡಕ್ಕೆ ಎಷ್ಟ್ರಿ ಬೇಕಾಗಿದೆ, ಎಷ್ಟ್ರಿ ಖರ್ಚಾಗತ್ತೆ, ಏನ್ರಿ ಆಗತ್ತೆ, ಏನಾಗಿದೆ ಅದು ಅವ್ರಿಗೆ ಗೊತ್ತಿದೆ. ಓಕೆ, ಪ್ರಾಬಬ್ಲಿ ಅಪ್ಡೇಟೇ ಇಲ್ಲ ಇಲ್ಲಿ. ಎಲ್ರಿಗೂ ಏನಂದ್ರೆ ನಾನ್ ಮಾಡ್ಬೇಕು ಅನ್ನೋದಿದೆ. ಯಾರು ಮಾಡಿಲ್ಲ. ಇವಾಗ ನೋಡಿ, ನಾನೇನೆ ಸಿಂಪಲ್ ಟು ಸಿಂಪಲ್ ನೋಡ್ದೆ ಎಲ್ಲಾ ಕಡೆನೂ. ಅವ್ರ ಒಂದಿಷ್ಟು ಜನ ಕೇಳಿದ ಪ್ರೈಸ್ ಅನ್ನ ನೋಡ್ಬಿಟ್ಟು ನಾನ್ ಡಿಸೈಡ್ ಮಾಡಿದೆ, ಇವನಿಗೆ ಯಾಕೆ ಕೊಡ್ಬೇಕು ಇವರಿಗೆ. ಸರಿ, ನಂದೇ ಚಾನಲ್ 8 ದಿನದಲ್ಲಿ ಚಾನಲ್ ಮಾಡಾಕ್ದೆ. ಇವತ್ತಿಗೆ 5ನೇ ದಿನ ಏನೋ ಓಡ್ತಾ ಇದ್ದೇನೆ ನನ್ನ ಫಿಲಂ ಗಜಾನನ ಗ್ಯಾಂಗ್. ಯಾವನೋ ಕೇಳ್ದ ನನ್ನ, ಏನು ಟ್ರಾಲ್ ಪೇಜಸ್, ನಾನು ಮೆಸೇಜ್ ಹಾಕಿದೆ ಅವನಿಗೆ, ನೋಡಪ್ಪ ಹಿಂಗಿದೆ, ನಂತರ ಇದಾಗಿದೆ, ಇದಕ್ಕೆ ಒಂದ್ ಸ್ವಲ್ಪ ಪ್ರಮೋಟ್ ಮಾಡ್ಕೊಡುತ್ತೆ. ಒಂದ್ ಪೋಸ್ಟ್ಗೆ 2,000 ರೂಪಾಯಿ ಇದೆ. ಒಂದ್ ಪೋಸ್ಟ್ಗೆ 2,000. ಹಂಗ ನಂಗೆ 10,000 ರೂಪಾಯಿ ನೀನ್ ರಿಟರ್ನ್ ಹೆಂಗ್ ಕೊಡಿಸ್ತೀನಿ ಅಂದೆ. ನೀವು ನನ್ನನ್ನು ಕೇಳ್ತಾ ಇದ್ದೀರಾ, ಇವಾಗ ನೀವು ನನ್ನನ್ನು ಅಪ್ರೋಚ್ ಮಾಡ್ತಿದ್ದೀರಾ, ನಾನು 2,000 ರೂಪಾಯಿ ಹೇಳಿದ್ದೀನಿ, ನೀವು ಕೊಡ್ಬೇಕು. ಅವೆಲ್ಲ ನನ್ನ ಯಾಕೆ ಕೇಳ್ತೀರಾ ಅಂತ. 2 ವಾರದಿಂದಲೇ 5,000 ವ್ಯೂಸ್ ಇತ್ತು ಮೇಡಮ್. ದೆನ್ ಐ ಸ್ಟಾರ್ಟೆಡ್, ಐ ನೋ ಹೌ ಟು ಪ್ರಮೋಟ್ ಮೈ ಪ್ರಾಡಕ್ಟ್ ಅಂದ್ಬಿಟ್ಟು ಅವತ್ತಿಂದ ಶುರು ಮಾಡಿದೆ. ನನ್ನ ವೇನೆಲ್ಲ ಪ್ರತಿಯೊಬ್ಬರಿಗೂ ಫೋನ್ ಮಾಡಿದೆ. ನನ್ನ ಹತ್ರ ಕಡಿಮೆ ನಂಬರ್ ಇಲ್ಲ. ಸರ್ ಪೋಸ್ಟ್ ಮಾಡಿ ಸರ್, ಸರ್ ಪೋಸ್ಟ್ ಮಾಡಿ ಸರ್, ಸರ್ ಪೋಸ್ಟ್ ಮಾಡಿ ಸರ್ ಅಂತ ಸ್ಕ್ರೀನ್ ಶಾಟ್ ಇಟ್ಟಿದ್ದೀನಿ. ಅಂತ ಹೋಯ್ತು. ಇವಾಗ ಹತ್ರ 2 ಲಕ್ಷ ವ್ಯೂಸ್ ಬಂದಿದೆ. ವೆರಿ ನೈಸ್, ಕಂಗ್ರಾಚುಲೇಷನ್. ಇನ್ನೇನೋ ಇವತ್ತು ಒಳಗೆ 1000 ಸಬ್ಸ್ಕ್ರೈಬರ್ ಆಗ್ಬಿಡ್ತಾರೆ. ಇದು ಬೇಕು ಮೇಡಮ್, ನಾವು ಮಾಡ್ಬೇಕು. ಮಾಡ್ತಾರೆ ಅಂತ ನಾನು ಈ ಒಂದು 5 ವರ್ಷದಲ್ಲಿ ನಿಮ್ಮನ್ನೇ ಒಂದು ಪ್ರಶ್ನೆ ಈ ಕಡೆ ಅಂತ ಕೇಳ್ತೀನಿ. ಈ ಒಂದು 5 ವರ್ಷದಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಕರೆಕ್ಟ್ ಆಗಿ ತಾವು ಉತ್ತರ ಕೊಡ್ಬೇಕು. ಏನೇನ್ ಬೆಳವಣಿಗೆಗಳಾಗಿದ್ದಾವೆ ಅಂತ ಹೇಳಿ ಮೇಡಮ್. ನನಗೆ ಬೆಳವಣಿಗೆ ಏನ್ ಕಾಣ್ತಾನೆ ಇಲ್ಲ, ಬರೀ ಸಮಸ್ಯೆ. ಕೇಳಿ. ಇಲ್ಲ ಸರ್, ನಾನ್ ನಿಮ್ಮನ್ನೇ ಆ ಪ್ರಶ್ನೆ ನಾನ್ ನಿಮ್ಮನ್ನ ಕೇಳ್ಬೇಕು ಅಂತಿದ್ದೆ. ಅಲ್ಲ, ನೀವು ಕೇಳ್ತೀರ ಅಂತ ನಾನೇ ಇಲ್ಲ, ನನಗೆ ಬೇಕು ಈಗ. ಬಿಕಾಸ್ ನಾನು ಮತ್ತೊಂದು ಸಿನಿಮಾ ಮಾಡ್ಬೇಕು ಅಂತ ಕನ್ಸೋಗ್ತಿದ್ದೀನಿ. ಫಿಲ್ಮ್ ಮೇಕರ್ ಕೌನ್ಸಿಲ್ ಅಲ್ಲಿ ಹಲವು ಸಿನಿಮಾ, ಬಿಕಾಸ್ ನಮ್ಮದು ಮತ್ತೊಂದು ಇದೆ ಕಾಕಾ ಪ್ರಿವ್ಯೂ ವಿತ್ ಕಾಕಾ ಅಂತ, ಅದ್ರಲ್ಲಿ ಹಲವು ಕನ್ನಡ ಸಿನಿಮಾ ರಿಲೀಸ್ ಆಗ್ಬೇಕು, ಅದ್ರ ಬಗ್ಗೆ ಮಾತಾಡ್ಬೇಕು, ಹಿಟ್ ಸಿನಿಮಾಗಳ ಬಗ್ಗೆ ಮಾತಾಡ್ಬೇಕು ಅನ್ನೋ ಎಲ್ಲ ಆಸೆಗಳನ್ನ ಇಟ್ಕೊಂಡಿದ್ದೀನಿ. ಸೊ 5 ವರ್ಷದಿಂದ ಯಾವುದೇ ರೀತಿಯ ಬೆಳವಣಿಗೆ ಕಾಣ್ತಿಲ್ಲ. ಬರೀ ಏನು ಬೇಸರದ ವಿಚಾರಗಳನ್ನೇ ಕಾಣ್ತಿದೆ. ಥಿಯೇಟರ್ಗೆ ಬರ್ತಾ ಇಲ್ಲ, ರೇಟ್ ಜಾಸ್ತಿ, ಮತ್ತೊಂದು ಮಗದೊಂದು ಎಲ್ಲ ಸಮಸ್ಯೆಗಳನ್ನ ಆಲ್ರೆಡಿ ಮಾತಾಡ್ಬಿಟ್ಟಿದ್ವಿ. ಎಲ್ಲ ಸಮಸ್ಯೆಯನ್ನ ನೋಡ್ತಾ ಇದ್ದೀವಿ. ಸೊ ನನಗೆ ಇವಾಗ ನೀವೇ ಉತ್ತರ ಕೊಡ್ಬೇಕು. ಇಲ್ಲ ಮೇಡಮ್, ನಾನು ಒಂದು ಕಡೆಯಿಂದ ನೋಡ್ಕೊಂಡು ಬಂದಾಗ ನೀವು ಇಷ್ಟು ಹೇಳಿದ್ರಲ್ಲ, 5 ವರ್ಷದಕ್ಕೂ 0 ಬರ್ಕೊಂಡು ಅಲ್ಲ ಅಷ್ಟೇನೆ. ಇವಾಗ ನನಗ್ ಗೊತ್ತಿಲ್ಲ, ನಾನು ಇಲ್ಲಿ ತಪ್ಪಾಗಿ ಮಾತಾಡ್ ಹೋಗಿದ್ದೀನಿ ಅಂದ್ರೆ ಯಾರು ಬಂದು ಕನ್ನಡದ ಚಿತ್ರರಂಗದ ಬೆಳವಣಿಗೆ ಬಗ್ಗೆ ತಾವು ಮಾತಾಡಿದ್ದಲ್ವೇ? ಹೌದೌದು. ಯಾರು ಬಂದು ಬೇರೆಯವರು ಉತ್ತರ ಕೊಡ್ಲಿ. ನಾನು ಏನೂ ಆಗಿಲ್ಲ, ಏನಂದ್ರೆ ಏನೂ ಆಗಿಲ್ಲ. ಅಟ್ಲೀಸ್ಟ್ 5 ವರ್ಷದಿಂದ ಒಂದ್ ಲೆವೆಲ್ ನಲ್ಲಿ ಹೆಂಗೋ ಇತ್ತು. ಬರ್ತಾ 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 ಇವತ್ತು ಇನ್ನೂ ಹದಗೆಟ್ಟು ಕೂತ್ಬಿಟ್ಟಿದೆ. 5 ವರ್ಷದಿಂದ ನಿಮಗೆ ಹಿಂದಿ ರೈಟ್ಸ್ 30 ಲಕ್ಷ ಕೊಡ್ತಾ ಇತ್ತು. ಒಂದು ನಾರ್ಮಲ್ ಫಿಲಂ ಮಾಡಿದ್ರು. ಒಂದು ಆವರೇಜ್ ಹೀರೋದು 1.25 ಕೋಟಿಗೆ ಹೋಗೋದು, ಆವರೇಜ್ ಹೀರೋದು ಹಿಂದಿದು. ಇವತ್ತಿನ ಆವರೇಜ್ ಹೀರೋದು ಎಷ್ಟಕ್ಕೆ ಹೋಗ್ತಾ ಇದೆ ತೋರಿಸ್ಲಿ. ಹಾ ಮೇಡಮ್, ತೋರಿಸ್ಲಿ ಎಷ್ಟಕ್ಕೆ ಹೋಗ್ತಾ ಇದೆ ಕೇಳಿ.
1.5 ಕೋಟಿಗೆ ಹೋಗಿದೆ, 2 ಕೋಟಿಗೆ ಹೋಗಿದೆ, ಅವಾಗ 2.5 ಕೋಟಿಗೆ ಹೋಗಿದೆ. ಹ್ಮ್. ಇವತ್ತಿನ ದಿನ ಬೇಡ ಗುರು, ನೀನ್ ಥಿಯೇಟರ್ ರಿಲೀಸ್ ಮಾಡ್ಕೊಂಡ್ ಬಾ ಅಂತ ಹೇಳ್ತಾ ಇದ್ದಾರೆ ಅವರು. ಹೌದು, ಥಿಯೇಟರ್ ರೆಸ್ಪಾನ್ಸ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಆಮೇಲೆ 25 ಲಕ್ಷ ರೂಪಾಯಿ ಕೇಳ್ತಾರೆ. ಹೌದು ಟ್ರೂ ಮ್ಯಾಮ್. ಹೌದು ಹೌದು. ಮನೆ ಒಂದು ABCD ಅಂತ ಹೇಳ್ತೀವಲ್ಲ, ಒಂದು D ಅಂತ ಇಟ್ಕೊಳ್ಳಿ, ಹತ್ರ 4 ಲಕ್ಷಕ್ಕೆ ಹೋಗಿದೆ ಇನ್ ರೇಟ್ಸ್. ಸರ್, ಇವಾಗ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಒಂದು ರೀತಿ ಮಾರಕ ಅಂತಾನೆ ಅನ್ಸುತ್ತೆ ನನ್ನ ಪ್ರಕಾರ. ಬಿಕಾಸ್ ತುಂಬಾ ಜನರ ಕೆಲ್ಸಾನು ಕಿತ್ಕೊಳ್ಳುತ್ತೆ, ಮತ್ತೊಂದಷ್ಟು ಈ ಫೇಕ್ ವಿಚಾರಗಳು ನಡೆಯುತ್ತೆ. ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಾ? ಆಲ್ರೆಡಿ AI ವಿಚಾರದಲ್ಲಿ ನಾನು 10 ದಿನದಿಂದ ಕಂಟಿನ್ಯೂ ಆಗಿ ಮಾತಾಡಿದ್ದೀನಿ ಮೇಡಮ್. ಸಿನಿಮಾಗೆ ಮಾತ್ರ ನಾನು AI ನ ವಿರೋಧಿ. ಬೇರೆ ಬೇರೆ ನಾನು ಹೇಳಿದ್ದೀನಿ, ನನ್ನ ಕೆಲವು ಬಿಸ್ನೆಸ್ಗೆ AI ಉಪಯೋಗ ಆಗ್ತಾ ಇದೆ, ಬೇರೆ ಕಡೆಗೆ ಇಲ್ಲ ಅಂತ ಹೇಳೋದು. ಆದ್ರೆ ಸಿನಿಮಾಗೆ ಅಂತ ಬಂದಾಗ AI ನ ಅವಶ್ಯಕತೆ ಇಷ್ಟು ಬೇಗ ಇಲ್ಲ. ತಮ್ಗೆ ಎಷ್ಟೋ ಜನಕ್ಕೆ ಇಲ್ಲಿ ಗೊತ್ತೇ ಇಲ್ಲ, ಹಾಲಿವುಡ್ ಪೀಪಲ್ಸ್ ಏನೇ AI ಬೇಡ ಅಂತಿದ್ದಾರೆ. ಆದ್ರೆ ನಮ್ಮ ಲೋಕಲ್ನವ್ರಿಗೆ AI ಬೇಕಾಗ್ಬಿಟ್ಟಿದೆ. ನನಗೆ ಇಟ್ ಈಸ್ ಎ ಸರ್ಪ್ರೈಸ್. ನನ್ನ ಫೇಸ್ಬುಕ್ ನಲ್ಲಿ ಹೋಗಿ ನೋಡಿ, ಒಂದು ಕಮೆಂಟ್ ನಲ್ಲಿ ನಾನು ಬೈದಿದ್ದೀನಿ, ನಾನು ಯಾರಿಗೂ ಹಾಕ್ರಿ ಡಿಲೀಟ್ ಮಾಡ್ರಿ ಅದನ್ನ ಅಂತ ಹೇಳಿದ್ದೀನಿ. ಯಾವ್ದು ಮೊನ್ನೆ ಒಂದು ಸಾಂಗ್ ಪ್ರೇಮ್ ಅವರದ್ದು ಬಂತಲ್ಲ, ಆ ಒಂದು ಸಾಂಗ್ ಹಾಕೊಂಡು ಎಲ್ರೂ ಸಹ AI ನಲ್ಲಿ ನಮ್ಮ ಕಲಾವಿದರು, ನಮ್ಮ ಟೆಕ್ನಿಷಿಯನ್ಸ್ಗಳು ಹೌದು ಕಾಲನ್ನ ಗೆಲ್ಬಿಟ್ಟು ಪಕ್ಕಂದು. ನನಗೆ ಫಸ್ಟ್ ನೋಡಿದಾಗ ನಂಗೆ ಗೊತ್ತಾಗ್ಲಿಲ್ಲ. ಇನ್ಫ್ಯಾಕ್ಟ್ ವೆರಿ ಫ್ರಾಂಕ್ ಆಗಿ ಹೇಳ್ತೀನಿ, ನಾನು ಯಾವ್ದು ಅರ್ಜೆಂಟ್ ಅಲ್ಲಿ ಹಿಂಗ್ ನೋಡ್ದೆ, ಕಾಲು ಎಳ್ದವ್ರೆಲ್ಲ ಮತ್ತು ಹಂಗಿಂತ ಟಕ್ಕಂತಿದ್ದು, ಇದೇನಿದು ಈ ಅಪ್ಪ ನೋಡಿದ್ರೆ ನಡಿಕೆ ಆಗ್ತಿದ್ದಿಲ್ಲ, ಕಾಲ ಎರಡು ನಿಮ್ ಕೆಚ್ ಮಾಡ್ಬಿಟ್ರಲ್ಲ. ಸತ್ಯವಾಗ್ಲೂ ಹೇಳ್ತಿರೋದು, ನಾನು ಸುಳ್ಳು ಹೇಳೋದಿಲ್ಲ. ಹಿಂಗಿದ್ ಮಾಡ್ಬಿಟ್ರಲ್ಲ. ಆಮೇಲೆ ಸ್ವಲ್ಪ ನೋಡಿದೆ, 2ನೇ ಸರಿ ಮುಖ ಎಲ್ಲ ಒಂಥರ ಪ್ಯಾಚು, ಇನ್ನೊಂದು ಮತ್ತೊಂದು ಎಲ್ಲ ಕಾಣ್ತಾ ಇತ್ತು. 2ನೇ ಸರಿ ನೋಡಿದಾಗ ಗೊತ್ತ, ಓ ಇದು ಇದಲ್ವಾ, ಈ ಅಪ್ಪ ಅಲ್ಲ, ಈ ಮನುಷ್ಯ ಅಲ್ಲ ಅಂತ. ಮೇಡಮ್, ಒಂದು ವಿಚಾರ ಏನಂದ್ರೆ, ಕನ್ನಡದವರ ಬಗ್ಗೆ, ಕನ್ನಡ ಸಿನಿಮಾದವರ ಬಗ್ಗೆ ಹೇಳ್ಬೇಕು ಅಂದ್ರೆ, ಇವರನ್ನ ಅತಿ ಬುದ್ಧಿವಂತರು ಅಂತ ಹೇಳ್ಬೇಕು, ಅತಿ ದಡ್ರು ಅಂತ ಹೇಳ್ಬೇಕು ಗೊತ್ತಿಲ್ಲ. ನೆನ್ನೆ ದಿನ ನಾನು ಒಂದು ವಾಯ್ಸ್ ನೋಟ್ ಅಲ್ಲಿ ಒಬ್ಬ ವ್ಯಕ್ತಿಗೆ ಹೇಳಿದ್ದೇನೆ, ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಮೇಡಮ್. ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಜೇಮ್ಸ್ ಬಾಂಡ್ ನ AI ನಲ್ಲಿ ಹಾಕಿದ್ರು. ನಾನು ನನ್ನ ವರ್ಕ್ ಮುಗಿಸ್ಕೊಂಡು ಹೋದ ನಂತರ ಅದನ್ನ ನೋಡಿದ ತಕ್ಷಣ ನಾನು ಹಾಕಿದೆ, ದಯವಿಟ್ಟು AI ನ ಸಿನಿಮಾ ರಂಗದವ್ರು ಪ್ರಮೋಟ್ ಮಾಡಬೇಡಿ ಅಂತ. ಸಿನಿಮಾ ರಂಗದವ್ರು ಪ್ರಮೋಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಅದಕ್ಕೆ ಅಪ್ಪ ಇಂಥ ಒಂದು ಅದ್ಭುತವಾದ ಇದನ್ನ ನಾನು ಮತ್ತೆ ನೋಡೇ ಇದ್ದಿಲ್ಲ. ಮತ್ತೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೋಡ್ದಂಗ ಆಯ್ತು. ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ, ಇದನ್ನೆಲ್ಲ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂದ್ರು. ವಾಯ್ಸ್ ನೋಟ್ ಅಲ್ಲಿ ಹೇಳಿದ್ರು. ನಾನು ವಾಯ್ಸ್ ನೋಟ್ ಅಲ್ಲೇ ಬಿಟ್ಟೆ. ಅವ್ರಿಗೆ ಹೇಳಿದ್ದೇನೆ ಹೇಳ್ತೀನಿ ನಾನು. ರೀ ಸ್ವಾಮಿ, AI ನಲ್ಲಿ ನಿಜವಾಗ್ಲೂ ಅಣ್ಣವ್ರನ್ನ ತೋರ್ಸಕ್ಕಾಗತ್ತಾ? ಅವರಿಗೆ ಒಂದು ಕೆಳಗಡೆಗೆ ಒಂದು ಯೂಟ್ಯೂಬ್ ಇದನ್ನ ಕಳಿಸ್ತೇವೆ ಅಣ್ಣವ್ರದ್ದು. ಆ ಮೇಲ್ಗಡೆ ಏನ್ ಹಾಕಿದ್ರು, ನಾನಾರು ಕಶ್ಯಪ ಬ್ರಹ್ಮನ ಮೊಮ್ಮಗ, ಅದನ್ನು ಕಳಿಸ್ತೇವೆ. ಮಾಡ್ಸು ನೀನು AI ನಲ್ಲಿ. ಅಣ್ಣವ್ರೆ, ಡಾಕ್ಟರ್ ರಾಜ್ಕುಮಾರೇ, ವಿಷ್ಣುವರ್ಧನೆ, ಅಂಬರೀಷ್ ಅನಂತ್ನಾಗೆ, ಶಂಕರ್ನಾಗೆ, ಪ್ರಭಾಕರ್, ಕಾಶಿನಾಥ್ ಕರೆಕ್ಟಾ? ಯಾರೇ ಆಗಿದ್ರು ಕಲಾವಿದ್ರೆ ಅವರನ್ನ ಇಷ್ಟು ಕೆಟ್ಟದಾಗಿ AI ನಲ್ಲಿ ತೋರಿಸ್ತಾ ಇದ್ರು ನಮ್ ಜನಗಳು, ನಮ್ ಕಲಾವಿದ್ರು, ನಮ್ ಸಿನಿಮಾದವರು ಅದನ್ನ ತಗೊಂಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವರ ಟೇಸ್ಟ್ ಏನಿದೆ, ಇವರ ಟೆಕ್ನಿಕಲಿ ಎಷ್ಟು ಸೌಂಡ್ ಆಗಿದ್ದಾರೆ. ನಾನು ಸಿನಿಮಾದವ್ರಿಗೆ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ, ಯಾರ್ಯಾರು ಮೊನ್ನೆ ದಿನ ಈ ಸಾಂಗ್ ಅನ್ನ ಹಾಕೊಂಡ್ಬಿಟ್ಟು AI ಅದ್ಭುತವಾಗಿದೆ ಅಂತ ಹೇಳ್ತಿದ್ದೀರಾ, ನೀವು ಸಿನಿಮಾದವರಾಗಿ AI ಪ್ರಮೋಟ್ ಮಾಡ್ತಿದ್ದೀರಾ, ನಾಳೆ ದಿನ ನಿಮ್ಗೆ ಯಾರು ಕೆಲಸ ಕೊಡ್ತಾರೆ? ಎಲ್ಲಿಂದ ಕೆಲಸ ಸಿಗತ್ತೆ? ನಿಮ್ಗೆ ಸಿಗತ್ತ ಕೆಲಸ ಎಲ್ಲಿಂದ? ಬೇಡ ರೀ, ಕ್ರಿಯೇಟ್ ಮಾಡ್ಕೊಳ್ತೀವಿ. ಇವಾಗ ಇಲ್ಲಿ ಸುಮ್ಮನೆ ಹೆಸರು ಹೇಳಿದ್ ಬೇಡ. ಆರ್ಟಿಸ್ಟ್ A, ಆರ್ಟಿಸ್ಟ್ B, ಆರ್ಟಿಸ್ಟ್ C, ಆರ್ಟಿಸ್ಟ್ D, ನಾವ್ 4 ಜನದ್ದು AI ಮಾಡ್ತೀವಿ. ಮತ್ತೆ ಇವರಿಗೆಲ್ಲ ಎಷ್ಟು ತಲೆ ಇಲ್ಲ. ಕನ್ನಡದವ್ರಿಗೆ ನಾನು ಮಾತಾಡ್ತಿರೋದು ಮೇಡಮ್, ಕನ್ನಡ ಸಿನಿಮಾದವ್ರಿಗೆ ಮಾತಾಡ್ತಿರೋದು. ಯಾರ್ಯಾರು AI ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಳ್ತಿರೋದು. ಅಪ್ಪ, ಆ AI ನಲ್ಲಿ ಮುಖಗಳನ್ನ ನೋಡ್ಕೊಳಕ್ ಆಗತ್ತಾ? ಅದು ಅವ್ರ ಯೋಚನೆ ಮಾಡ್ಬೇಕು. ಏನಿದೆ ಅದ್ರಲ್ಲಿ? ಬೇರೆ ಕಡೆ ತಗೊಳ್ಳಿ.
ನಿಮಗೆ ಎಲ್ಲೋ ಒಂದ್ ಕಡೆ ಟೆಕ್ನಿಕಲಿ ನಿಮ್ಗೆ ಫಿಲಮ್ನೊಳಗೆ ಬೇಕು ಅಂದಾಗ ಅದನ್ನ ಎಲ್ಲಿ ನಿಮ್ಗೆ ಪೋಸ್ಟ್ ಪ್ರೊಡಕ್ಷನ್ ಇನ್ನೊಂದ್ ಕಡೆನೋ ಎಲ್ಲಿ ಬೇಕೋ ಅಲ್ಲಿ ಉಪಯೋಗಿಸ್ಕೊಳ್ಳಿ. ಅದೇ ಬಿಟ್ಬಿಟ್ಟು ನಿಮ್ ಮುಖಗಳನ್ನ ಆ ಸಾಂಗಿಗೆ ಹಾಕ್ಬಿಟ್ಟು ಆ ನೋಡು ದರಿದ್ರ ನಮ್ಗೆ ಹಾಕ್ಬೇಕ್ರಿ. ನೀವೇ ಚೆನ್ನಾಗಿದ್ರೆ ನಾ ಹೇಳಿದ್ದೆ, ನೀನ್ ಸೂಪರ್ ಆಗಿ ಆಕ್ಟ್ ಮಾಡ್ತಿರ್ರಿ ಇದಕ್ಕಿಂತ. ಮತ್ತೆ ಒಂದು ಎರಡನೇದು, ಇವ್ರು ಏನ್ ಪ್ರಮೋಟ್ ಮಾಡ್ತಾ ಇರೋರಿಗೆ ತಾವು ಕೇಳಿದ್ದೆ ಕೇಳ್ತೀನಿ ಮೇಡಮ್. ಈಗ ಆಲ್ರೆಡಿ ಒಂದಿಷ್ಟು ವಿಚಾರಗಳು ನೆಗೆಟಿವ್ ಆಗಿರೋದು ಗೊತ್ತಿರ್ಬೋದು ಇದೇ AI ನಿಂದ. ಇವಾಗ ತಾವೇ ತಮ್ಮನ್ನೇ ವಿಕೃತವಾಗಿ ತೋರಿಸಿ ಅದನ್ನ ತಾವೇ ಅಂತ ಜನಗಳು ನಂಬಿ ಅದಕ್ಕೆ ಯಾರೋ ಒಂದು ಕಮೆಂಟ್ ಕೊಟ್ಟು ಮಾಡಿ ಅದನ್ನೆಲ್ಲ ದೊಡ್ಡದಾಗಿ ಮಾಡಿರೋದು AI ನಿಂದ. ಆಕ್ಚುಲ್ ಆಗಿ ಬೇರೆ ವಿಚಾರವನ್ನ ಬಿಟ್ಟು ಈ ಒಂದು ಇವಾಗ ಏನು ವ್ಯಕ್ತಿತ್ವವಾಗಿ ತೋರಿಸ್ತಕ್ಕಂತ ಒಂದು AI ನಿಂದ ಮಾರಕ ಇದು. ಸಿನಿಮಾ ಇಂಡಸ್ಟ್ರಿ ಇವಾಗೇ ಗಬ್ಬಿಡ್ದಿದೆ. ಸಿನಿಮಾ ಇಂಡಸ್ಟ್ರಿ ಅವರೇ ಇನ್ನು ಗಬ್ಬಿಡ್ಸಕ್ಕೆ AI ನ ತುಂಬಾ ಪ್ರಮೋಟ್ ಮಾಡ್ತಿದ್ದಾರೆ. ನಾಳೆ ದಿನ ಅವ್ರಿಗೆ ತಿನ್ನಕ್ಕೂ ಏನು ಇರೋದಿಲ್ಲ. ಇದನ್ನ ಪ್ರಮೋಟ್ ಮಾಡೋರಿಗೆ ಹೇಳ್ತೀನಿ, ತಿನ್ನಕ್ಕೂ ಏನು ಸಿಗೋದಿಲ್ಲ. ಏನ್ ಕೆಲಸ ಇರುತ್ತೆ? ಮೊಬೈಲ್ ಇದೆ ಅಂದ್ಬಿಟ್ಟು ಕಳ್ಸು ಅಲ್ಲಿಗೆ, ಇದಕ್ಕೆ ಟಪಕ್ ಅಂತ ಹೊಡಿತಾರೆ, ಯಾವ್ದೋ ಒಂದಿರತ್ತೆ, ಏನ್ ತಗೊಂಡ್ ಹಾಕೊಂಡ್ ಮಜಾ ಮಾಡೋದು ಇವ್ರುಗಳು. ಬುದ್ಧಿ ಇಲ್ದೇ ಇರೋರು ಮೇಡಮ್, ನಾನು ನೇರವಾಗಿ ಹೇಳ್ತಿದ್ದೀನಿ, ಬುದ್ಧಿ ಇಲ್ದೇ ಇರೋರು. ನಾನು ವಿರೋಧ ಮಾಡ್ತೀನಿ ಅಂದ್ರೆ ವಿರೋಧ ಮಾಡೇ ಮಾಡ್ತೀನಿ. ನಾನು ಅದನ್ನೇ ಕೇಳ್ದೆ, ನಿಮಗೆ ನಾಳೆ ದಿನ ಕೆಲಸ ಯಾರು ಕೊಡ್ತಾರೆ? ಅಥವಾ ನೀನು ಅದನ್ನು ಚೆನ್ನಾಗಿದೆ ಅಂತ ಹೇಳಿದ್ರೆ ನೀನ್ ಮಾಡಿರೋ ಫಿಲಂ ಕ್ವಾಲಿಟಿ ಏನಿರ್ಬೇಕು? ಯಾವ ಫಿಲಂ ಕ್ವಾಲಿಟಿ ಕೊಟ್ಟಿದ್ದೆ ಹಂಗಾರೆ ನೀನು? ಮೇಡಮ್, ಇಲ್ಲಿ ಯಾರು ಇವತ್ತು ನಮ್ಮ ಜೊತೆ ಇಲ್ಲ ಅಂದ್ರೆ ಎಲ್ಲ ಸಾಮಾನ್ಯ. ಇವಾಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಪುನೀತ್ ಅವ್ರು ಇರ್ಬೋದು, ಶಂಕರ್ನಾಗ್ ಇರ್ಬೋದು, ವಿಷ್ಣು ಅವ್ರು ಇರ್ಬೋದು, ಯಾರೇ ಆಗಿರ್ಬೋದು, ಯಾವುದೇ ಭಾಷೆಯವರಾಗಿರ್ಬೋದು, ಅವರ ಒಂದು ಸ್ವಾಭಾವಿಕ ನಟನೆಯ ಮುಂದೆ ಎಂತ ತಂತ್ರಜ್ಞಾನ ಬಂದ್ರೂ ಸಹ ಅದನ್ನ ಈಕ್ವಲ್ ಮಾಡಕ್ಕೆ ಆಗುದಿಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಮುಂದುವರೆದ್ರೆ ಎಲ್ಲಿಗೆ ಬೇಕೋ ಅಲ್ಲಿಗೆ ವಿಚಾರಿಸಿ ಅದನ್ನ ಉಪಯೋಗಿಸಿ. ಅದು ಬಿಟ್ಟು ನಿಮ್ಗೆ ಎಲ್ಲದಕ್ಕೂ ದೋಸೆ ಮಾಡಿ ಹಿಂಗೆ ಹಾಕೋದಕ್ಕೂ AI ಅಂತೆ, ಅದ್ಯಾವ್ದೋ ಸಾಂಗಿಗೂ AI ಅಂತೆ, ಏನ್ ಇವೆಲ್ಲ ಹುಚ್ಚಾಟ ಅನ್ನೋದು ನನಗೆ ಗೊತ್ತಿಲ್ಲ. ಅದನ್ನ ಈ ಆರ್ಟಿಸ್ಟ್ ಗಳು ಏನ್ ಅದನ್ನ ಪ್ರಮೋಟ್ ಮಾಡ್ತಾರಲ್ಲ, ಮುಂದೊಂದ್ ದಿನ ಅವ್ರಿಗೇನೆ ಕೆಲಸ ಇರಲ್ಲ. ನಾನು ಅದನ್ನೇ ಹೇಳ್ಬಿಟ್ಟಿದ್ದೀನಿ. ನೀವ್ ಹೇಳಿದ್ರಲ್ಲ, ಡೈರೆಕ್ಟರ್ ಡಿಸೈಡ್ ಮಾಡ್ತಾರೆ ಈ ತರ ಒಂದ್ ಮಾಡ್ಕೊಳ್ಳೋಣ, ಕ್ಯಾರೆಕ್ಟರ್ ಗಳನ್ನ ಮಾಡ್ಕೊಳ್ಳೋಣ, ಇವ್ರನ್ನ ಯಾರು ಕರ್ಕೊಳ್ತಾರೆ? ಎಸ್, ಅದೇ ಇರುದು. ಇಲ್ಲಿ ಏನಪ್ಪಾ ಅಂದ್ರೆ ರಿಯಾಲಿಟಿಯಿಂದ ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಇದನ್ನ ಪ್ರಮೋಟ್ ಆಗಿರೋದು ಇನ್ನೂ ಒಂದು ಹೇಳ್ತೀನಿ ಮೇಡಮ್, AI ಅತಿ ಹೆಚ್ಚು ಪ್ರಮೋಟ್ ಮಾಡಿದ್ದು ಕನ್ನಡ ಫಿಲಂ ಇಂಡಸ್ಟ್ರಿ ಅವರು. ತಮಿಳು, ತೆಲುಗು, ಮಲಯಾಳಂಗಿಂತ ಹೆಚ್ಚಾಗಿ ಪ್ರಮೋಟ್ ಮಾಡಿದವರು ಕನ್ನಡ ಫಿಲಂ ಇಂಡಸ್ಟ್ರಿ ಅವರು. ಸಿಕ್ತವ್ರೆಲ್ಲ ಏನ್ ಸಾಂಗ್ ಹಾಕೊಂಡು ಹೊಡೆದಿದ್ದು. ನಾನ್ ಸ್ವಲ್ಪ ಲೇಟ್ ಆಗಿ ನೋಡಿದೆ. ಅದನ್ನ ನೋಡಿದ ತಕ್ಷಣ ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲಿ ಮೆಸೇಜ್ ಹಾಕ್ತೆ, ಅಲ್ಲೇ ಕೆಳಗಡೆ ಹೋಗಾಕ್ತೆ, ಇದಕ್ಕಿಂತ ಚೆನ್ನಾಗಿ ನೀವ್ ಯಾಕೆ ಮಾಡ್ತೀರಾ, ಥೂ ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ಆ ಒಂದು ಭಾಷೆನಲ್ಲೇ ಹಾಕಿದೆ. ಸೊ ದಟ್ ಗೊತ್ತಿಲ್ಲ ಮುಂದೆ ಬಿಡಿ ಮೇಡಮ್, ನಮ್ಗೇನ್ ಇವಾಗ ಇಟ್ಕೊಂಡು ಮಾಡ್ಕೊಳ್ಳಿ ಅವ್ರುಗಳು ಎಲ್ಲರೂ. ಅಲ್ಲ, ನಾನು ಕೇಳ್ತೀನಿ, ಇನ್ನೂ ಒಂದು ಕೇಳ್ತೀನಿ, ಯಪ್ಪ ನಿಜವಾದ ಫೇಸ್ ಇಟ್ಕೊಂಡ್ರೆ, ನಿಜವಾದ ಫೇಸ್ ನಿಂದ ಇಟ್ಕೊಂಡ್ರೆ ಇವತ್ತಿನ ಥಿಯೇಟರ್ 3 ಜನ ಬರ್ತಾ ಇಲ್ಲ. ಹೌದು, ಥಿಯೇಟರ್ ಮುಂದೆ ಬಂದು ಪ್ರಮೋಟ್ ಮಾಡಿದ್ರೆ ನಿನ್ ಮೊಬೈಲ್ ಇಟ್ಕೊಂಡು ಮನೆಯಲ್ಲಿ ದಬಾಕೊಂಡು ಮಲಗ್ಬಿಟ್ಟು ಅದ್ ಯಾವ್ದೋ ಸಾಂಗ್ ಅನ್ನು ಪ್ರಮೋಟ್ ಮಾಡ್ಬಿಡ್ತೀಯ ಇದೆಯಾ ಅಂದ್ರೆ ನಿನ್ ಮನಸ್ಥಿತಿ ಆಗಿದೆ ಇವತ್ತು. ಎಕ್ಸಾಕ್ಟ್ಲಿ ಅಲ್ವಾ? ಎಕ್ಸಾಕ್ಟ್ಲಿ ಸರ್, ಕರೆಕ್ಟ್ ಆಗಿ ಹೇಳಿದ್ರಿ. ಒಂದು ಕೆ ಮಂಜು ಮತ್ತೆ ಸಂಚಿತ್ ಹೆಗ್ಡೆ ಅವರ ಒಂದು ಕಾಂಟ್ರವರ್ಸಿ ಆಯ್ತು ಈ ವಿಚಾರದ ಬಗ್ಗೆ. ಯಾಕಂದ್ರೆ ಕೆ ಮಂಜು ಅವರು ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ರು. ಸಿಂಗರ್ಸ್ ಅವರು ಒಂದು ಡಿಮಾಂಡ್ ಮಾಡೋ ಪ್ರೈಸ್ ಬಗ್ಗೆ ಮಾತಾಡಿದ್ರು. ಸೊ ಈ ವಿಚಾರದ ಬಗ್ಗೆ ಏನ್ ಹೇಳ್ತೀರಿ ಸರ್? ಕೆ ಮಂಜು ಅವರು ಹೇಳಿದ್ದು ಆ ಕಲಾವಿ ಯಾರು ಸಿಂಗರ್ ಬಗ್ಗೆ 2.5 ಲಕ್ಷ ಕೇಳ್ತಾನೆ ಒಂದು ಕನ್ನಡ ಇದಕ್ಕೆ ಅಂತ. ಟ್ಯಾಲೆಂಟ್ ಇದೆ ಕೇಳ್ತಾನೆ ಅನ್ನೋದು ಒಂದು ಪ್ರಶ್ನೆ ಒಂದು ಕಡೆ ಹೊರಗಡೆ ಬಂದಿದ್ದು. ಇಟ್ಸ್ ಗುಡ್, ನೀವು ಎಷ್ಟು ಬೇಕಾದ್ರೂ ಕೇಳಿ, 25 ಲಕ್ಷ ಬೇಕಾದ್ರೂ ಕೇಳಿ, ಪರವಾಗಿಲ್ಲ. ಮಂಜು ಸರ್ ಹೇಳಿರ್ತಕ್ಕಂಥ ವಿಚಾರ ಏನಿದೆಯೋ ಅದಕ್ಕೆ ನನಗೆ ಇಷ್ಟ ಆಯ್ತು ಪರ್ಸನಲಿ. ನಾನು ಅಪೋಸಿಟ್ ಯಾರು ಸಂಚಿತ್ ಹೆಗ್ಡೆ ಇನ್ನೊಬ್ರು ಮತ್ತೊಬ್ರು ನನಗೆ ಅವ್ರು ಬೇಕಾಗಿಲ್ಲ. ಅವರು ಒಂದಿಷ್ಟು ವಿಚಾರವನ್ನ ಏನ್ ಹೇಳಿದ್ರು ಅದು ಇಷ್ಟ ಆಯ್ತು ನನಗೆ. ಹಾಗೆ ಒಂದಿಷ್ಟು ಕಮೆಂಟ್ ಅನ್ನು ಸಹ ನೋಡಿದೆ. ಚೆನ್ನಾಗಿ ಕೆ ಮಂಜು ಸರ್ಗೆ ರುಬ್ಬಿದ್ರು. ಅದ್ರಲ್ಲಿ ಕೇಳ್ತಾನೆ, ಅವನಿಗೆ ವ್ಯಾಲ್ಯೂ ಇದೆ, ಅವನ ತಾಕತ್ತಿಗೆ ತಕ್ಕಂತೆ ಕೇಳ್ತಾನೆ,
ನೀನ್ ಯಾರು, ಏನು, ನೀನೇನ್ ಮಾಡಿದೀಯ ಅಂತ. ಮಂಜು ಸರ್ ಏನ್ ಹೇಳಿದ್ದಾರೆ ಅದು ಪರ್ಫೆಕ್ಟ್ ಆಗಿದೆ ಮೇಡಮ್. ಯಾರು ಇಲ್ಲೆಲ್ಲ ಮಾತಾಡಿದಾರಲ್ವಾ, ಅವ್ರಿಗೆ ಚಿತ್ರರಂಗ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಸಿನಿಮಾ ರಂಗ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಗೊತ್ತಿರೋರು ಯಾವನಾರ ಒಬ್ಬ ಅಲ್ಲಿ ಇದ್ರೆ ಬೇಕಾದ್ರೆ ಡಿಬೇಟಿಗೆ ಬಂದು ಕೂತ್ಕೊಳ್ಳಿ, ಇಲ್ಲಿ ನಾನು ಪ್ರಶ್ನೆ ಕೇಳ್ತೀನಿ, ಅವ್ನು ಉತ್ತರ ಕೊಡ್ತೀನಿ. ಕರೆಕ್ಟಾ? ಯಾಕೆ 2.5 ಲಕ್ಷ ಅವ್ರು ಕೇಳ್ತಾರೆ ಅಂತ ಹೇಳಿದ್ರಲ್ವಾ, ಹಂಗೇನೆ ಇನ್ನೂ ಒಂದ್ಸರಿ ಹೇಳಿದ್ದಾರೆ. ವಿಜಯ್ ಪ್ರಕಾಶ್ ಅಂತ ಒಬ್ಬ ಅದ್ಭುತ ಸಿಂಗರ್ ಒಂದು ಕನ್ನಡಕ್ಕೆ ಅಂತಾನೆ ಒಂದು ಪೇಮೆಂಟ್ ಇಟ್ಟಿದ್ದಾರೆ ಅಂತ. ಅದನ್ನ ಯಾಕೆ ಯಾರು ಇವ್ರುಗಳು ಕಾಣ್ಲಿಲ್ಲ, ಮಾತಾಡಲ್ಲ ಅಂತ ವಿಚಾರ ಮಾತಾಡಲ್ಲ ಸರ್. ಕೇಳಿದಾರ ತಾನೆ. ಮಂಜಣ್ಣಂಗೆ ನಾನು ಫೋನ್ ಮಾಡಿದ್ದೆ, ನಾನು ಏನಣ್ಣ ಈ ರೀತಿ ಎಲ್ಲಾರ ಕೈ ಫುಲ್ ರುಬ್ತಾ ಇದಾರಲ್ಲ ನಿನ್ಗೆ ಅಂದೆ. ಬಟ್ ನಾನು ಹೇಳಿದೆ, ತಾವು ಏನ್ ಹೇಳಿದೀರಾ ಕೆ ಮಂಜು ಅವರೇ, ಆ ವಿಚಾರ ಪರ್ಫೆಕ್ಟ್ ಆಗಿದೆ. ಈ ವಿಚಾರದಲ್ಲಿ ಇಲ್ಲಿ ಯಾರ್ಯಾರು ಸಾಮಾನ್ಯವಾಗಿ ಮಾತಾಡ್ತಾ ಇದ್ದಾರೆ, ಅವರಿಗೆ ಸಿನಿಮಾ ರಂಗ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಇನ್ನೊಂದು ಗೊತ್ತಿಲ್ಲ. ಮೇಡಮ್ ಇವಾಗ ಕೆ ಮಂಜು ಅವರು ಹೇಳಿದಕ್ಕೆ ನಾನು ಒಂದು 3 ನಿಮಿಷದೊಳಗೆ ನನ್ನ ವೇನಲ್ಲಿ ಹೇಳಿ ಮುಗಿಸ್ತೀನಿ ಮೇಡಮ್. ಅಲ್ಲಿ ಯಾರ್ಯಾರು ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರ ಕೊಟ್ಟಿದ್ರಲ್ವಾ, ಅವರುಗಳಿಗೆ ಯಾರಾದ್ರೂ ಒಬ್ರೋ ಇಬ್ರೋ ನೋಡಿದ್ರೆ ಅವ್ರಿಗೆ ಅರ್ಥ ಆಗೋದಾದ್ರೆ ಆಗ್ಲಿ. ನೋಡಿ, ಇವಾಗ ಕೆ ಮಂಜು ಅವರು ಹೇಳಿದ್ದೇನು, ಸಂಚಿತ್ ಹೆಗಡೆ ಅವರಿಗೆ 2.5 ಲಕ್ಷ ಒಂದು ಸಾಂಗಿಗೆ ತಗೊಳ್ತಾರೆ ಅಂತ. ಕರೆಕ್ಟಾ? ಹೌದು. ಓಕೆ. ಸಂಚಿತ್ ಒಂದು ಫಿಲಂ ನಲ್ಲಿ ನಿಮಗೆ 4 ಸಾಂಗ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ 5 ಸಾಂಗ್. ಸಂಚಿತ್ ಹೆಗಡೆ ಕೈಲಿ 2 ಸಾಂಗ್ ಆಡ್ಸಿದ್ರೆ ಒಂದು 5 ಲಕ್ಷ ಕೊಟ್ರು. ಅಲ್ಲಿ ಅಪೋಸಿಟ್ ಇನ್ನೊಂದು ಫಿಮೇಲ್ ಕ್ಯಾರೆಕ್ಟರ್ ಬಂದ್ ಬೀಳುತ್ತೆ. ಇವ್ರಿಗೆಲ್ಲ ಏನು ಗೊತ್ತಿದೆಯಲ್ಲೋ, ಕೋರಸ್ ಅಂದ್ರೆ ಏನು, ಮಾಸ್ಟ್ರೋ, ಮಿಕ್ಸಿಂಗು, ಇನ್ನೊಂದು ಮತ್ತೊಂದು, ಇವೆಲ್ಲ ಏನ್ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. 2 ಸಾಂಗು ಯಾರ ಕೈಲೋ ಹಾಡ್ಸಿದ್ವಿ. ಒಟ್ಟು ಬರೀ ಹಾಡುಗಾರರಿಗೆ ಏನು ಕೆ ಮಂಜು ಅವರು ಹೇಳಿದ್ರು ಆ ಪ್ರಕಾರದ ಒಂದು ಆವರೇಜ್ ನಲ್ಲಿ ಹೋದ್ರು ಬರೀ ಹಾಡುಗಾರರಿಗೆ 15 ಲಕ್ಷ ರೂಪಾಯಿ ಬರುತ್ತೆ. ಓಕೆನಾ? ಇದು ಬರೀ ಹಾಡು ಹೇಳಿದವ್ರಿಗೆ. ಆಮೇಲಿಂದ ಏನೇನ್ ಖರ್ಚು ಬರುತ್ತೆ ಅಂತ ನಮ್ಮಂತ ಫಿಲಂ ಮೇಕರ್ಸ್ ಗೊತ್ತಿರುತ್ತೆ. ಅಪ್ಪ ಹಾಡೊಂದು ಹಾಡ್ಬಿಟ್ಟು ಹೋದ್ರೆ ಆಗುದಿಲ್ಲ, ತುಂಬಾ ಪ್ರೋಸೆಸ್ಗಳಿದೆ. ನಿಮ್ಗೆ ಹೇಳ್ಕೊಂಡು ಹೋದ್ರೆ ಸ್ಟುಡಿಯೋ ಬಾಡಿಗೆಯಿಂದ ಹಿಡಿದು, ಇಂಜಿನಿಯರ್ ಬಾಡಿಗೆಯಿಂದ ಹಿಡಿದು ಅಲ್ಲಿಗೆ ಬರುತ್ತೆ. ಮತ್ತೆ ಮ್ಯೂಸಿಕ್, ಒಂದು ಹಾಡಿಗೆ ಮ್ಯೂಸಿಕ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಂಥ ಒಂದು ಫಿಲಂಗೆ ಮಿನಿಮಮ್ ಅಂದ್ರೆ 20 ಲಕ್ಷ ಮ್ಯೂಸಿಕ್ ಇಟ್ಕೊಳ್ಬೇಕು. ಕರೆಕ್ಟಾ? ಅಲ್ಲಿಗೆ ಎಷ್ಟಕ್ಕೆ ಬಂತು ಪ್ರೊಡಕ್ಷನ್ ಇದೆಲ್ಲ. ಓಕೆ. ನಂತರ ನೀವು ಶೂಟಿಂಗಿಗೆ ಹೋಗ್ಬೇಕು, ನಂತರ ಎಡಿಟಿಂಗು, ಇನ್ನೊಂದು ಮತ್ತೊಂದು ಹೋದ್ರೆ ಈ 5 ಹಾಡಿಗೆ ಅಂದಾಜು ಅಂದ್ರೆ 50 ಲಕ್ಷ ರೂಪಾಯಿ ಬೇಕು ಮೇಡಮ್. ನಾನು ಕೇಳ್ತೀನಿ, ಸಂಚಿತ್ ಹೆಗಡೆ ಅವರು ಹಾಡಿರ್ತಕ್ಕಂಥ ಇಷ್ಟೂ ಫಿಲಂ ನಲ್ಲಿ ನೇರವಾಗಿ ಇಲ್ಲಿ ಬಂದಿರೋದೇನು, ನಮ್ಮ ಮಂಜು ಅವರು ಹೇಳಿರೋದು, ಕೆ ಮಂಜಣ್ಣ ಬೇರೆ ಬೇರೆ ಫಿಲಂ ನಲ್ಲಿ ಎಲ್ಲ ತಗೋಣ. ಗೊತ್ತಿಲ್ಲ ಕನ್ನಡದಲ್ಲಿ ಎಷ್ಟು ಫಿಲಂ ಹಾಡಿದ್ದಾರೆ ಅಂತ. ಆ ಫಿಲಂ ಪ್ರೊಡ್ಯೂಸರ್ಗಳು ಎಲ್ಲರನ್ನು ಕರ್ಕೊಂಡ್ ಕೂರಿಸ್ಲಿ, ಯಾವ ರೇಟ್ಗೆ ಆಡಿಯೋ ರೈಟ್ಸ್ ಹೋಗಿದೆ. 2.5 ಲಕ್ಷ ಮಂಜಣ್ಣ ಬೇಸಿಕ್ ಆಗಿ ಏನು ಹೇಳಿದ್ರು, ಒಟ್ಟು ಆ ಒಂದು ಫಿಲಂನ 4 ರಿಂದ 5 ಸಾಂಗನ್ನ ಮುಗಿಸ್ಬೇಕು ಅಂದ್ರೆ ಓವರ್ ಆಲ್ 50 ಲಕ್ಷನೂ ಸಾಲುದಿಲ್ಲ, 1 ಕೋಟಿವರೆಗೆ ಹೋಗುತ್ತೆ. ನಾನು ಮಿನಿಮಮ್ ಬೆಸ್ಟ್ ನಲ್ಲಿ 50 ಲಕ್ಷ ಹೇಳಿದ್ದು ಮೇಡಮ್, ನಿಮ್ಗೂ ಗೊತ್ತಿದೆ. 5 ಸಾಂಗು, ಯಾಕೆ ನಾನು ಒಂದು ಸಾಂಗಿಗೆ ನನಗೆ ಒಂದು ಡ್ಯಾನ್ಸರು 200 ಜನ ಇಟ್ಕೊಳ್ತೀನಿ, 300 ಜನ ಇಟ್ಕೊಳ್ತೀನಿ ಅಂದ್ರೆ ಆ ಡ್ರೆಸ್ ಕೋಡ್ ಎಷ್ಟು ಅಂತ ನಿಮ್ಗೆ ಗೊತ್ತಿದೆ, ನನಗೆ ಗೊತ್ತಿದೆ. ಇಲ್ಲಿ ಕಮೆಂಟ್ ಮಾಡೋನಿಗೆ ಏನ್ ಗೊತ್ತಿದೆ? ಸಿನಿಮಾ ರಂಗ ಅಂದ್ರೆ ಏನಂತ ಗೊತ್ತಾ? ಅವ್ರನ್ನ ನಾವು ಗೌರವಿಸ್ತೀವಿ, ಇಲ್ಲ ಅಂತಿಲ್ಲ. ಆದ್ರೆ ತಿಳಿದೇ ಸುಮ್ಮನೆ ಬಂದ್ಬಿಟ್ಟು ಏನೋ ಕಮೆಂಟ್ ಮಾಡೋದು, ಅಂತ ಒಬ್ಬ ಪ್ರೊಡ್ಯೂಸರ್ ಏನಕ್ಕೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ದೆ ಕೈನಲ್ಲಿ ಮೊಬೈಲ್ ಇದೆ ಅಂತ ನೀವೇನೋ ಹಾಕ್ಬಿಟ್ರೆ ಅದು ಸರಿ ಇಲ್ಲ. 1 ಕೋಟಿ ಖರ್ಚು ಆಗತ್ತೆ 5 ಸಾಂಗಿಗೆ ಫುಲ್ ರೆಡಿ ಆಗಕ್ಕೆ. ಆಡಿಯೋ ಕಂಪನಿಯವರು ಎಷ್ಟಕ್ಕೆ ತಗೊಳ್ತಾ ಇದ್ದಾರೆ ಇವತ್ತು ಅನ್ನೋದು ಯಾರಾದ್ರೂ ಹೇಳ್ಬಿಟ್ಲಿ. ಯಾವ ಆಡಿಯೋ ಕಂಪನಿಯವರು ಇವತ್ತಿನ ದಿನ ಅವ್ರು ಬಂದ್ ಮಾತಾಡ್ಬೇಕಾಗಿತ್ತು ಈ ವಿಚಾರದಲ್ಲಿ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಆಡಿಯೋ ಕಂಪನಿಯವರು ಬಂದ್ ಮಾತಾಡ್ಬೇಕಾಗಿತ್ತು. ಕೆ ಮಂಜು ಅವರ ಪರವಾಗಿ ಅಥವಾ ವಿರೋಧವಾಗಿ ಎಲ್ಲ ಆಡಿಯೋ ಕಂಪನಿಗಳು ಏನಿದಾವೆ 4-5 ಜನ ಅವರು ಉತ್ತರ ಕೊಡ್ಬೇಕಾಗಿತ್ತು ಮೇಡಮ್. ಕರೆಕ್ಟ್ ಅಲ್ವಾ? ಎಷ್ಟಕ್ಕೆ ತಗೊಳ್ತಾ ಇದ್ದಾರೆ? ಸಂಚಿತ್ ಹೆಗಡೆ ಆಡಿರ್ತಕ್ಕಂಥ 2.5 ಲಕ್ಷದ ಒಂದು ಸಾಂಗ್ ಅನ್ನ ಹಿಂದಿನ ಯಾವ್ದಾರ ಪ್ರೊಡ್ಯೂಸರ್ ಇದ್ರೆ ಕೇಳಿ ಹೋಗಿ
ಅವರು ಎಷ್ಟು ಖರ್ಚು ಮಾಡಿದ್ರು, ಯಾವ ಆಡಿಯೋ ಕಂಪ್ನೀಸ್ಗಳು ABCD ಇದಾವಲ್ಲ ಮೇಡಮ್, ಅವ್ರು ಎಷ್ಟಾಗಿ ತಗೊಂಡಿದ್ದಾರೆ ಅಂತ. ಮಂಜಣ್ಣ ಏನ್ ಹೇಳಿದ್ರು ಪರ್ಫೆಕ್ಟ್ ಆಗಿ ಹೇಳಿದ್ದಾರೆ. ನಮಗ್ ಗೊತ್ತಿರೋದು ಡೀಪ್ ನಲ್ಲಿ ಹೇಳ್ಬಿಟ್ಟು, ಇಲ್ಲಿ ಯಾರೋ ಹೇಳಿದ್ರು ಅಂದ್ಬಿಟ್ಟು ಅವ್ರೇನ್ ದುಡ್ಡು ಕೊಟ್ಟಿರಲ್ಲ, ಯಾವನೇನ್ ದುಡ್ಡು ಹಾಕಿರಲ್ಲ. ಇಲ್ಲಿ ದುಡ್ಡು ಹಾಕಿರ್ತಕ್ಕಂಥವ್ರಿಗೆ ಅದರ ಒಂದು ವೇ ಏನು ಅಂತ ಗೊತ್ತಿದೆ ಕರೆಕ್ಟ್ ಆಗಿ. ಮೇಡಮ್ ಇವತ್ತು ಆಡಿಯೋ ಕಂಪ್ನಿಯವರು ಚಾಲೆಂಜ್ ಮಾಡಿ ಹೇಳ್ತೀನಿ ಮೇಡಮ್, ಏನು 2.5 ಲಕ್ಷ ಕೊಟ್ಬಿಟ್ಟು ಸಂಚಿತ್ ಹೆಗ್ಡೆ ಕೈಲಿ ಆಡ್ಸಿದ್ರೆ ಈಗಲೇ ಬೇಕಾದ್ರೆ ಫೋನ್ ಮಾಡ್ತೀನಿ, ಲೈವ್ ಅಲ್ಲಿ ನಿಮಗೆ ಕೇಳಿಸ್ತೀನಿ ಎಷ್ಟಕ್ಕೆ ತಗೊಳ್ತಾರೆ ಅಂತ. 4 ಸಾಂಗಿಂದ 2.5 ಲಕ್ಷಕ್ಕೆ ತಗೊಳ್ಳಿ, 5 ಸಾಂಗಿಂದ 2.5 ಲಕ್ಷಕ್ಕೆ ತಗೊಳ್ಳಿ, ಅದು ಒಂದು 5 ಲಕ್ಷಕ್ಕೆ ತಗೊಳ್ಳಿ ನೋಡೋಣ. ಒಬ್ಬಂಗ್ ಕೊಟ್ಟಿರೋ ಪೇಮೆಂಟ್ ಇವತ್ತು ಪ್ರೊಡ್ಯೂಸರ್ಗೆ ಬರ್ತಾ ಇಲ್ಲ ಅನ್ನೋದನ್ನ ಮಂಜಣ್ಣ ಹೇಳಿದ್ದು. ಹೌದು, ಅರ್ಥ ಆಯ್ತಾ? ಅವ್ರು ಎಲ್ಲಾರ್ದು ಹೇಳಿಲ್ಲ. ಈ ಪರಿಸ್ಥಿತಿ ಇದೆ. ಒಂದು ಇವನ ಹಾಡು ಹೇಳ್ಬಿಟ್ಟು ಹಾಡು ಹೇಳೋದು ಅಂದ್ರೆ ಮುಗ್ದೋಗಲ್ಲ. ಹಾಡು ಬೇಸಿಕ್ಕು, ಆದ್ರೆ ಹಿಂದೆ ನಾವು ಕೆಲಸ ಮಾಡಿರ್ತೀವಿ. ಎಕ್ಸಾಕ್ಟ್ಲಿ. ಅವ್ರು ಹಾಡಕ್ ಬಂದಾಗ ಡೈರೆಕ್ಟ್ ಆಗಿ ಹಾಡಕ್ ಬರ್ತಾರೆ. ಹಿಂದೆ ನಾವೇನು ಎಷ್ಟ್ ಸರಿ ಟ್ರ್ಯಾಕ್ ಇದ್ ಮಾಡಿರ್ತೀವಿ, ಇವೆಲ್ಲ ಇವ್ರ ಕಡೆಗೆಲ್ಲ ಗೊತ್ತಿದ್ಯಾ? ಟ್ರ್ಯಾಕ್ ಅಂದ್ರೆ ಏನು ಅಂತ ಗೊತ್ತಿದ್ಯಾ? ಟ್ರ್ಯಾಕ್ ಸಿಂಗರ್ ಅಂದ್ರೆ ಏನು ಅಂತ ಗೊತ್ತಿದ್ಯಾ? ಅಲ್ಲಿ ಸ್ಟುಡಿಯೋಗೆ ಎಷ್ಟು ಖರ್ಚು ಮಾಡಿರ್ತೀವಿ ಅಂತ ಗೊತ್ತಿರುತ್ತಾ? ಹಿಂದೆ ನಾವು ತಿಂಗಳಾನ್ಗಟ್ಲೆ ಕೂತ್ಕೊಂಡ್ಬಿಟ್ಟು ಒಂದು ಸಾಂಗಿಗೆ ಇದು ಮಾಡ್ತೀವಲ್ಲ, ಒಳ್ಳೇದೋ ಕೆಟ್ಟದೋ ಬೇರೆ ವಿಚಾರ. ಈ ಎಲ್ಲ ವಿಚಾರವನ್ನ ಹಿಡ್ಕೊಂಡು ಕೆ ಮಂಜು ಅವರು ಮಾತಾಡಿದ್ದು. ಹಾಗಾಗಿ ಕೆ ಮಂಜು ಅವರು ಏನ್ ಹೇಳಿದ್ರು ಅದು ಪರ್ಫೆಕ್ಟ್ ಆಗಿದೆ. ನಾನು ಆ ವ್ಯಕ್ತಿ ಅಂತ ಹೇಳಿಲ್ಲ, ಆ ವ್ಯಕ್ತಿನ ನಾನು ಬಿಟ್ಬಿಟ್ಟು ನಾನು ಮಾತಾಡ್ತೀನಿ. ಯಾರೇ ಆದ್ರೂ ಅಷ್ಟೇನೆ. ಇವತ್ತಿನ ದಿನ ನನಗಿಲ್ಲಪ್ಪ 2.5 ಲಕ್ಷ ನಿನಗೆ ಕೊಟ್ಟೆ, ನನ್ಗೆ ಸಾಂಗಿಗೆ ಎಲ್ಲ ಸೇರಿ 5 ಸಾಂಗಿಗೆ 1 ಕೋಟಿ ಖರ್ಚಾಯ್ತು ಅಂದಾಗ ನಿನಗೆ ಆಡಿಯೋ ಕಂಪ್ನಿ 3 ಲಕ್ಷ ಕೊಡ್ತಾ ಇದ್ದೀನಿ ಗುರುಗಳೇ, ಕೇಳಿಸ್ಕೊಳ್ಳಿ. ಅದನ್ನು ತಗೊಳಲ್ಲ ಮೇಡಮ್, ಬೇಡ ಅಂತ ಹೇಳ್ತಾರೆ. ಆಡಿಯೋ ಕಂಪ್ನಿಯವರು ಉತ್ತರ ಕೊಡ್ಬೇಕು. ಇವಾಗ ನನ್ಗೆ ನಾಳೆ ದಿನ ಬೆಳಗ್ಗೆ ನಾನು ಅನೌನ್ಸ್ ಮಾಡ್ತೀನಿ ಮೇಡಮ್, ಸಂಚಿತ್ ಹೆಗ್ಡೆ ಕೈಲಿ ನಾನು 5 ಆಡಿಯೋ ಬೇಕಾದ್ರೂ ಆಡಿಸ್ತೀನಿ. ಆಡಿಯೋ ಕಂಪ್ನಿಯವರು ನಂಗೆ 1 ಕೋಟಿ ಕೊಡ್ತಾರೆ ಅಂದ್ರೆ 1 ಕೋಟಿ ನಂಗೆ 80 ಲಕ್ಷ ಖರ್ಚು ಮಾಡ್ತೀನಿ. ರೈಟ್? ಹೌದು, ಖಂಡಿತ ಹೇಳಿ, ಯಾವ ಆಡಿಯೋ ಕಂಪ್ನಿ ಬೇಕಾದ್ರೂ ಆಗ್ಲಿ. ಹೌದು, ಇದು ಇರೋ ರಿಯಾಲಿಟಿನ ಅವ್ರು ಹೇಳಿದ್ದು ನಮ್ಮಂತವ್ರಿಗೆ ಅರ್ಥ ಆಗುತ್ತೆ ಹೊರತು ಸಾಮಾನ್ಯ ಪ್ರೇಕ್ಷಕರಿಗೆ ಅರ್ಥ ಆಗೋದಿಲ್ಲ ಅಷ್ಟೇ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಕೊನೆಯದಾಗಿ ನಿಮ್ಮನ್ನ ಕೇಳ್ತಿರೋದು, ಕಸ್ಟಡಿ ಸಿನಿಮಾ ನಿರ್ಮಾಣ ಮಾಡಿದ್ದೀರಿ. ಈಗಿನ ಒಂದು ಪರಿಸ್ಥಿತಿನ ಇಟ್ಕೊಂಡೇ ನಾನು ಕೇಳ್ತಿರೋದು. ಈಗಿನ ಒಂದು ಸಿಚುವೇಶನ್, ಥಿಯೇಟರ್ಗೆ ಜನ ಬರಲ್ಲ, ಸಿನಿಮಾ ಸೇಲ್ ಆಗಲ್ಲ, ಬಿಸ್ನೆಸ್ ಆಗಲ್ಲ, ಹಲವು ಸಮಸ್ಯೆಗಳು, ಪ್ರೊಡ್ಯೂಸರ್ ಆದವನಿಗೆ ದುಡ್ಡು ಬರಲ್ಲ ಅನ್ನೋದ್ರಲ್ಲಿ ನೀವು ಸಿನಿಮಾ ಪ್ರೀತಿ ಇಟ್ಕೊಂಡು ಸಿನಿಮಾ ಪ್ರೊಡ್ಯೂಸ್ ಮಾಡಿದಿರಿ. ಈಗ ಕಸ್ಟಡಿ ಯಾವಾಗ ಬರ್ತಾ ಇದೆ, ಮತ್ತೆ ಈ ಸಿಚುವೇಶನ್ ಅಲ್ಲಿ ಹೆಂಗೆ ರಿಲೀಸ್ ಪ್ಲಾನ್, ಪ್ಲಸ್ ಇದ್ರ ಮೂಲಕ ಹೊಸ ಮೇಕರಿಗೆ ಸಿನಿಮಾ ಮಾಡಬಹುದಾ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇರುವವರಿಗೆ ನೀವೇನ್ ಹೇಳ್ತಿದ್ದೀರಾ? ಮೇಡಮ್, ಮೊದಲನೇ ನಿಮ್ಮ ಪ್ರಶ್ನೆಗೆ, ಕಸ್ಟಡಿ ಇವಾಗ ಸೆನ್ಸಾರ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಸೆನ್ಸಾರ್ಗೆ ಅಪ್ಲೈ ಮಾಡಿ ಆದ ನಂತರ ಅಂದ್ರೆ ಈ ಒಂದು ಫೆಬ್ರವರಿ ಒಳಗೆ ಸೆನ್ಸಾರ್ ಕಾಪಿ ನಮ್ ಕೈಗೆ ಸಿಗತ್ತೆ. ಅಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಲ್ಲಿ ಹೇಳ್ತಿರೋದು ನಾನು. ಸಿಕ್ಕಾದ ನಂತರ ಏನಾಗತ್ತೆ ಅಂದ್ರೆ, ಇವಾಗ ಮಾರ್ಚ್ ನಲ್ಲಿ ರಿಲೀಸ್ಗೆ, ಫೆಬ್ರವರಿಯಲ್ಲೇ ರಿಲೀಸ್ಗೆ ಅಂತ ಮೊದ್ಲು ಅನ್ಕೊಂಡ್ವಿ. ಒಂದ್ ಚೂರು ನೋಡಿದಾಗ ಫೆಬ್ರವರಿನಲ್ಲಿ ನಮ್ಗೆ ಸೆನ್ಸಾರ್ ಕಾಪಿ ಸಿಗತ್ತೆ. ಆದ್ರೆ ಮಾರ್ಚ್ಗೆ ಹೋಗೋಣ ಅಂದ್ರೆ ನಮ್ಮ IPL ಶುರುವಾಗತ್ತೆ. IPL ಶುಕ್ರವಾರ ದಿನ ನಾನಿಲ್ಲಿ ಸೆಕೆಂಡ್ ಶೋ ನಲ್ಲಿ 1:30ಇಂದಾನೆ ಇವಾಗ ಗೊತ್ತು ಲೈವ್ ಬಿಟ್ಬಿಡ್ತಾರೆ. ಮ್ಯಾಟ್ನಿ ಮುಗ್ದಿರುತ್ತೆ, ಸಾರಿ ಮಾರ್ನಿಂಗ್ ಶೋ ಮುಗ್ದಿರುತ್ತೆ. ಮ್ಯಾಟ್ನಿಗೆ ಟಿವಿನಲ್ಲಿ ಲೈವ್ ಬರುತ್ತೆ. ಶುರುವಾಗೋದು 4:30 ಆದ್ರೂ ಜನಗಳ ಮೈಂಡ್ ಸೆಟ್ ಇವತ್ತು ಇನ್ನೂ ಸಹ ಒಂದಿಷ್ಟು ಜನದ್ದು IPL ನೋಡೋದಿದೆ. ಓಕೆ, ಹಾಗಾಗಿ ನೋಡೋಣ. ಫಸ್ಟ್ ಸೆನ್ಸಾರ್ ಆಗಿ ಬರ್ಲಿ, ನಂತರ ಯಾವ ಟೈಮ್ನಲ್ಲಿ ಬೇಕಾದ್ರೂ ಬರ್ಬೋದು. ನಮ್ಮ ತಾಕತ್ತಿತ್ತು IPL ಆಪೋಸಿಟ್ ಬೇಕಾದ್ರೂ ಬರ್ತೀವಿ. ಅಂಡ್ ಸಿನಿಮಾ ಏನಾಗತ್ತೆ ಡೆಫಿನೆಟ್ಲಿ ಗೊತ್ತಿಲ್ಲ ಅಲ್ವಾ, ಏನಾಗತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ನನ್ನ ಈ ಸಿನಿಮಾ ನನ್ನ ಇತಿಮಿತಿನಲ್ಲಿ ಆಗಿದೆ. ಹಾಗಾಗಿ ನಾಳೆ ದಿನ ಏನಾದ್ರೂ ಸಹ ಏನು ಬ್ರೀತ್ ಮಾಡುತ್ತಾನೆ ಇರ್ತೀನಿ, ಅದರಲ್ಲಿ ಏನು ತೊಂದರೆ ಆಗಿಲ್ಲ. ಸೊ ಹಾಗಾಗಿ ಅದೇನು ತೊಂದರೆ ಇಲ್ಲ. ಅದು ಬಿಟ್ಟು ನೀವು ಕೇಳಿದ್ದು ಹೊಸ ಫಿಲಂ ಮೇಕರ್ಸ್ಗೆ ಏನಂದ್ರೆ, ನಾಲೆಡ್ಜ್ ಇಲ್ಲದೆ ಪ್ರೊಡ್ಯೂಸ್ ಮಾಡಬೇಡಿ, ಇನ್ನೆಲ್ಲದೂ ಮಾಡಿ. ನಾಲೆಡ್ಜ್ ಇಲ್ಲದೆ ಪ್ರೊಡಕ್ಷನ್ ಮಾಡಬೇಡಿ. ಇವತ್ತಿನ ದಿನ ನಾನು ಯಾರಿಗೂ ಮಾಡಬೇಡಿ ಅಂತ ಹೇಳಲ್ಲ. ಇವತ್ತಿನ ದಿನ ಹೋಯ್ತು 3 ಕೋಟಿ ಇದ್ದಾರೆ. ಒಂದ್ಸರಿ ಬಂದಿರೋ ಸಿನಿಮಾಗಳಲ್ಲೂ
ನಾನೇ ಏನೋ ಮಾಡ್ಬೇಕು, ನಾನೇನೋ ಇದ್ ಮಾಡ್ತೀನಿ ಅಂದ್ಬಿಟ್ಟು ಅಂಥವ್ರು ತುಂಬಾ ಜನ ಮಾಡಿದ್ದಾರೆ. ಅಂಥವ್ರ ಬಗ್ಗೆ ನಾನು ಏನು ಹೇಳಲ್ಲ. 3 ಕೋಟಿನ ಇನ್ನೊಂದು ಅರ್ಧ ಕೋಟಿ ಹೋಗ್ಲಿ ಪರವಾಗಿಲ್ಲ, ನಿಮ್ ಖುಷಿ ನೀವು ಫಿಲಮ್ ಮಾಡಿದ್ದೀರಾ. ಆದ್ರೆ ಕಷ್ಟಪಟ್ಟು ತಂದು ದುಡ್ಡನ್ನ ಇಲ್ಲಿ ನಾನೊಂದು ಅದ್ಭುತ ಕತೆ ಮಾಡಿದ್ದೀನಿ. ಕತೆ ಶೂರ್ ಶಾಟ್ ಹಿಟ್ ಅಂತ ಅನ್ಕೊಳ್ಳೋರು ಯಾರೇ ನಿರ್ದೇಶಕರಾಗಿರ್ಲಿ, ಯಾರೇ ಆಗಿರ್ಲಿ, ಇನ್ನೊಂದೇ ಆಗಿರ್ಲಿ, ಮತ್ತೊಂದೇ ಆಗಿರ್ಲಿ, ಇದು ಪ್ರತಿಯೊಂದು ಫಿಲಮ್ನೂ ಹೇಳ್ತಾನೆ, ಪ್ರತಿಯೊಬ್ಬ ನಿರ್ದೇಶಕನೂ ಹೇಳ್ತಾನೆ, ಪ್ರತಿಯೊಬ್ರು ಹೇಳ್ತಾರೆ. ಅವೆಲ್ಲ ಇವತ್ತು ವರ್ಕೌಟ್ ಆಗಲ್ಲ. ಹಿಂದೆ ಹೋದಾಗ ಸೋತಿದ್ದ ಜಾಗದಲ್ಲೇ ನಾನು ಗೆಲ್ತೀನಿ ಅನ್ನೋದು ಒಂದು ನಮ್ದು ಫಾರ್ಮಲ್. ಅದು ಸಿನಿಮಾ ರಂಗದ ಫಾರ್ಮಲ್ ಆಯ್ತು. ಎಲ್ಲಿ ಇಂಟರ್ನೆಟ್ ಬಂತು, ಇಂಟರ್ನೆಟ್ ಬಂದಾದ್ಮೇಲೆ ಅದನ್ನ ಇಂಟರ್ನೆಟ್ ನವರು ಪೈರಸಿ ಹೊಡ್ಕೊಂಡು ಹೋಗ್ತಿದ್ದಾರೆ. ಪೈರಸಿ ಅವ್ರು ಸೋತಿರಲ್ಲ, ಸಿನಿಮಾ ರಂಗದಿಂದ ನಾವು ಹೊಡಿತೀವಿ ದುಡ್ಡು ಅಂದ್ಬಿಟ್ಟು ಇವತ್ತಿನ ದಿನ 20,000 22,000 ಕೋಟಿ ಇಂಡಿಯಾದಲ್ಲೇ, ಭಾರತದಲ್ಲೇ ವರ್ಷಕ್ಕೆ ತಗೊಳ್ತಾ ಇದ್ದಾರೆ. ಇವೆಲ್ಲ ಪರಿಸ್ಥಿತಿ ಇರುವಾಗ ಇವೆಲ್ಲವನ್ನು ಅರ್ಥ ಮಾಡ್ಕೊಂಡು ಸಿನಿಮಾ ಮಾಡಿ, ಬೇಡ ಅಂತ ಹೇಳಲ್ಲ. ಆದ್ರೆ ಏನೂ ಗೊತ್ತಿಲ್ಲ, ಯಾರೋ ಬಂದು ಹೇಳ್ದ ಸಾರ್ ಅನ್ನಲ್ಲ, ಕೆಲವರು ಸಾ ಅಂತಾರೆ. ಬನ್ನಿ ಸರ್, ಒಂದೊಳ್ಳೆ ಫಿಲಂ ಮಾಡೋಣ ಸರ್. ವ್ಯಾಕರಣ ಬದ್ಧತೆ ಇಲ್ಲದ ಏನೋ ಒಂದು ಸಿನಿಮಾ ಆಗಬೇಕು ಅಂತ ಮಾಡಕ್ಕೆ ಬರೋರು ಇದ್ರುವೆ ಅಂಥವ್ರಿಂದಾನು ಸ್ವಲ್ಪ ದೂರ ಇರಿ, ತಿಳಿದಿರೋರು ಮಾಡಿ. ಹಾಗೇನೆ ಮೈಂಡ್ ಸೆಟ್ ಚೆನ್ನಾಗಿರ್ಬೇಕು. ಇವಾಗ ನೋಡಿ, ನಾನು ಇಲ್ಲಿ ಇವತ್ತು ಇಷ್ಟು ಮಾತಾಡಿ ಹೋಗಿದ್ದೀನಿ ಅಂದ್ರೆ ನಾಳೆ ದಿನ ತಾವು ಕಸ್ಟಡಿನ ಕೇಳಿದ್ದಕ್ಕೆ ಏನೋ ಆಗ್ಬಹುದು ಮೇಡಮ್, ಹಾಕಿದ್ ಬರ್ಬೋದು, ಬರ್ದೇ ಇರ್ಬೋದು, 4 ಪಟ್ಟು ಹೆಚ್ಚಾಗ್ಬೋದು, ಏನೇ ಆದ್ರೂ ನಾನು ರೆಡಿ ಇದೀನಿ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ. ಯಾಕೆಂದ್ರೆ ಅದು ನಾವು ಡಿಸೈಡ್ ಮಾಡಿದ್ದು, ಹೀಗೆ ಮಾಡ್ಬೇಕು, ಇದೇ ರೀತಿ ಮಾಡ್ಬೇಕು, ಇದೇ ರೀತಿ ಮಾಡ್ಬೇಕು ಅಂತ. ಅದೇ ರೀತಿನಲ್ಲಿ ಆಗಿದೆ. ನಮಗ್ ಗೊತ್ತಿದೆ ನಾಳೆ ಏನ್ ಆಗಬಹುದು ಅನ್ನೋದು ಗೊತ್ತಿದೆ. ಅದು ಏನೋ ಆಗೋಗತ್ತೆ ಅಂತ ನಾನೇನ್ ತಿಳ್ಕೊಂಡಿಲ್ಲ. ಒಂದಿಷ್ಟು ಒಳ್ಳೇದಾದ್ರೆ ಒಳ್ಳೇದಷ್ಟೇನೆ. ಹೌದು, ಭರವಸೆ ಮೂಡಿಸಿದ್ರು ತುಂಬಾ ಎಸ್ ಮೇಡಮ್, ಎಸ್, ಆಶಾದಾಯಕವಾಗಿರುತ್ತೆ. ಮತ್ತೊಂದು ಒಂದಷ್ಟು ಜನರು ಸಿನಿಮಾ ಮಾಡ್ಬೇಕು ಅಂತಿರೋರಿಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಂಗಿರುತ್ತೆ, ಇನ್ಸ್ಪೈರ್ ಮಾಡ್ದಂಗಿರುತ್ತೆ. ಸರ್, ಖುಷಿ ಆಯ್ತು ಲೆಟ್ಸ್ ಟಾಕ್ ನಲ್ಲಿ ಜಾಯಿನ್ ಆಗಿದ್ದಕ್ಕೆ. ಹಲವು ವಿಚಾರಗಳ ಬಗ್ಗೆ ಓಪನ್ ಆಗಿ ಮಾತಾಡಿದೀವಿ. ನಾವು ಯಾವಾಗ್ಲೂ ಓಪನ್ ಆಗೇ ಮಾತಾಡೋದು. ಯಾಕಂದ್ರೆ ಇರುವುದನ್ನ ಇರುವ ಹಾಗೆ ಹೇಳ್ಬೇಕು. ನಾವು ಇಲ್ಲೂ ಸಹ ಬಣ್ಣ ಹಚ್ಕೊಂಡ್ಬಿಟ್ಟು ಸುಳ್ಳು ಹೇಳಿದ್ರೆ ತಪ್ಪಾಗತ್ತೆ ಅಲ್ವಾ? ನಾನು ಹೇಳಿರ್ತಕ್ಕಂಥ ವಿಚಾರದಲ್ಲಿ ನಾನು ಇವಾಗ ಹೇಳ್ತಿದ್ದೀನಲ್ಲ, ಇಲ್ಲೆಲ್ಲವೂ ಇದು ನಡೀತಾ ಇದೆ, ಅದನ್ನ ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ. ಖಂಡಿತ. ಈ ಎಲ್ಲ ವಿಚಾರಗಳನ್ನ ನಾವು ನೀವೊಬ್ಬ ಪ್ರೊಡ್ಯೂಸರ್ ಆಗಿ ಈಗ ಚೇಂಬರ್ ನಲ್ಲಿ ಒಂದು ಆಕ್ಟಿವ್ ಆಗಿರುವ ಕಾರಣ ಕನ್ನಡ ಇಂಡಸ್ಟ್ರಿಯಲ್ಲಿ ಸಕ್ರಿಯವಾಗಿ ನೀವು ಹಲವು ವಿಚಾರಗಳನ್ನ ನೀವು ಸೋಷಿಯಲ್ ಮೀಡಿಯಾವನ್ನ ಸದ್ಬಳಕೆ ಮಾಡ್ಕೊಳ್ತಾ ಇದ್ದೀರಾ. ಆಕ್ಚುಲಿ ವಿಚಾರಗಳ ಬಗ್ಗೆ ಧ್ವನಿ ಎತ್ತದಿರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನ ಆಯೋಜಿಸಿ ಬರೀ ಪ್ರಾಬ್ಲಮ್ ಬಗ್ಗೆ ಮಾತಾಡೋದಲ್ಲ, ಅದಕ್ಕೆ ಏನ್ ಸೊಲ್ಯೂಷನ್ ಮಾಡ್ಬೋದು ಅನ್ನುವಂತ ವಿಚಾರಗಳನ್ನು ಕೂಡ ನೀವು ಮಾತಾಡ್ತಾ ಇರ್ತೀರಿ. ಹಾಗಾಗಿನೇ ನಮ್ಗೆ ನೀವು ಲೆಟ್ಸ್ ಟಾಕ್ ನಲ್ಲಿ ಬರಬೇಕು ಅಂತ ಆಸೆ ಇದ್ದಿದ್ದು. ಬಂದಿದ್ದೀರಾ, ಖುಷಿ ಆಯ್ತು. ಈಗ ಏನೆಲ್ಲ ಮಾತಾಡಿದೀವಿ ಸರ್, ಇದೆಲ್ಲದಕ್ಕೂ ಆದಷ್ಟು ಬೇಗ ಒಂದು ಸೊಲ್ಯೂಷನ್ ಸಿಕ್ಕಿ ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಹಳೇ ಟ್ರೆಡಿಷನ್, ನಮ್ಮ ಏನು ಒಂದು ಕಲ್ಚರ್ ಇದೆಯಲ್ಲ, ಥಿಯೇಟರ್ಗೆ ಹೋಗಿ ಫ್ಯಾಮಿಲಿ ಸಮೇತ ಟಿಕೆಟ್ ಪ್ರೈಸ್ ಅಲ್ಲಿ ಒಂದು ಬದಲಾವಣೆ ಬಂದು ಪೈರಸಿ ಅನ್ನೋದು ಹೋಗಿ ಎಲ್ಲ ಎಂಟೈರ್ ಸಿನಿಮಾ ಇಂಡಸ್ಟ್ರಿ ಒಗ್ಗಟ್ಟಾಗಿ ಯಾವುದೇ ಸಿನಿಮಾ ರಿಲೀಸ್ ಆಗ್ಲಿ ಪ್ರತಿಯೊಂದು ಸಿನಿಮಾಕ್ಕೆ ಸಪೋರ್ಟ್ ಮಾಡೋ ಒಂದು ಮನಸ್ಥಿತಿಯನ್ನ ಇಟ್ಟುಕೊಂಡು ಏನು ನಮ್ಗೊಂದು ಕನಸಿದೆ, ನಮಗೂ ನಿಮಗೂ ಒಂದಷ್ಟು ಜನರಿಗೆ ಈ ವಿಚಾರದ ಬಗ್ಗೆ ಮಾತಾಡ್ತಿರ್ತೀವಿ. ಆ ಕನಸಿದೆ, ಆ ಕನಸು ಆದಷ್ಟು ಬೇಗ ನನ್ಸಾಗ್ಲಿ. ಅದ್ರ ನನ್ಸಾಗೋದ್ರಲ್ಲಿ ನಿಮಗ ಒಂದು ಪಾತ್ರ ಇರ್ಲಿ, ಬಿಕಾಸ್ ಯು ಆರ್ ಮೆಂಬರ್ ಆಫ್ ಇದು ಚೇಂಬರ್. ಅದಕ್ಕೋಸ್ಕರ ಪ್ರತಿ ಸತಿ ಹೇಳ್ತೀನಿ ನಾನು ನಿಮಗೆ, ಆಗ್ಲಿ ಅನ್ನೋ ಒಂದು ಆಶಯದೊಂದಿಗೆ ನಿಮಗೆ ನಿಮ್ಮ ಕಸ್ಟಡಿ ಸಿನಿಮಾಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚೇಂಬರ್ ನ ಮೆಂಬರ್ ಅನ್ನೋದು ಒಂದು ಕಡೆ ಆದ್ರೆ, ನನಗೆ ಅದಕ್ಕಿಂತನೂ ಹೆಚ್ಚಾಗಿ ಇಂಡಸ್ಟ್ರಿ, ಫಿಲಂ ಇಂಡಸ್ಟ್ರಿ ಅದು ಏನಂದ್ರೆ, ಚೇಂಬರ್ ಮೆಂಬರ್ ಅಂದ್ರೆ ನಾವು ಒಂದು ಹೇಳಿದ್ನಲ್ಲ, ಇದು ಒಂದು ಸೆಕ್ಟರ್ ವಿಭಾಗದಲ್ಲಿ ಯಾವಾಗಲೂ ತಿಂಗಳಿಗೆ ಒಂದು ಸಭೆಗೆ ಹೋಗಿ ನಮ್ಮ ವಿಚಾರಗಳನ್ನ ಕೊಟ್ಟು ಬರೋದು ಅಲ್ಲಿ ಇರುತ್ತೆ ಹೊರತು ಹೋರಾಟಗಳು ಅನ್ನೋದು ಬೇರೆ. ನಮ್ಗೆ ಇಲ್ಲಿ ಏನಂದ್ರೆ, ತಾವು ನೋಡಿರ್ಬೋದಲ್ಲ, ಚೇಂಬರ್ಗಿಂತ ಹೆಚ್ಚಾಗಿ ಚೇಂಬರ್ ಇಂದ ಹೊರಗಡೆ ನಾವು ಹೆಚ್ಚು ಮಾತಾಡ್ತೀವಿ. ಹಾಗಂತ ಅಲ್ಲೇ ಒಂದು ಏನು ಸೆಕ್ಟರ್ ನ ಗೆದ್ಬಿಟ್ಟಿದ್ದೀರಿ, ಮಾತಾಡಬಾರ್ದು ಅಂತ ಯಾರು ಹೇಳುವಾಗಿಲ್ಲ. ನಾನು ಮಾತಾಡಿರ್ತಕ್ಕಂಥ ವಿಚಾರದಲ್ಲಿ ತಪ್ಪಿದ್ರೆ ಓಕೆ, ನಾನು ಇರ್ತಕ್ಕಂಥದ್ದನ್ನು ನೇರವಾಗಿ ಹೇಳ್ತಿದ್ದೀನಿ, ಪ್ರತಿಯೊಬ್ರು ತಿಳ್ಕೊಳ್ಳಿ ಅಂತ. ಅಂಡ್ ತುಂಬಾ ಖುಷಿ ಆಯ್ತು ತಮ್ಮ ಜೊತೆನೂ ಸಹ ಇಷ್ಟೊತ್ತು ಸುದೀರ್ಘವಾಗಿ ವಿಚಾರವನ್ನ ತಿಳಿಸಿದ್ದು. ಹಾಗೆ ತಮಗೂ ಸಹ ಒಳ್ಳೇದಾಗ್ಲಿ.
ಸಂತೋಷ್ ಅವ್ರಿಗೂ ಸಹ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ಸರ್ ಜೊತೆ ಮಾತಾಡಿದ್ದು. ಹಲವು ವಿಚಾರಗಳ ಬಗ್ಗೆ ಮಾತಾಡಿದ್ವಿ, ಹಲವು ಆ ಯೋಜನೆಗಳಿದೆ, ಆ ಯೋಜನೆಗಳನ್ನ ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರೋದ್ರಲ್ಲಿ ಕೈ ಜೋಡಿಸೋಣ ಅಂತ ಅವರದ್ದು ಒಂದು ಮನಸ್ಥಿತಿ ಇರುವ ಕಾರಣ ಇಂಥ ವಿಚಾರ ನಾನು ನಮ್ಮ ಲೆಟ್ಸ್ ಟಾಕ್ ನಲ್ಲಿ ಪದೇ ಪದೇ ಹೇಳ್ತೀನಿ, ಏನೇ ವಿಚಾರಗಳಿರ್ಲಿ, ಸಮಸ್ಯೆಗಳಿರ್ಲಿ, ಸವಾಲುಗಳಿರ್ಲಿ, ಮಾತಾಡ್ಬೇಕು, ಚರ್ಚೆ ಮಾಡ್ಬೇಕು, ಅದು ತಿಳಿದವರ ಜೊತೆ, ಅರಿತವ್ರ ಜೊತೆ ಚರ್ಚೆ ಮಾಡ್ಬೇಕನ್ನೋ ಉದ್ದೇಶದಿಂದ ಇವರನ್ನ ಕೂರಿಸ್ಕೊಂಡು ತುಂಬಾ ಹೊತ್ತು ಮಾತಾಡಿದೀವಿ, ಟಯರ್ಡ್ ಮಾಡಿಸಿದೀವಿ. ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸರ್ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಕಸ್ಟಡಿ ಸಿನಿಮಾ ಸರ್. ನೀವೆಲ್ಲರೂ ನಮ್ಮ FMC ಯೂಟ್ಯೂಬ್ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ನೋಡಿ, ಇನ್ಸ್ಟಾಗ್ರಾಮ್ ನೋಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಪ್ರೀತಿ ಕೊಡಿ, ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಗುಡ್ ಬೈ.